ಕೃಷ್ಣ ವೆಂಕಟಸ್ವಾಮಿ ಅವರು ಇದ್ದಾರೆ ಸ್ನೇಹಿತರೆ. ಇವರು ಅಮೆರಿಕದ ಶಿಕಾಗೋದಲ್ಲಿ ನೆಲೆಸಿರ್ತಾರೆ. ಇದು ಓಲ್ಡೆಸ್ಟ್ ಹೌಸ್ ಇನ್ ಚಾಮರಾಜನಗರ. ನಮ್ಮ ಮನೆ 115 ವರ್ಷ ಆಯ್ತು. 1911 ಕಟ್ಟಿದ ಮನೆ. 3 ಸ್ಟೇಜಸ್ ಅಲ್ಲಿ ಇದೆ. 6,000 7,000 ಚದುರಡಿ ಇದೆ. ಇದು 115 ವರ್ಷದ ಬಾಗಿಲದು. ಈ ಬಾಗಿಲನ್ನ ಮಾರಿದ್ರೇನೆ 20 ಲಕ್ಷ ಬರ್ಬೋದೇನೋ. ಐ ಥಿಂಕ್ 700 ಚದುರಡಿ ಇದೆ ಈ ಹಾಲು. ಹಳೆ ಕಾಲದ ತೊಲೆಗಳು ಇಲ್ಲ, ಒಂದ್ ಸ್ವಲ್ಪ ಮೂವ್ ಆಗಿಲ್ಲ, ರಿಪೇರಿನೇ ಮಾಡಿಲ್ಲ. ನಮ್ಮ ತಾಯಿ ಹೆರಿಗೆನಲ್ಲಿ ಹೋಗ್ಬಿಟ್ರು. ನಾನು 9 ವರ್ಷದ ಹುಡುಗ. ಹಳೆ ಕಾಲದ ಸ್ಥಾನದ ಮನೆ. ನಮ್ಮ ಮನೇಲಿ ಹಂಡೆ ಸ್ನಾನ ಮಾಡ್ತೀವಿ ನಾವು ಇವತ್ತಿಗೂ. ಅದೇ ಇದು ಸಪೋರ್ಟಿಂಗ್ ಗೋಡೆ ಚಿಕ್ಕದಿದೆ, ಬಟ್ ಇದು ಮೇನ್ ಗೋಡೆ ನೋಡಿ, ದೊಡ್ಡ ಗೋಡೆ ಇದೆ. ಏಟ್ ಬಿದ್ರೆ ನಿಮ್ ತಲೆ ಚಿಂದಿ. ಮುಂದಿನ ಗೋಡೆ ಇದೆಯಲ್ಲ, ಕಲ್ಲಲ್ಲಿ ಕಟ್ಬಿಟ್ಟಿದ್ದಾರೆ. ಅಮ್ಮ ನಮಸ್ತೆ ಅಮ್ಮ, ಏನ್ ಮಾಡ್ತಿದ್ದೀರಿ ಅಡಿಗೆ? ವೆಜಿಟೇಬಲ್ ಪಲಾವ್. ವೆಜಿಟೇಬಲ್ ಪಲಾವ್ ಮಾಡಿಸ್ತಿದ್ದೀರಾ? ನಿಮ್ಗೋಸ್ಕರ. ಇದು ದೇವರ ಮನೆ, ಶೈವ ಪೂಜೆ ಮಾಡ್ತೀವಿ. ಆಮೇಲೆ ನಾವು ವಿಷ್ಣು ಪೂಜೆನೂ ಮಾಡ್ತೀವಿ. ಇಲ್ಲಿಂದ ಬಂದು ವ್ಯೂ ಮಾಡಕ್ಕೆ ಹೆಂಗಸರು ಮನೆ ಬಿಟ್ಟು ಹೊರಗಡೆ ಬರ್ತಿರ್ಲಿಲ್ಲ. ಈಗ ತೇರ್ ಬಂದ್ರೆ ಇಲ್ಲಿಂದ ನೋಡೋದು. ಇಡೀ ಬಂಗಲೆಯ ಹಿತ್ತಲು ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿಂದ ಕಾಣುತ್ತಿದ್ದು. ಹಿತ್ತಲಲ್ಲಿ ಒಂದಷ್ಟು ತರಕಾರಿ, ಸೊಪ್ಪು, ತೆಂಗಿನ ಮರ, ಬೇರೆ ಬೇರೆ ಹಣ್ಣಿನ ಮರಗಳು ಹಾಕೊಂಡು, ಜೊತೆಗೆ ಲೇಬರ್ ಕ್ವಾರ್ಟರ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಮ್ಮ ಮಗಳು ಅನಿತಾ, ನನ್ನ ಅಳಿಯ ಡಿಲನ್ ಅಮೆರಿಕನ್ ಹುಡುಗ. ಅವ್ರ ತಾಯಿ ಕ್ರಿಶ್ಚಿಯನ್, ತಂದೆ ಜೀವ್. ಬ್ರಾಹ್ಮಣ ಸಮುದಾಯನ ಅವ್ರನ್ನ ಬಹಿಷ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ನಮ್ಮ ತಂದೆಯವ್ರನ್ನ. ಯಾಕೆ ಅಂದ್ರೆ ಅವರು ಎಲ್ಲರನ್ನೂ ಸಮವಾಗಿ ಟ್ರೀಟ್ ಮಾಡ್ತಾರೆ ಅಂತ. ಬ್ರಾಹ್ಮಣ ನಿಮ್ಮ ಬಿಹೇವಿಯರ್ ಇಂದ ಬರುತ್ತೆ, ಹುಟ್ಟಿದ್ರಿಂದಲ್ಲ. ಈಗ ನೀವು ಬ್ರಾಹ್ಮಣರಾಗ್ಬಿಟ್ಟು ಇಲ್ಲದೆ ಇದ್ದ ಅನಾಚಾರ ಮಾಡ್ತಿದ್ರೆ ಬ್ರಾಹ್ಮಣರಲ್ಲ. ನಾನು ಬಿಸ್ನೆಸ್ ಮಾಡ್ತೀನಿ, ವೈಶ್ಯ. ನಾನು ಲೀಡರು, ನಾನು ಕ್ಷತ್ರಿಯ. ನಾನು ವರ್ಕರ್ ಆಗಿ ಚಿಕ್ಕ ವಯಸ್ಸಲ್ಲಿದ್ದೆ. ಆ ಟೈಮಲ್ಲಿ ನಾನು ಶೂದ್ರ. ಮನೆ ಮುದ್ದು ಮನೆ. ಕಲಾ ಮಾಧ್ಯಮದ ವೀಕ್ಷಕರೆಲ್ಲರಿಗೂ ಅರಿಕುಟಾರ ಅಥವಾ ಅರಿಕೊಟ್ಟಾರಕ್ಕೆ ಸ್ವಾಗತ. ಕ್ಷಮಿಸಿ, ಏನು ಪರಂ ನೀನು ಚಾಮರಾಜನಗರದ ಮುಂದೆ ನಿಂತ್ಕೊಂಡು ಅರಿಕೊಟ್ಟಾರ ಅಂತೆಲ್ಲ ಮಾತಾಡ್ತಾ ಇದ್ದಿಲ್ಲ. ಏನಾಗಿದೆ ನಿನಗೆ ಅಂತ ನೀವು ಕೇಳ್ತಿರ್ಬೇಕು. ಕ್ಷಮಿಸಿ, ದಾಖಲೆ ಇಲ್ಲದೆ ನಾನು ಏನೂ ಮಾತಾಡೋಲ್ಲ. ಸ್ನೇಹಿತರೆ, ನಾನೀಗ ನಿಂತಿರುವಂತಹ ಈ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಮೊದಲು ಕರಿತಾ ಇದ್ದಂಥ ಹೆಸರೇ ಅರಿಕುಟಾರ ಅಥವಾ ಅರಿಕೊಟ್ಟಾರ ಅಂತನ್ನೋ ಹೆಸರು. ಸ್ನೇಹಿತರೆ, ಈ ಪುಣ್ಯಭೂಮಿಯಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ಒಡೆಯರ್ ಆಗಿದ್ದಂತಹ ಚಾಮರಾಜ ಒಡೆಯರ್ ಅವರು ಜನಿಸಿದರು ಅನ್ನುವ ಕಾರಣಕ್ಕೆ ಮುಂದೆ ಈ ಅರಿಕುಟಾರವನ್ನ ಚಾಮರಾಜನಗರ ಅಂತ ಹೇಳಿ ರಾಜರ ಹೆಸರನ್ನ ಇಡಲಾಯಿತು. ಸ್ನೇಹಿತರೆ, ಅಂತಹ ಪುಣ್ಯಭೂಮಿ ಈ ಚಾಮರಾಜನಗರದಲ್ಲಿ ನಾನು ಇದ್ದೀನಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಚಾಮರಾಜನಗರಕ್ಕೆ. ಸ್ನೇಹಿತರೆ, ಎಂತಹ ಅದ್ಭುತವಾದ ಜಿಲ್ಲೆ ಇದು ಅಂತಂದರೆ, ಇದು ಕರ್ನಾಟಕದ ಕೊನೆಯ ಜಿಲ್ಲೆ, ಈ ನಮ್ಮ ದಕ್ಷಿಣಕ್ಕೆ ಕೊನೆಯ ಜಿಲ್ಲೆ. ಮುಂದೆ ಆಮೇಲೆ ತಮಿಳುನಾಡು, ಕೇರಳ ಶುರು ಆಗಿಬಿಡುತ್ತೆ. ಒಂದು ಕಡೆಗೆ ಬಂಡೀಪುರ, ಇನ್ನೊಂದು ಕಡೆಗೆ ಮಾದೇಶ್ವರನ ಬೆಟ್ಟ, ಇನ್ನೊಂದು ಕಡೆಗೆ ಹಿಮಗೋಪಾಲ ಸ್ವಾಮಿ ಬೆಟ್ಟ. ಪ್ರಕೃತಿ ತುಂಬಿ ತುಳುಕ್ತಾ ಇರುವಂಥ ಭೂಮಿ ಈ ನಮ್ಮ ಚಾಮರಾಜನಗರ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಮಲೆ ಮಾದಪ್ಪ, ಸಿದ್ದಪ್ಪಾಜಿ, ರಾಚಪ್ಪಾಜಿ, ಜುಂಜೇಗೌಡನ ಕಾವ್ಯ, ಹಾಲಕ್ಕಿ ಸಮುದಾಯದವರ ಸೋಲಿಗರ ಕಾವ್ಯ, ಹೀಗೆ ಅನೇಕ ಜಾನಪದ ಪ್ರಕಾರಗಳು ತುಂಬಿಕೊಂಡು ದಷ್ಟಪುಷ್ಟವಾಗಿ ಜಾನಪದವನ್ನು ನಮಗೆಲ್ಲರಿಗೂ ಉಣಬಡಿಸ್ತಿರುವಂತಹ ಜಿಲ್ಲೆ ಇದೇ ನಮ್ಮ ಪುಣ್ಯಭೂಮಿ ಚಾಮರಾಜನಗರ. ಸ್ನೇಹಿತರೆ, ಒಂದು ಕಡೆ ಪ್ರಕೃತಿ, ಒಂದು ಕಡೆ ಜಾನಪದ ಸಿರಿ. ಆಹಾ, ಇಲ್ಲಿನ ಜನರಂತೂ ಈ ಚಾಮರಾಜನಗರದ ಭಾಷೆ ಅಂತೂ ಕೇಳೋಕ್ಕೆ ಭಾಳ ಸಂತೋಷ ಪಡುವಂತಹ ಭಾಷೆ ಇದೆ. ಅಷ್ಟು ಚೆನ್ನಾಗಿ ಇಲ್ಲಿನ ಕನ್ನಡ, ಇಲ್ಲಿನ ಭಾಷೆ ಅಷ್ಟು ಅದ್ಭುತವಾಗಿದೆ. ಅಂತಹ ಚಾಮರಾಜನಗರಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ, ನನಗೆ ಕೃಷ್ಣ ವೆಂಕಟಸ್ವಾಮಿ ಅಂತ ಹೇಳಿ ಒಬ್ಬರು ಕನ್ನಡಿಗರು ಸಿಗ್ತಾರೆ. ಅವರು ಮೂಲತಃ ಕನ್ನಡಿಗರೇ, ಇದೇ ಚಾಮರಾಜನಗರದವರು. ಆದರೆ ಅವರು ಅನೇಕ ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋಗಿ ನೆಲೆಸಿ ಅಲ್ಲಿ ಬದುಕನ್ನು ಕಟ್ಕೊಂಡಂಥವ್ರು. ಈಗ ಅವ್ರನ್ನ ಮಾತಾಡಿಸೋದಕ್ಕೆ, ಅವರ ಅಮೆರಿಕದ ಕೆಲವು ಅನುಭವಗಳನ್ನ ಕೇಳೋಕ್ಕೆ ಅಂತ ಹೋಗ್ತಾ ಇದ್ದೇವೆ. ಜೊತೆಗೆ ಒಂದು ಐತಿಹಾಸಿಕವಾದಂತಹ ಒಂದು ಅದ್ಭುತ ದೇವಸ್ಥಾನವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಹಾಗೆ ಕೃಷ್ಣ ವೆಂಕಟಸ್ವಾಮಿಯವರ 300 ವರ್ಷಗಳ ಹಳೆಯ ಒಂದು ವಿಶೇಷವಾದ ಮನೆ ಕೂಡ ತೋರಿಸ್ತೀವಿ. ನೋಡ್ತೀರಾ, ಬರ್ತೀರಾ? ಬರೀ ನಿಮ್ಗೆಲ್ರಿಗೂ ಸ್ವಾಗತ. ಚಾಮರಾಜ ಒಡೆಯರ್ ಅವರ ಸವಿ ನೆನಪಿನ, ಅವರು ಹುಟ್ಟಿದಂತಹ ನಾಡು ಈ ಚಾಮರಾಜನಗರಕ್ಕೆ. ಬನ್ನಿ, ಎಲ್ರಿಗೂ ಸ್ವಾಗತ. ಅಂದಹಾಗೆ ಇವತ್ತು ಚಾಮರಾಜನಗರಕ್ಕೆ ನಾನು ನಮ್ಮ ಗೆಳೆಯರು, ಮತ್ತೊಬ್ಬ ಯೂಟ್ಯೂಬರ್, ಭಾಗ್ಯ ಟಿವಿ ಯೂಟ್ಯೂಬ್ ಖ್ಯಾತಿಯ ನಮ್ಮ ಭಾಗ್ಯ ಟಿವಿ ಗಿರೀಶ್ ಅವರಿದ್ದಾರೆ. ಅವ್ರು ನೀವು ನೋಡಿರ್ಬೇಕು. ಸಾವಿರಾರು ಅಡುಗೆ ರೆಸಿಪಿಗಳನ್ನು ಕನ್ನಡಿಗರಿಗೆ ತೋರಿಸಿರೋಂಥವ್ರು ಭಾಗ್ಯ ಹಾಗೂ ಗಿರೀಶ್ ದಂಪತಿಗಳು. ಆ ಗಿರೀಶ್ ನಮ್ಮ ಜೊತೆಗೆ ಬಂದಿದ್ದಾರೆ. ಅವ್ರದ್ದೇ ಕಾರಲ್ಲಿ ಬೇರೆ ಬಂದಿದ್ದೀವಿ ನಾವು ಇವತ್ತು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಪರಮ ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಾ? ಧನ್ಯವಾದ. ಹೊಸ ಕಾರ್ ತೊಗೊಂಡಿದ್ದೀರಾ, ಅಭಿನಂದನೆ. ಥ್ಯಾಂಕ್ ಯು ಸರ್. ಕಿಯಾ ಸೆಲ್ಟೋಸ್ ತೊಗೊಂಡಿದ್ದಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅದರಲ್ಲಂತೂ ನಮಗೆ ಭಾಳ ದಿನದ ಡ್ರೀಮು ಈ ರೀತಿ ನಿಮ್ಮ ಜೊತೆ ಮತ್ತೆ ರವಿ ಸರ್ ಜೊತೆ ಒಂದಿನ ಬರಬೇಕು, ಸ್ಪೆಂಡ್ ಮಾಡಬೇಕು ಅಂತ. ಇವತ್ತು ಕಾಲ ಕೂಡಿ ಬಂದಿದೆ. ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಅದರಲ್ಲೂ ಇವತ್ತು ನಾವು ಚಾಮರಾಜನಗರಕ್ಕೆ ಬಂದಿದ್ದೀವಿ. ಅದು ಕಲೆಗಳ ತವರೂರು ಅಂತ ಬೇರೆ ಹೆಸರಿದೆ. ತುಂಬಾ ಹೆಮ್ಮೆ ಇದೆ. ನಾವು ಚಾಮರಾಜನಗರದವರೆ, ಸಂಬಂಧಪಟ್ಟವ್ರೆ. ಹೌದೇನೋ? ನಮ್ದು ಕೊಳ್ಳೇಗಾಲದ ಹತ್ರ ರಾಮಪುರ ಅಂತ ಹೇಳಿ ಊರು. ರಾಮಪುರ, ಅದೇ ವೀರಪ್ಪನ್ ಶೂಟೌಟ್. ಹೌದು, ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದ್ನಲ್ಲ. ಹೌದೌದು, ರಾಮಪುರ ಅಂತೇಳಿ. ಈ ಕಡೆ ಬಂದಾಗ ಏನೋ ಒಂಥರ ತವರಿಗೆ ಬಂದಷ್ಟು ಸಂತೋಷ ಆಗುತ್ತೆ. ಸಂತೋಷ. ಹೌದು, ತವರು ಮನೆಗೆ ಸ್ವಾಗತ. ಸ್ವಾಗತ. ಚಾಮರಾಜನಗರ ನಮ್ಮೂರು,
ಜನಪದ ಕಲೆಗಳ ತವರೂರು. ನಾವು ಬಂದ್ವಿ ಚಾಮರಾಜನಗರಕ್ಕೆ, ಚಾಮರಾಜೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇದೀವಿ ಸ್ನೇಹಿತರೆ. ಇಲ್ಲಿ ನಮ್ಮ ಜೊತೆಗೆ ಕೃಷ್ಣ ವೆಂಕಟಸ್ವಾಮಿ ಅವರು ಇದ್ದಾರೆ ಸ್ನೇಹಿತರೆ. ನಾನು ಆಗಲೇ ಹೇಳಿದಾಗೆ ಇವರು ಅಮೆರಿಕದ ಶಿಕಾಗೋದಲ್ಲಿ ನೆಲೆಸಿರ್ತಾರೆ, ಆದರೆ ಇದೇ ಮೂಲದವರು ಸ್ನೇಹಿತರೆ. ವಿವರವಾಗಿ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಶುಭೋದಯ, ಹೇಗಿದ್ದೀರಿ? ಬಹಳ ಸಂತೋಷ. ತಮ್ಮನ್ನು ಭೇಟಿ ಮಾಡಿದ್ ಬಹಳ ಸಂತೋಷ ನನಗೆ. ನನಗೂ ನಾನು ತಮ್ಮ ಯೂಟ್ಯೂಬ್ನ ಬಹಳ ನೋಡಿದ್ದೀನಿ, ತಮ್ಮ ಬಹಳ ಸರಣಿಗಳು ಬಹಳ ನೋಡಿದ್ದೀನಿ. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಬನ್ನಿ ಮನೆಗೆ ಬನ್ನಿ. ಬರೋದಾ ಸರ್? ಬನ್ನಿ 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 ಮಾತಾಡೋಣ. ಬನ್ನಿ ಬನ್ನಿ ಗಿರೀಶ್ ಸರ್. ಈ ಮನೆ ಇದೆಯಲ್ಲ, ಇದು ಓಲ್ಡೆಸ್ಟ್ ಹೌಸ್ ಇನ್ ಚಾಮರಾಜನಗರ. ನಮ್ಮ ಮನೆ ಇಡೀ ಚಾಮರಾಜನಗರ ಹಳೆ ಮನೆ. ಇದು 115 ವರ್ಷ ಆಯ್ತು. 1911 ಕಟ್ಟಿದ ಮನೆ. ನಮ್ಮ ತಾತ ಅವ್ರು ಕಟ್ಟಿದ ಮನೆ 1911ರಲ್ಲಿ. ನನ್ನ ತಮ್ಮನ ನಾವೆಲ್ಲ ಸೇರಿದ್ರೆ ನಾವು 3ನೇ ಜನರೇಷನ್, ಅವ್ರ ಮಕ್ಕಳೆಲ್ಲ ಬಂದಾಯ್ತು 4ನೇ ಜನರೇಷನ್ ಇದ್ದೀವಿ ಮನೆಯಲ್ಲಿ. ಮಾಡಿ ಮನೆ, ಆಗಿನ ಕಾಲದ ಮಾಡಿ ಮನೆ, ತಾರಸಿ ಮನೆ ಕಟ್ಟಿದ್ದಾರೆ. 3 ಸ್ಟೇಜಸ್ ಅಲ್ಲಿ ಇದೆ. ಸುಮಾರು 6,500 7,000 ಚದುರಡಿ ಇದೆ. ಇವಪ್ಪ, ಮತ್ತೆ ಇಲ್ಲಿಂದ ಎಷ್ಟು ಅದ್ಭುತ ನೋಡಿ ಇಲ್ಲಿ ಇಲ್ಲಿಂದ ನೋಡಿದ್ರೆ ಬಾಗಿಲೊಳಗೆ ನೋಡಿ ಅಲ್ಲಿ ಬೃಂದಾವನ ಕಾಣಿಸುತ್ತೆ ಹಿಂದ್ಗಡೆ. ಕೊನೆಯಲ್ಲಿ ಇದೆಲ್ಲ ಟೀ ಕೂಡ್ ಸರ್, ಎಲ್ಲವೇ ಟೀ ಕೂಡು. ಇಲ್ಲೆಲ್ಲ ಕಂಬಗಳಿದೆ ನೋಡಿ. ಆ ಕಂಬಗಳೆಲ್ಲ ಇದು ಒಂದು ಮೊದಲು ಜಗಲಿ ಇತ್ತು. ಈ ಜಗಲಿನಲ್ಲಿ ಯಾರು ಬಂದು ಕೂತ್ಕೊಂಡ್ಬಿಡ್ತಾರೆ ಅಂತ ಅಂಗಡಿ ಮಾಡಿದ್ವಿ. ಈಗ ಕೆಲಸ ಯಾರನ್ನು ಹೋಗು ಅಂತ ಹೇಳಕ್ಕಾಗಲ್ಲವಲ್ಲ, ಯಾರೋ ಕುಡಿದ್ಬಿಟ್ಟು ಬಂದಾಗೆಲ್ಲ ಕೂತ್ಕೊಂಡ್ಬಿಡೋರು. ಸೊ ಅದಕ್ಕೆ ನಾವು ಅದನ್ನ ಅಂಗಡಿ ತರ ಮಾಡಿ ಬಂದೋಬಸ್ತ್ ಮಾಡಿದ್ವಿ. ಈಗ ಅಂಗಡಿನಲ್ಲಿ ಶಾಪ್ ಇದ್ದಾರೆ, ಜನಗಳಿದ್ದಾರೆ. ಇದು 111 ವರ್ಷದ್ದು. ಅಂದ್ರೆ ಈ 115 ಆ ದೇವಸ್ಥಾನಕ್ಕೂ ಈ ಅಗ್ರಹಾರಕ್ಕೂ ಏನೋ ಸಂಬಂಧ ಇದೆಯಾ? ಅಂದ್ರೆ ನಮ್ಮ ತಾತ ಅವರು, ನಮ್ಮ ತಂದೆಯವರೆಲ್ಲ ದೇವಸ್ಥಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಮಾಹಿತಿಯಲ್ಲಿ ಅಲ್ಲಿ ಸಿಗುತ್ತೆ ನಿಮ್ಗೆ. ಇದು 1826 ಅಲ್ಲಿ ಕಟ್ಟಿದ್ದು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇದಾರಲ್ಲ, ಅವ್ರು ಕಟ್ಟಿದ್ದು 1826 ಮಾಡಿದ್ರು. ಚಾಮರಾಜೇಶ್ವರ ಬಂದು ಸ್ಥಾಪನೆ ಮಾಡಿದ್ರು. ಅದೇ ಅವ್ರ ತಂದೆಯವ್ರ ಹೆಸರು ಚಾಮರಾಜ ಒಡೆಯರ್ ಅಂತ. ಅವರು ಚಾಮರಾಜನಗರದಲ್ಲಿ ಹುಟ್ಟದವರು. ಈ ಊರಿನ ಹೆಸರು ಹರಿಕೊಟಾರ ಅಂತ ಹಳ್ಳಿ ಆಗಿತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಹರಿಕೊಟಾರನ ಚಾಮರಾಜನಗರ ಅಂತ ಇಷ್ಟು ಅವ್ರ ತಂದೆ ಹೆಸರಿನಲ್ಲಿ. ಸರಿನಾ? ಆಮೇಲೆ ಈ ಟೆಂಪಲ್ ಅವರು ಬೇಡ್ಕೊಂಡಿದ್ರು. ಅವರು ಹೈದರಾಲಿ ಸೋಲ್ಸಿ ಇಲ್ಲಿ ಕಳಿಸಿದ್ರಲ್ಲ, ಇಲ್ಲಿ ಬನ್ನಿ ಮಂಟಪ ಅಂತ ಒಂದಿದೆ, ಒಂದು ಅರಣ್ಮನೆ, ಹಳೆಯ ಮನೆ ಇತ್ತು. ಅಲ್ಲಿ ಅವರು ವಾಸವಾಗಿದ್ರು. ಮಹಾರಾಜರ ಫ್ಯಾಮಿಲಿ ಎಲ್ಲ ಓಡ್ ಬಂದ್ಬಿಟ್ಟಿದ್ರು. ಅದೇ ಟಿಪ್ಪು ಮತ್ತೆ ಹೈದರಾಲಿ ಮೈಸೂರನ್ನ ವಶಪಡಿಸ್ಕೊಂಡು ಒಡೆಯರ್ ಫ್ಯಾಮಿಲಿಯಿಂದ ವಶಪಡಿಸ್ಕೊಂಡಾಗ ಇಲ್ಲಿ ಅವ್ರು ಬಂದು, ಇಲ್ಲಿ ಕಾಡಾಗಿತ್ತು. ಇಲ್ಲೊಂದು ಬನ್ನಿ ಮಂಟಪ ಅಂತಿದೆ, ಈಗ ಇಲ್ಲ ಅನ್ಸುತ್ತೆ, ಹೊಡೆದಾಕ್ಬಿಟ್ಟಿದ್ದಾರೆ. ಅಲ್ಲಿ ಅವ್ರು ಬಂದು ಅದೊಂದು ಚಿಕ್ಕ ಅರಮನೆ, ಅಲ್ಲಿ ಬಂದು ಔಸ್ಕೊಂಡಿದ್ರು. ಸೊ ಅವರು ಬೇಡ್ಕೊಂಡ್ರಂತೆ, ಒಡೆಯರ್ ತಂದೆ ಅವರು ಚಾಮರಾಜ ಒಡೆಯರು ಇಲ್ಲೇ ಹುಟ್ಟಿದ್ದು. ಅವ್ರ ತಂದೆ ಬೇಡ್ಕೊಂಡ್ರಂತೆ, ಈ ತರ ಮಾಡಿದ್ರೆ ನಾನು ಒಂದು ದೇವಸ್ಥಾನ ಪಡಿತೆ ಆ ತರ. ಅದು ಆಮೇಲೆ ಕೃಷ್ಣರಾಜ ಒಡೆಯರು ಅದನ್ನ ನಿಭಾಯಿಸಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಭಾಯಿಸಿದ್ರು. ಓಕೆ. ಸೊ 200 ವರ್ಷದಿಂದ ಇದೆ ಇದು. ಈಗ 200 ಇಯರ್ ಸೆಲೆಬ್ರೇಷನ್ ಈ ವರ್ಷ ಮಾಡ್ಬೇಕಾ, ನಾಳೆ ನೆಕ್ಸ್ಟ್ ಇಯರ್ ಜಾನ್ವರಿ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ 200 ಇಯರ್ಸ್ ಬಹಳ ಸುಂದರವಾದ ದೇವಸ್ಥಾನ. ನೀವು ನೋಡಿದ್ರೆ ಅಲ್ಲಿಂದ ಮುಂದೆ ಎಷ್ಟು ಅದ್ಭುತವಾದ ಕೆತ್ತನೆಗಳು, ಬಹಳ ಚೆನ್ನಾಗಿದೆ. ಸೊ ತಾವು ಬಂದಿದ್ದು ದೇವಸ್ಥಾನ ತಗೊಳ್ಳೋದು ಬಹಳ ಸಂತೋಷ. ಇದು ಅಗ್ರಹಾರ ಸರ್? ಇದು ಅಗ್ರಹಾರ. ಏನ್ ಅಗ್ರಹಾರ? ಇದು ಬ್ರಾಹ್ಮಣರ ಅಗ್ರಹಾರ. ಇದು ಇಲ್ಲೆಲ್ಲ ಈ ಅಕ್ಕಪಕ್ಕದ ಮನೆಯವರೆಲ್ಲ ಮಣ್ಣಿನ ಮನೆ ಇತ್ತು ಮೊದಲು. ಎಲ್ಲ ಇಲ್ಲಿರೋ ವೈದಿಕರಿಗಿತ್ತು. ನಮ್ಮ ಮನೆ ಇದ್ದಿರ್ಲಿಲ್ಲ. ನಾವು ತಗೊಂಡು, ನಮ್ಮ ತಾತ ಅವ್ರು ತಗೊಂಡು ಕಟ್ಟಿಸಿದ್ದು. ನಮ್ಮ ತಾತ ಅವರು ಇಲ್ಲಿ ಸುಮಾರು 890ಕ್ಕೆ ಬಂದರು. ಇಲ್ಲಿ ಕೂಡ್ಲೂರು ಪಕ್ಕದ ಒಂದು ಹಳ್ಳಿ ಇದೆ, ಅಲ್ಲಿಂದ ಬಂದರು. ನಮ್ಮ ಫ್ಯಾಮಿಲಿ, ನಮ್ಮ ಮುಂದೆ ಹೇಳ್ತೀನಿ, ಬನ್ನಿ ಒಳಗೆ ಬನ್ನಿ. ನಮ್ಮ ವೆಂಕಟಸ್ವಾಮಿ ಅವರ ಕುಟುಂಬದ ಬಗ್ಗೆ ಮಾತಾಡೋಣಂತೆ. ಈಗ ಅವ್ರ ಮನೆ ಒಳಗಡೆ ಹೋಗೋಣಂತೆ. ಒಂದು ಸಣ್ಣ ಉಪಹಾರ ಇದೆ, ಬನ್ನಿ 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 ಗಿರೀಶ್ ಸರ್. 6,000 ಚದರಡಿಯ ಮನೆ. 7,000. 7,000. ಬನ್ನಿ ಮುಂದೆ. ನಮಸ್ಕಾರ ಸರ್. ಇದು 115 ವರ್ಷದ ಬಾಗಿಲು. ಇದು 115 ವರ್ಷದ ಬಾಗಿಲು. ಮತ್ತು ಅವಾಗಿಂದ ಇದು ಈ ಚೈನು ಎಲ್ಲ ಅದು ಆವಾಗಲಿಂದ ಇದೆ. ಈ ಬಾಗಲ್ನ ಮಾರಿದ್ರೇನೆ 20 ಲಕ್ಷ ಬರ್ಬೋದೇನೋ. 10 ಲಕ್ಷದಿಂದ 20 ಲಕ್ಷ ತಕ್ಕ ಒಂದು ಬಾಗಲ್ ಮಾರಿದ್ರೇನೆ. ನೋಡಿ, 115 ವರ್ಷದ ಹಳೆಯ ರಾಜರ ಕಾಲದ ಮನೆ ಇದು ಸರ್. ಮತ್ತೆ ಏನು ಡ್ಯಾಮೇಜ್ ಆಗಿಲ್ಲ, ಅದರ ಏನು ಹೈಡ್ರಾಲಿಕ್ಸ್ ಏನಾಗಿಲ್ಲ ನೋಡಿ. ಇದ್ರದೆಲ್ಲ ಅವಾಗ ಒರಿಜಿನಲ್ ಇದಲ್ಲ. ಈ ಕೆತ್ತಿರೋದೆಲ್ಲ ಒರಿಜಿನಲ್ ಮರ ಎಲ್ಲ ಒರಿಜಿನಲ್. ಈ ಫ್ಲೋರ್ ಎಲ್ಲ ಒರಿಜಿನಲ್. ಇದ್ಯಾವುದು ಏನು ಮಾಡಿಲ್ಲ. ಆ ಕಾಲದ್ದೇ ಕಡಪಕಲ್ಲು ಫ್ಲೋರಿಂಗ್ ಕಲ್ಲು. ಆ ಕಲ್ಲು ನೋಡಿ, ಹಿಂದ್ಗಡೆ ಜಲ್ಲಿ ಕಲ್ಲು ಇದೆಯಲ್ಲ, ಎಲ್ಲ ಒಟ್ಟಿಗೆ ಹಾಗೆ ಮಾಡಿದ್ದು. ಇದು ನಮ್ಮ ಮನೆದು ಎಕ್ಸ್ಟೆಂಡ್ ಆಗಿತ್ತು. ಅಲ್ಲಿ ತನಕ ನಮ್ಗೆ ಜಾಗ ಇದೆ. ಆದ್ರೆ ಸಿಟಿನವ್ರು ಅಕ್ವೈರ್ ಮಾಡಿದ್ರು ಅದನ್ನ. ಯಾಕೆ ದೊಡ್ಡದಾಗಿ ಮಾಡಕ್ಕೆ ರಸ್ತೆ ಇದೇ ದೊಡ್ಡ ರಸ್ತೆ ಸರ್. ಚಾಮರಾಜನಗರದಲ್ಲೇ ಈ ರಸ್ತೆನೇ ದೊಡ್ಡ ರಸ್ತೆ. ಯಾವ ರಸ್ತೆನೂ ಲಿವಿಂಗ್ ಕ್ವಾರ್ಟರ್ಸ್ ನಲ್ಲಿ ದೊಡ್ಡ ರಸ್ತೆ ಯಾವುದೂ ಇಲ್ಲ.
ಈಗ ಇದೇನಿದೆ ಲಿವಿಂಗ್ ಎಲ್ಲ ಬ್ರಾಹ್ಮಣರೆಲ್ಲ ಇಲ್ಲಿಂದ ಹೊರಟು ಬಿಟ್ರು, ಎಲ್ಲ ಮೈಸೂರು ಬೆಂಗಳೂರು ಸೇರಿದ್ರು, ಕೆಲವರೆಲ್ಲ ಮಕ್ಕಳೆಲ್ಲ ಹೋಗ್ಬಿಟ್ರಲ್ಲ, ವಿದೇಶಕ್ಕೆ ಹೋಗ್ಬಿಟ್ರಿ. ಹೋಗ್ಬಿಟ್ಟು. ಸೊ ಹಾಗಾಗಿ ನಮ್ಮ ತಮ್ಮವ್ರು ಇಲ್ಲಿರೋದ್ರಿಂದ ಈ ಮನೆಯಲ್ಲಿ ನಾವು ಇದ್ದಾರೆ, ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ. ಅಲ್ಲ, ಈ ಬಾಗ್ಲೇ ನೋಡಿ ಮಾರೋದು 20 ಲಕ್ಷ ಬರುವಂತದ್ದು ಬಾಗ್ಲು ಇವತ್ತಿಗೂ ಹಾಳಾಗಿಲ್ಲ, ಅಷ್ಟು ಅದ್ಭುತವಾಗಿದೆ. ಇದನ್ನ ನಾವು ಚಿಕ್ಕ ವಯಸ್ಸಲ್ಲಿ ತಳ್ಳಕ್ ಆಗ್ತಿರ್ಲಿಲ್ಲ. ಈ ತರ ಮಕ್ಳಿದಾಗ ನಾವಿದ್ದಾಗ ಚಿಕ್ಕ ಹುಡುಗ ಆಗಿದ್ದಾಗ ಈ ಬಾಗಿಲು ತೆಳ್ಳೋದು ಬಹಳ ಕಷ್ಟ, ಪ್ರಯಾಸವಾಗ್ತಿತ್ತು. ಇಲ್ಲಿ ನಮ್ಮ ತಮ್ಮವ್ರು ಇದ್ದಾರೆ, ಅವರು ಬಹಳ ಬಿಸಿ ಲಾಯರು, ಬಹಳ ಲೀಡಿಂಗ್ ಅಡ್ವೊಕೇಟ್ ಅವರು. ಹೌದಾ ಸರ್, ಬರ್ಬೋದಾ? ಇವರು ನನ್ನ ತಮ್ಮವರು ಬಾಲಸುಬ್ರಹ್ಮಣ್ಯಂ ಅಂತ, ಸೀನಿಯರ್ ಅಡ್ವೊಕೇಟ್ ಚಾಮರಾಜನಗರ, ಲೀಡಿಂಗ್ ಅಡ್ವೊಕೇಟ್. ಸರ್, ನಿಮ್ಮ ಆಫೀಸ್ ಆಂಟಿಕ್ ಆಗಿದೆ, ನೋಡ್ಬೇಕು ಅದಕ್ಕೆ. ಬನ್ನಿ ಬನ್ನಿ ಬನ್ನಿ. ಈಸ್ ಮೈ ಯಂಗರ್ ಬ್ರದರ್ ಬೈ 7 years. ಓಕೆ, ನೀವು 7 ವರ್ಷ ಕಮ್ಮಿ ನನಗಿಂತ, ಆದ್ರೆ ಬುದ್ಧಿವಂತಿಕೆ ನನಗಿಂತ ಜಾಸ್ತಿ. ಟಚ್ ಮಾಡ್ಬಿಟ್ರು. ನೋಡಿ ಪುಸ್ತಕಗಳು ನೋಡಿ, ಕೇಸ್ ಫೈಲ್ಸ್ ನೋಡಿ, ಇಲ್ಲಿ ಬಹಳ ಇದು ಫ್ರಾಕ್ಷನ್ ಆಫ್ ದ ಕೇಸ್ ಫೈಲು. ಬಹಳ ಬಿಸಿ ಲಾಯರು, ಬಹಳ ಇಸ್ ದ ಮೋಸ್ಟ್ ಲೀಡಿಂಗ್ ಲಾಯರ್. ಹೆದರ್ಕೋತಾರೆ ಬಾಕಿ ಲಾಯರ್ಸ್ ಎದುರ್ಕೋಬೇಕು ಅಂತ ಹೇಳಿದ್ರು ಅವರು. ಏನೋ ಅವರು ವಾದ ಮಾಡೋದು ನಾನು ನೋಡಿದ್ದೀನಿ ಒಂದ್ಸತಿ, ಬಹಳ ಚೆನ್ನಾಗಿ ಮಾಡ್ತಾರೆ. ನಾನು ಸಿನಿಮಾದಲ್ಲಿ ನೋಡ್ತೇನೆ, ಯುವರ್ ಆನರ್ ಆತರ ಅಲ್ಲ, ಮತ್ತೆ ಅವ್ರ ಅದು ಸಿಂಹ ಗರ್ಜನೆ. ಲಯನ್ ಜಗಪತಿ ರಾವ್ ತರ ಈಸ್ ಎ ಫೇಮಸ್ ಲಾಯರ್. Okay. ಅವರು ಪಾಲಿಟಿಕ್ಸ್ ಅಲ್ಲಿ ಇದ್ರು ಮೊದಲು, ಈಗಿಲ್ಲ. Okay. PHP ನಲ್ಲಿ ಇದ್ದಾರೆ, ಸ್ಟೇಟ್ ಲೆವೆಲ್ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ಅವರು ಲೀಗಲ್ ಅಡ್ವೈಸರ್ ವಿಶ್ವ ಹಿಂದೂ ಪರಿಷತ್ಗೆ. Okay. ಆಮೇಲೆ ಈಗ ಇದರಲ್ಲಿ ಸೆಕ್ರೆಟರಿ ಆಗಿದ್ರು ಬಿಜೆಪಿಗೆ. ಮೈಸೂರು ಡಿಸ್ಟ್ರಿಕ್ಟ್ ಇತ್ತಲ್ಲ, ಆ ಟೈಮಲ್ಲಿ ಇವರು ಸೆಕ್ರೆಟರಿ ಆಗಿದ್ರು. ಸಾಮೂಹಿಕ ಚಟುವಟಿಕೆ ಅದೆಲ್ಲ ಬಹಳ ಪಾರ್ಟಿಸಿಪೇಟ್ ಮಾಡ್ತಾರೆ, ರಾಮ ಮಂದಿರ, ದೇವಸ್ಥಾನ, ಹಾಗೆಲ್ಲ. ಸರ್, ನಿಮ್ಮ ಆಫೀಸ್ ತುಂಬಾ ಆಂಟಿಕ್ ಆಗಿದೆ. ಇರ್ಲಿ ಸರ್. ಅಲ್ಲ, ಕೇಸ್ ಫೈಲು ಆಂಟಿಕ್ ಆಗಿದೆ, ಹೆಂಗೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ? ಹೌದು ಸರ್. ಅವ್ರ್ಯಾರು? ಅವ್ರು ನಮ್ಮ ತಾತ ಅವರು ಸರ್. ಅವರು ಏನವ್ರ ಸರ್? ವೆಂಕಟಸ್ವಾಮಿ ಅಯ್ಯರ್ ಅಂತ. ಅವರು ಫಸ್ಟ್ ಬೆಂಚ್ ಮ್ಯಾಜಿಸ್ಟ್ರೇಟ್ ಆಗಿದ್ರು ಇಲ್ಲಿಗೆ ಬ್ರಿಟಿಷ್ ಪೀರಿಯಡ್ ಅಲ್ಲಿ. ಅವರು ಮತ್ತೆ ನಮ್ಮ ತಂದೆಯವರವರು ವಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ. ಅವ್ರ ಬಗ್ಗೆ ಒಳಗಡೆ ಹೇಳ್ತೀನಿ ನಾನು. ಅಂದ್ರೆ ನಿಮ್ದು ವಕೀಲರ ಕುಟುಂಬನೇ? ಹೌದು ಸರ್. ಅವರು ನಾನು ಒಬ್ಬನೇ ಇಂಜಿನಿಯರ್. ನಿಮ್ಗೆ ಅದಕ್ಕೆ ನಿಮ್ಮ ತಾತನ ಸಿಟ್ಬಿಟ್ಟಿದ್ದಾರೆ. ಅವರು ನನ್ನ ತಾತನ ಹೆಸರಿಟ್ಟಿದ್ದಾರೆ. ಅವರು ಬಾಲಸುಬ್ರಹ್ಮಣ್ಯಂ ಅಂತ, ಅವ್ರ ಮುತ್ತಾತನ ಹೆಸರು ಅವ್ರಿಗೆ. ನಮ್ಮ ಫ್ಯಾಮಿಲಿ ಈ ಊರಿಗೆ, ಮೈಸೂರು ಸ್ಟೇಟ್ಗೆ ನಾವು ತಮಿಳ್ನವರು, ಆದ್ರೆ ಕನ್ನಡದವರು. ಆಕ್ಚುಲಿ 1700 ಇಲ್ಲಿ ಮೈಗ್ರೇಟ್ ಮಾಡಿದ್ವಿ, 1700 ಇಸ್ವಿನಲ್ಲಿ. ನಮ್ಮ ಫ್ಯಾಮಿಲಿ ಟ್ರೀ ಎಲ್ಲ 1700 ಇಸ್ವಿಯಿಂದ ಕರ್ನಾಟಕದಲ್ಲಿದೆ. ಯಾವ ಕಡೆಯಿಂದ ಬಂದ್ರಿ? ಯಾವ ಭಾಗದಿಂದ ಬಂದ್ರಿ? ಇವರೆಲ್ಲ ಕೊಯಂಬತ್ತೂರು, ಸತ್ಯಮಂಗಲ, ಗೋಪಿಚೆಟ್ಟಿಪಾಳ್ಯಂ ಇದೆಯಲ್ಲ, ಅಲ್ಲಿಂದ ಸತ್ಯಮಂಗಲ, ಅಲ್ಲಿಂದ ಬಂದ್ರು. ಬಹಳ ಡಿಸ್ಟೆನ್ಸ್ ಅಲ್ಲ, ಅಲ್ಲಿಂದ ಮೇಲೆ ಎತ್ತರು ಅಷ್ಟೇ. ಬೆಟ್ಟ ದಿಮ್ಮಂ ಹತ್ತಿದ್ರು ಅಷ್ಟೇ. 1700 ಆಗ ಒಂದೇ ರಾಜ್ಯ ಆಗಿತ್ತಲ್ಲ, ಕರ್ನಾಟಕ ಅಂತ ತಮಿಳ್ನಾಡು ಅಂತ ಇರಲಿಲ್ಲ. ಆಗ ಸಾಮ್ರಾಜ್ಯ, ಮೈಸೂರು ಅರಸು ಸಾಮ್ರಾಜ್ಯ ಆಗಿತ್ತಲ್ಲ, ಆ ಟೈಮಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಸೆಟ್ಲ್ ಆಗ್ಬೋದು. ಆ ಥರ ಬಹಳ ಜನ ಬಂದಿದ್ದಾರೆ. ಮಧುರೈಯಿಂದ ಇಲ್ಲೊಬ್ರು 350 ವರ್ಷದ ಮುಂದೆ ಒಂದು ಮನೆ ಇತ್ತು, ಈಗ ಅವ್ರದ್ದು ಹೊಡೆದಾಕ್ಬಿಟ್ಟಿದ್ದಾರೆ. ಅದು ಓಲ್ಡೆಸ್ಟ್ ಹೌಸ್ ಆಗಿತ್ತು ಆ ಕಡೆ. ಒಂದು ನಮಗೆ ಗೊತ್ತಿರೋ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಹೆಸರಿಟ್ಕೊಂಡ್ರು. ಅವ್ರು ತಮಿಳ್ನವರು, ಮಧುರೈಯಿಂದ ಬಂದವರು. ಅವ್ರ ಮನೇಲಿ ಯಾರು ತಮಿಳಿಗೆ ಗೊತ್ತಿಲ್ಲ. ಈಗ ನಮ್ಮ ಮನೇಲಿ ನಾವು ಗಂಡಸರೆಲ್ಲ ಕನ್ನಡ, ಇನ್ನು ಅವ್ರ ಜೊತೆ ಕನ್ನಡದಲ್ಲೇ ಮಾತಾಡೋದು, ಆದರೆ ಹೆಂಗಸರೆಲ್ಲ ತಮಿಳ್ನಾಡಿಂದ ಬರ್ತಾರೆ. ಸೊ ದಟ್ ಮಕ್ಕಳಿಗೆ ಸ್ವಲ್ಪ ತಮಿಳ್ ಬರಲಿ ಅಂತ. ನೀವು ಮದುವೆ ಹೆಣ್ಮಕ್ಳು ತಮಿಳ್ನಾಡು ಕಡೆಯಿಂದ ಬರ್ತಾರೆ. ಆದರೆ ನಾವು ಮಾತಾಡೋದೆಲ್ಲ ಒಬ್ರಿಗೊಬ್ರಿಗೆ ಕನ್ನಡದಲ್ಲಿ ಮಾತಾಡ್ತೀವಿ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಸೊ ಓಲ್ಡ್ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್, ಅದೇ ನಮ್ಮ ಇಡೀ ಹಳೆ ಮೈಸೂರು ಸಂಸ್ಥಾನ ಇತ್ತಲ್ಲ. ಸೊ ಅವಾಗ ಅದು ತಮಿಳ್ನಾಡು ಮೆಡ್ರಾಸ್ ಪ್ರೆಸಿಡೆನ್ಸಿ ಅವ್ರಿಗೆ ಇದ್ದಿದ್ರಿಂದ ಸೊ ಎಲ್ಲರೂ ಮೈಗ್ರೇಟ್ ಆಗಿರೋ ಸಹಜ. ನಮ್ಮ ತಂದೆಯವರು ಇಲ್ಲಿ ಬಹಳ ಪ್ರಮುಖವಾಗಿದ್ರು. ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು ಚಾಮರಾಜನಗರಕ್ಕೆ. ಅವರು ದೇವರಾಜ ಅರಸಿಗೆ ಕ್ಲೋಸ್ ಫ್ರೆಂಡು. ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಅವರು ಇದಾಗಿದ್ರು, ಲೀಡರ್ ಆಗಿದ್ರು. ಆಮೇಲೆ ಫೋಟೋ ಎಲ್ಲ ತೋರಿಸ್ತೀನಿ ಅವ್ರದ್ದು. ಅವರು ಇಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ ಇದರಲ್ಲಿ ಬಹಳ ಲೀಡರ್, ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ಊರಿನಲ್ಲಿ. ಸ್ಕೂಲ್ಗಳು ಕಟ್ಟಿಸಿದ್ದಾರೆ, ಹಾಸ್ಪಿಟಲ್ಗಳೆಲ್ಲ ಕಟ್ಟಿಸಿದ್ದಾರೆ ಹಿಂದಿನ ಕಾಲದಲ್ಲಿ. ಅವರು PWD ಕಾಂಟ್ರಾಕ್ಟರ್ ತಗೊಂಡು ಮಾಡಿದ್ದಾರೆ ಅದೆಲ್ಲ. ಆಗಿನ ಕಾಲದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ದುಡ್ಡು ಇರಲಿಲ್ಲ. ನಮಗೆ ವಿಸ್ತಾರವಾಗಿ ತಮ್ಗೆ ಆಮೇಲೆ ಹೇಳ್ತೀವಿ. ಆಗಲಿ ಸರ್, ಸ್ವಲ್ಪ ಹೋಗ್ತೀನಿ ಸರ್, ಬರ್ತೀನಿ, ತಮ್ಮ ಭೇಟಿ ಮಾಡ್ತೀನಿ. ಇಲ್ಲಿ ಆಫೀಸ್ ಎಕ್ಸ್ಟೆಂಡ್ ಆಗಿದೆ ನೋಡಿ. ಇದು ಇಲ್ಲಿ ಬಂದು ಕೂತ್ಕೋತಾರೆ ಜನಗಳು, ಅಲ್ಲಿ ತುಂಬಿಟ್ರೆ ಇಲ್ಲಿ ಕೂತ್ಕೊಳ್ತಾರೆ ನೋಡಿ. ಆ ಕಡೆ ಅವರು ಸ್ಟಾಫ್ ಎಲ್ಲ ಇನ್ನೂ ಬಂದಿಲ್ಲ. ಅಡ್ವೊಕೇಟ್ ಸಾಹೇಬ್ರದ್ದು ಅವ್ರದ್ದು ಆಫೀಸ್ ಆ ಕಡೆ ಎಕ್ಸ್ಟೆಂಡ್ ಆಗಿದೆ. ಓಕೆ. ಸೊ ಈ ಎರಡು ಜಾಗ ಅಡ್ವೊಕೇಟ್ ಸಾಹೇಬ್ರ, ಇದು ಎಲ್ಲವೇ ಅಡ್ವೊಕೇಟ್ ಸಾಹೇಬ್ರದೇನೆ. ಓಕೆ, ಗ್ರೇಟ್ ಸರ್. ಸರ್ ಇಲ್ಲಿ ನೋಡಿ, ಮತ್ತೆ ಬಾಗ್ಲು. ಮತ್ತೆ ಬಾಗ್ಲು. ಇದು ಟೀಕ್ ವುಡ್, ಹಳೇದೇ.
ಯಪ್ಪ, ಎಲ್ಲ ಬಾಗಿಲುಗಳು ಹಳೇದೆ ಸರ್ ಇಲ್ಲಿ. ಮತ್ತೆ ನೋಡಿ ಅವತ್ತು ಹಾಕಿರೋ ಚೈನ್ ಕೂಡ ಹಾಳಾಗಿಲ್ಲ. ಮತ್ತು ಅವತ್ತಿನ ಚೈನ್ ಲಿಂಕ್ ನೀವು ಗಮನಿಸಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವತ್ತಿನ ಚೈನ್ ಲಿಂಕ್ ಸಿಸ್ಟಮೇ ಬೇರೆ, ಅವತ್ತಿನ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿತ್ತು. ಹಳೆ ಕಾಲದ್ದು ಇದು ಒರಿಜಿನಲ್ ಫ್ಲೋರ್ ಸರ್, ಇದು ಗಾರೆ ಫ್ಲೋರು, ಹಾಂ, ಹಳೆ ಕಾಲದ ಗಾರೆ. ಓಕೆ. ನಾವು ಚೇಂಜೇ ಮಾಡಲಿಲ್ಲ, ಆನ್ ಪರ್ಪಸ್ ಮಾಡಲಿಲ್ಲ. ಇದು ಆ ಕಾಲದಲ್ಲಿ ಗಾರೆ ಇರ್ತಿತ್ತ ಸರ್? ಈ ತರ ವಜ್ರದ ಗಾರೆ ಇತ್ತು. ಆಗ ಅವರು ಅರ್ದ್ಬಿಟ್ಟು ಇಲ್ಲೇ ಅರ್ದ್ಬಿಟ್ಟು ಮಾಡಿದ್ದಾರೆ, ಮನೆ ಹಿಂದ್ಗಡೆ ಅರ್ದಿದ್ದಾರೆ. ಇದು ಒರಿಜಿನಲ್ ಫ್ಲೋರ್, ಇದು ಚೇಂಜ್ ನಾವು ಆನ್ ಪರ್ಪಸ್ ಚೇಂಜ್ ಮಾಡಲಿಲ್ಲ. 115 ವರ್ಷ ಆದ್ರೂ ಹಾಳಾಗಿಲ್ಲ, ಹಾಗೆ ಇಟ್ಕೊಂಡಿದೀವಿ ನಾವು. ನೋಡಿ ನೀವು ಅದಕ್ಕೆ ಗ್ರನೈಟು ಟೈಲ್ಸ್ ಏನು ನಮ್ಗೆ ಇಷ್ಟ ಇಲ್ಲ, ಬದಲಾಯಿಸಕ್ಕೆ ಇಷ್ಟ ಇಲ್ಲ. ಓಕೆ. 1908ರಲ್ಲಿ ಶುರು ಮಾಡಿದ್ರು ಮನೆ ಕಟ್ಟಕ್ಕೆ. ಆಗ ಎಕ್ವಿಪ್ಮೆಂಟ್ಸ್ ಎಲ್ಲ ಇರಲಿಲ್ವಲ್ಲ, ಎಲ್ಲ ಮ್ಯಾನ್ಯುವಲ್ ಲೇಬರು. ನಮ್ಮ ತಾತ ಅವರು ಕೂಡ್ಲೂರು ಅಂತ ಒಂದು ಊರಿದೆ ಇಲ್ಲಿಂದ 3 ಮೈಲಿ ದೂರದಲ್ಲಿ, ಅದಕ್ಕೆ ಅವ್ರ ಹೆಸರು ಕೂಡ್ಲೂರು ವೆಂಕಟಸ್ವಾಮಿ ಅಂತ. ಬಹಳ ಅವ್ರಿಗೆ ಇದು ತೋಟ ಗದ್ದೆ ಎಲ್ಲ ಇತ್ತು. ಅಲ್ಲಿರೋ ಜನ ಎಲ್ಲ ಅಲ್ಲಿ ಬಂದು ಈ ಮನೆ ಕಟ್ಟಿದ್ದಾರೆ. ಓಕೆ. ಹಾಂ, ಇದು ನಮ್ಮ ಮನೆ ಹಾಲು. ಇಲ್ಲಿ ಎಲ್ಲರನ್ನೂ ಭೇಟಿ ಮಾಡಿ, ಯಾರು ಬಂದರು ಇಲ್ಲಿ ಕೂರಿಸಿ, ಅಲ್ಲಿ ಆಫೀಸ್ ಬಂದ ಜನಗಳು ಪ್ರೊಫೆಷನಲ್, ನಮ್ಮ ತಮ್ಮ ಅವ್ರದ್ದು, ಇಲ್ಲಿ ಮನೆಗೆ ನಮ್ಗೆ ಆತ್ಮೀಯರು ಯಾರಾದರೂ ಬಂದರೆ ಇಲ್ಲಿ ಕೂರಿಸಿ ಅವ್ರಿಗೊಂದು ಕಾಫಿ ತಿಂಡಿ ಕೊಟ್ಟು ಅವ್ರನ್ನ ಮಾಡೋವಂಥ ಒಂದು ಐತಿಕ ಇದೆ, ಪದ್ಧತಿ ಇದೆ. ನಮ್ಮ ತಂದೆಯವ್ರ ಕಾಲದಿಂದನೂ ಇದೆ. ಇಲ್ಲಿ ತಂದೆಯವರು ಕೃಷ್ಣಸ್ವಾಮಿ ಅವರು ಅಡ್ವೊಕೇಟು, ಲಾ ಓದಿದ್ರು, ಅಂದರೆ ಅವರ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಲಿಲ್ಲ. ಅವರು ಇಲ್ಲಿದ್ದಾರೆ, ಅವರು ದಿವಂಗತರು. ಇವರೇ? ಇವರೇ. ನಿಮ್ಮ ತಂದೆ 1993ರಲ್ಲಿ ಅವ್ರಿಗೆ ಕೇವಲ 69 ವರ್ಷ ಆಗಿತ್ತು. ಆ ಕಾಲದಲ್ಲಿ ಅವರು ಕ್ಯಾನ್ಸರ್ ಬಂದು ಕಾಲವಾದರು. ಆಮೇಲೆ ನಮ್ಮ ತಮ್ಮ ಅವ್ರಿಗೆ ಆಗಲೇ ಬಂದ್ಬಿಟ್ಟಿದ್ರು. ಅವರು 1992ರಲ್ಲಿ ಬಂದರು. ಆವಾಗಲಿಂದ ಇಲ್ಲಿ ತನಕ ಅವರು ಇಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾರೆ. ವೆರಿ ನೈಸ್. ತಾವು ಎಷ್ಟು ಜನ ಮಕ್ಕಳು? ನಮ್ಮ ತಂದೆ ತಾಯಿಗೆ ನಾವು 7 ಜನ ಮಕ್ಕಳಿದ್ವಿ. ಆದರೆ ಆಗಿನ ಕಾಲದಲ್ಲಿ ಅಷ್ಟು ವೈದ್ಯಕೀಯ ಚಿಕಿತ್ಸೆಗಳು ಇರಲಿಲ್ಲ. ಹಾಗಾಗಿ ನಾವು 3 ಜನ ಇದ್ದೀವಿ ಈಗ. ನಾನೊಬ್ಬ, ನಮ್ಮ ಫ್ಯಾಮಿಲಿ ಎಲ್ಲ ಅಮೇರಿಕಾದಲ್ಲಿದ್ದಾರೆ. ನಮ್ಮ ಬ್ರದರು ಅವ್ರ ಫ್ಯಾಮಿಲಿ ಇಲ್ಲಿದ್ದಾರೆ. ನಮ್ಮ ಸಿಸ್ಟರು ಅವ್ರ ಮಗಳು ಮದ್ರಾಸಲ್ಲಿದ್ದಾರೆ. ಹಾಂ. ಸೊ ನಾನು, ನನ್ನ ಹೆಂಡತಿ, ಅವಳ ಹೆಸರು ಶೀಲಾ ಅಂತ, ನನ್ನ ಮಗ ಆದಿತ್ಯ, ನಮ್ಮ ಮಗಳು ಅನಿತಾ, ನನ್ನ ಅಳಿಯ ಡಿಲನ್ ಅಮೆರಿಕನ್ ಹುಡುಗ. ಓ, ಪ್ರೇಮ ವಿವಾಹ. ಪ್ರೇಮ ವಿವಾಹ. ವಾವ್. ಹೌದು. ಬಟ್ ನೋಡಿ, ಕ್ಷಮೆ ಇರಲಿ, ಈಗ ನೀವು ಬ್ರಾಹ್ಮಣ ಸಮುದಾಯದವರಾಗಿ, ಬ್ರಾಹ್ಮಣರು ಅಂದ್ರೆ ಸ್ವಲ್ಪ ಅಂದ್ರೆ ಸಂಪ್ರದಾಯಸ್ಥ ಅಂತ ಎಲ್ಲ ಕರೀತಾರೆ. ಸೊ ನೀವು ಅಂತರ್ಜಾತಿ ವಿವಾಹಕ್ಕೆ, ಅಥವಾ ಒಬ್ಬ ಕ್ರಿಶ್ಚಿಯನ್, ನಿಮ್ಮ ಅಳಿಯ ಅವ್ರ ತಾಯಿ ಕ್ರಿಶ್ಚಿಯನ್ನು, ತಂದೆ ಜೀವ್, ಯಹೂದಿ. ಸೊ ಒಪ್ಕೊಂಡ್ರಿ? ಖಂಡಿತ, ಒಳ್ಳೆ ಮನುಷ್ಯ. ಅವಳು ಪ್ರೇಮಿಸ್ತೀನಿ ಅಂತ ಕರ್ಕೊಂಬಂದ್ಲು. ನಮ್ಮ ಜೊತೆ ಮಾತುಕತೆ ಮಾಡಿದ್ವಿ. ನಮ್ಮ ಜೊತೆ 3 ದಿನ ಇದ್ರು ನಮ್ಮ ಅಳಿಯಂದ್ರು. ನಮ್ಗೆ ಬಹಳ ಇಷ್ಟ ಆಯಿತು. ಸೊ ಆಗಿದೆ ಅಮೆರಿಕ ಸಂಪ್ರದಾಯ ಅಂದರೆ ಅಲ್ಲಿನ. ಈಗ ನೋಡಿ, ನಿಮ್ಮ ಮಗಳು ಒಬ್ಬ ಯಹೂದಿ ಕ್ರಿಶ್ಚಿಯನ್ ಹುಡುಗನ ಪ್ರೀತಿಸಿದ್ರು. ನಿಮ್ಮ ಮನೆ 3 ದಿವಸ ಇದ್ರು ಅವರು ಪ್ರೀತಿಸಿ ನನಗೆ ಹೇಳಿದ್ರು. ಆಮೇಲೆ ಇದರಲ್ಲಿ ವಾಟ್ಸಾಪಲ್ಲಿ ಕಾಲ್ ಮಾಡಿ ಮೊದಲು ಮಾತಾಡಿದ್ವಿ. ಆಮೇಲೆ ಅವ್ರನ್ನ ಮನೆಗೆ ಇನ್ವೈಟ್ ಮಾಡಿದ್ವಿ. ಕ್ರಿಸ್ಮಸ್ ಟೈಮಲ್ಲಿ ನಮ್ಮ ಜೊತೆ 3 ದಿನ ಬಂದಿದ್ರು. ಆಗ ಅವ್ರ ಜೊತೆ ಪರಿಚಯ ಆಗಿ ಅವ್ರನ್ನೆಲ್ಲ ಭೇಟಿ ಆದಮೇಲೆ ನಮಗೆ ಆ ಹುಡುಗನ ಬಗ್ಗೆ ಭಾಳ ಒಳ್ಳೆ ಒಪಿನಿಯನ್ ಬಂತು. ಅವರು ಲಾಯರನ್ನೇ, ಅಮೆರಿಕನ್ನು ಲಾಯರ್ ಅವರು. ಸೊ ನಮಗೆ ಭಾಳ ಇಷ್ಟ ಆಯಿತು, ಭಾಳ ಇಷ್ಟವಾದ ಹುಡುಗ. ಆಮೇಲೆ ಅವ್ರ ತಂದೆ ತಾಯಿಗಳನ್ನ ಭೇಟಿ ಮಾಡಿದ್ವಿ. ಅವರು ನಮ್ಮ ಮನೆಗೆ ಬಂದಿದ್ದರು. ಆಮೇಲೆ ಅವ್ರ ತಂದೆನೂ ಲಾಯರು. ಅವರು ಒಬಾಮಾ ಅಡ್ಮಿನಿಸ್ಟ್ರೇಷನ್ ಇತ್ತಲ್ಲ, ಆ ಲಾ ಡಿಪಾರ್ಟ್ಮೆಂಟ್ಲಿದ್ದರು. ಅವರು ಲಾಯರನ್ನೇ. ಸೊ ಹಾಗಾಗಿ ನಾವು ಒಪ್ಕೊಂಡ್ವಿ. ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾನೆ ಹುಡುಗ, ಭಾಳ ಸಭ್ಯ, ಸತ್ವಗುಣ ಭಾಳ ಇತ್ತು. ಸತ್ವಗುಣ ಅಂದರೆ ಗೊತ್ತಲ್ಲ ತಮಗೆ, ಸಾತ್ವಿಕತೆ ಭಾಳ ಇತ್ತು. ನನಗೆ, ನನ್ನ ಮಿಸ್ಸಸ್ಗೆ ಭಾಳ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ನಾವು ಬೆಳೆದಿಲ್ಲ ಸರ್, ಆ ಥರ ಪರಿಚಯದ ಇದ್ರಲ್ಲಿ ಬೆಳೆದಿಲ್ಲ. ನಮ್ಮ ತಂದೆಯವ್ರ ಕಾಲದಿಂದನೂ ಅವರು ಕಾಂಗ್ರೆಸ್ನವರು. ನಮ್ಮ ತಂದೆಯವರು ಇದರಲ್ಲಿ ಹೋರಾಡೋದು, ಯಾವುದರಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಜನ. ಅವರು ಚಿಕ್ಕ ವಯಸ್ಸಲ್ಲೇ ಕಾಂಗ್ರೆಸ್ ಸೇರಿದ್ರು. ಅವ್ರು ಮದ್ರಾಸ್ನಲ್ಲಿ BA ಮಾಡಿದ್ರು. ಅನಂತರ ಲಾ ಮಾಡೋಕ್ಕೆ ಹೋದಾಗ ಅವರು ಯುವಕ ಕಾಂಗ್ರೆಸ್ಸಲ್ಲಿ ಸೇರಿ ಬ್ರಿಟಿಷರಿಗೆ ಜೈಲಿಗೆಲ್ಲ ಹೋಗಿದ್ರು ನಮ್ಮ ತಂದೆಯವರು. ಆಗಿನ ಕಾಲದಲ್ಲಿ ಹೋಗ್ಬಿಟ್ಟು ಆಮೇಲೆ ವೆಸ್ಟರ್ನ್ ತ್ಯಾಗ ಮಾಡಿ ಆಗ ಗಾಂಧಿ ಡ್ರೆಸ್ ಶುರು ಮಾಡಿದ್ರು. ಆವಾಗಲಿಂದ ಕೊನೆ ತನಕ ಇದು ಪೇಟ ಹಾಕೊಂಡು ಇದೇ ಥರ ಡ್ರೆಸ್ಸಲ್ಲಿ ಅವರು ಕಂಪ್ಲೀಟ್ ಆಗಿತ್ತು. ಗಾಂಧಿ ಚರಕ ಖಾದಿನೇ ಉಡೋರು. ಆಗ 1942ರಲ್ಲಿ ಕ್ವಿಟ್ ಇಂಡಿಯಾ ಎಲ್ಲ ಇತ್ತಲ್ಲ, ಆ ಟೈಮಲ್ಲಿ ಅವರು ಇದಕ್ಕೆ ಹೋಗಿದ್ರು, ಜೈಲಿಗೆ ಹೋಗಿದ್ರು. ಸೊ ಹಾಗೆ ನಮ್ಮ ತಾತ ಅವರು ಕಾಂಗ್ರೆಸ್ ವಿರೋಧಿ. ಅವರು ಬ್ರಿಟಿಷ್ ಅಂದರೆ ಇಷ್ಟ ಅವರಿಗೆ. ಯಾಕೆಂದರೆ ಅವರಿಗೆ ಸಿಸ್ಟಮ್ನಲ್ಲಿ ನೋಡಿ, ಬ್ರಿಟಿಷ್ ರಾಜ್ನಲ್ಲಿ ಮಹಾರಾಜರಿದ್ದರು.
ಮಹಾರಾಜರು ಕಪ್ಪ ಕಾಣಿಕೆ ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ಆ ಕಪ್ಪ ಕಾಣಿಕೆಯನ್ನ ಅನುಗ್ರಹ ಮಾಡೋದ್ರಲ್ಲಿ ನಮ್ಮ ತಾತವರು ಜೋಡಿದಾರ್ ಆಗಿದ್ರಲ್ಲ, ಅವ್ರು ಏನ್ ಮಾಡೋರು, ಈ ತರ ಜೋಡಿದಾರ್ ಬೇರೆ ಬೇರೆ ಕಡೆ ಇದ್ರು. ಆ ಜೋಡಿದಾರರಿಗೆ ಒಂದು 2% ಏನೋ ಸಿಗೋದು ಎಲ್ಲ ಕೆಲಸ ಮಾಡಿ ಆ ಲೆಕ್ಕ ಬರೆಯೋಕ್ಕೆ, ಟೋಟಲ್ ರೆವಿನ್ಯೂ ಕಲೆಕ್ಷನ್ಗೆ. ಆ ರೆವಿನ್ಯೂನ ಅವರು ಮಹಾರಾಜರು ಕೊಡೋರು. ಮಹಾರಾಜರು ಸ್ವಲ್ಪ ಇಟ್ಕೊಂಡು ಬಾಕಿ ಇದನ್ನ ಬ್ರಿಟಿಷರಿಗೆ ಕೊಡೋರು. ಆ ಸಿಸ್ಟಮ್ ಇತ್ತಾಗ. ಸೊ ಅವ್ರ ಕೆಲಸ ಇದಾಗ್ಬಿಡುತ್ತಲ್ಲ. ಈಗ ಸ್ವರಾಜ್ಯ ಬಂದ್ರೆ ನಮ್ಮ ತಾತ ಅವ್ರ ಕೆಲಸ ಹೊರಟೋಗುತ್ತೆ, ಜೋಡಿದಾರ್ ತನ ಹೊರಟೋಗುತ್ತಲ್ಲ. ಸೊ ಅದಕ್ಕೆ ಬ್ರಿಟಿಷರ್ ಪರ ಇದ್ರು ಅವರು. ಬ್ರಿಟಿಷರ್ ಪರ ಅವ್ರಿಗೆ ಇವ್ರು ಗಾಂಧಿನ ಕಂಡ್ರೇನೆ ಆಗ್ತಿರ್ಲಿಲ್ಲ. ಓಕೆ, ಯಾಕಂದ್ರೆ ಸ್ವತಂತ್ರ ಕೊಡಿಸಿ ನಮ್ಮ ಜೋಡಿದಾರ್ ತನ ತೆಗೆಸ್ಬಿಡ್ತಾರೆ ಅವರು. ಅದಕ್ಕಂತಲ್ಲ, ಅವರು ಸ್ವಲ್ಪ ಬ್ರಾಹ್ಮಣ ಇದ್ರ ವಿಧಿನಲ್ಲಿ ಇದ್ರು. ಹಾಗೆ ಆಗಿನ ಕಾಲದಲ್ಲಿ ಈ ಕಾಸ್ಟ್ ಇದೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿತ್ತು. ನಾನು ಹೇಳಿದ್ದೆ ಏನೇ ಬಂದರೆ ಆಗ ತುಂಬಾ ರಿಜಿಡ್ ಆಗಿತ್ತು. ಅವ್ರಿಗೆ ಇವರು ಜಾತಿವಾದ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಯಾರು, ನಮ್ಮ ಮಹಾತ್ಮ ಗಾಂಧಿಯವರು, ಅದು ಕಂಡ್ರೆ ಇಷ್ಟ ಆಗ್ತಿರ್ಲಿಲ್ಲ. ಅವನು ಈ ದೇಶ ಹಾಳು ಮಾಡಿಬಿಡ್ತಾನೆ ಅಂತ ಹೇಳೋರು. ಆಗ ನಮ್ಮ ತಂದೆಯವರು ಆಪೋಸಿಟ್ ಆಗಿದ್ದರು, ಗೊತ್ತಾಯ್ತಾ ನಿಮಗೆ. ಅವರು ಕಾಂಗ್ರೆಸ್ ಇದು ಸಮತ್ವ ಏಕತ್ವ ಅದೆಲ್ಲ ನಂಬಿದ್ದವರು. ಆಗ ನಾವು ಚಿಕ್ಕ ವಯಸ್ಸಲ್ಲಿ ಬೆಳೆದಾಗ ನಮಗೆ ಎಲ್ಲ ಮತದ ಜನಗರೆಲ್ಲ ಮನೆಗೆ ಬರ್ತಿದ್ರು, ಊಟ ಮಾಡ್ತಿದ್ವಿ, ಎಲ್ಲ ಒಟ್ಟು ಕೂತ್ಕೊಂಡು ಊಟ ಮಾಡ್ತಿದ್ವಿ. ಯಾವ ಥರನೂ ಭೇದ ಭಾವ ಇರಲಿಲ್ಲ. ಸೇಮ್ ಹೌಸ್ ಭೇದ ಎಲ್ಲ ಒಟ್ಟು ಕೂತ್ಕೊಂಡು ಇಲ್ಲೇ ಊಟ ಮಾಡ್ತಿದ್ವಿ. ನಮ್ಮ ತಂದೆಯವ್ರನ್ನ ಬ್ರಾಹ್ಮಣ ಸಮುದಾಯ ಬಂತು ಆಗಿನ ಕಾಲದಲ್ಲಿ. ಅವರು ಭಾಳ ಪ್ರೋಗ್ರೆಸಿವ್ ಆ ಕಾಲಕ್ಕೆ. 1960 ಸುಮಾರು 60ರಲ್ಲಿ ಬ್ರಾಹ್ಮಣ ಸಮುದಾಯನ ಅವ್ರನ್ನ ಬಹಿಷ್ಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ನಮ್ಮ ತಂದೆಯವ್ರನ್ನ. ಯಾಕೆ ಅಂದರೆ ಅವರು ಎಲ್ಲರನ್ನೂ ಸಮವಾಗಿ ಟ್ರೀಟ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಬ್ರಾಹ್ಮಣರನ್ನ ಬಹಿಷ್ಕಾರ ಹಾಕ್ಬಿಡೋಣ ಅಂತ ಆ ಥರ ಮಾಡ್ತಾಯಿದ್ರು. ಅಯ್ಯೋ, ಸಮಾನತೆ ಹೇಳಿದಕ್ಕೆ. ಆಮೇಲೆ ಅದೇ ದೇವಸ್ಥಾನದ ವಿಚಾರದಲ್ಲಿ ಮಾತ್ರ ಸಮಾನತೆ ಇತ್ತು. ಈಗಲೂ ನಮ್ಮ ಭಾರತ ದೇಶದಲ್ಲಿ ಅದು ಅವಿಚ್ಛಿನ್ನವಾಗಿ ನಡ್ಕೊಂಡು ಬರ್ತಾ ಇದೆ. ಈಗಲೂ ಆ ಭೇದ ಭಾವ ಎಲ್ಲ ಇದೆ. ನೀವು ಹಳ್ಳಿ ಕಡೆ ಎಲ್ಲ ಹೋದರೆ ಇದೆ. ಅಲ್ಲ, ಈಗಲೂ ಕೆಲವು ದೇವಸ್ಥಾನಗಳಿಗೆ ದಲಿತರು ಹೋದ್ರೆ ಬಹಿಷ್ಕಾರ ಅದೆಲ್ಲ ಏನಿಲ್ಲ, ಪೆನಾಲ್ಟಿ ಹಾಕೋದೆಲ್ಲ ಏನೂ ಇಲ್ಲ. ಮೊದಲಿಂದನೂ ಇಲ್ಲ, ಈಗಲೂ ಇಲ್ಲ. ಈಗ ನಮ್ಮ ಮನೆಯಲ್ಲಿ ಆ ಥರ ನಾವು ದಲಿತರು ಹೋದರೂ ಸರಿ, ಮುಸಲ್ಮಾನ್ ಆದರೂ ಸರಿ, ಕ್ರಿಶ್ಚಿಯನ್ಸ್ ಆದರೂ ಸರಿ, ನಾವು ಸರಿಸಮವಾಗಿ ಊಟ ಮಾಡ್ತಿದ್ವಿ. ನನಗೆ ಯಾವ ಥರ ಭೇದ ಭಾವನೂ ಬೆಳೆದಿದ್ದಿಲ್ಲ ನಾನು. ಓಕೆ, ಅದು ಭಗವದ್ಗೀತೆನಲ್ಲೇ ಹೇಳಿದೆ ಸರ್. ಈಗ ನೋಡಿ, ನೀವು ಯೋಚನೆ ಮಾಡಿ ನೋಡಿ, ರಾಮ ಬ್ರಾಹ್ಮಣರಲ್ಲ, ಕ್ಷತ್ರಿಯ. ಕೃಷ್ಣ ಬ್ರಾಹ್ಮಣರಲ್ಲ, ಯಾದವ. ಆಯ್ತಾ? ಯಾವ ದೇವರು ಬ್ರಾಹ್ಮಣರಲ್ಲ, ಒಪ್ಕೋತಿರೋದು? ಶಿವನು ಬ್ರಾಹ್ಮಣರಲ್ಲ. ಆಮೇಲೆ ವಾಲ್ಮೀಕಿ ಬ್ರಾಹ್ಮಣರಲ್ಲ. ವಾಲ್ಮೀಕಿ ಬೇಡರು. ವ್ಯಾಸ ಮಹರ್ಷಿಗಳು ಮೀನವರು. ಮೀನು ಹಿಡಿತಾ ಇದ್ರು. ಬೆಸ್ತರು ಮೀನು ಹಿಡಿತಾ ಇದ್ರು. ಬೆಸ್ತರಲ್ಲ, ಮೀನು ಹಿಡಿಯೋರು. ಸೊ ಏನು ಅಂದರೆ, ಬ್ರಾಹ್ಮಣ ನಿಮ್ಮ ಬಿಹೇವಿಯರ್ ಇಂದ ಬರುತ್ತೆ, ಹುಟ್ಟಿದ್ರಿಂದಲ್ಲ. ನಿಮಗೆ ಸತ್ವಗುಣ ಇದ್ದರೆ ನೀವು ಬ್ರಾಹ್ಮಿನ್ಸ್. ನಿಮಗೆ ಒಳ್ಳೆ ಗುಣಗಳಿದ್ದರೆ ನೀವೇ ಬ್ರಾಹ್ಮಣರು. ಈಗ ನೀವು ಬ್ರಾಹ್ಮಣರಾಗ್ಬಿಟ್ಟು ಇಲ್ಲದೇ ಇದ್ದ ಅನಾಚಾರ ಮಾಡ್ತಿದ್ರೆ ಬ್ರಾಹ್ಮಣರಲ್ಲ. ಅಯ್ಯೋ, ಹೌದು, ಖಂಡಿತ. ಬ್ರಾಹ್ಮಣ ಹುಟ್ಟಲ್ಲ. ನಾನು ಬ್ರಾಹ್ಮಣರು ಹುಟ್ಬಿಟ್ಟೆ ಅಲ್ಲ ಬ್ರಾಹ್ಮಣ. ಬ್ರಾಹ್ಮಣತ್ವ ಇದೆ. ಶಾಸ್ತ್ರದಲ್ಲಿ ಹೋಗಿ ನೋಡಿದ್ರೆ ಬ್ರಾಹ್ಮಣತ್ವ ನೀವು ನಡತೆಯಿಂದ ಬರೋದು, ನೀವು ಹುಟ್ಟಿಂದ ಬರಲ್ಲ. ಈಗ ನಮ್ಮ ಅಮೇರಿಕನ್ ಅವ್ರು ಎಷ್ಟು ಬ್ರಾಹ್ಮಣರಲ್ಲಿ ಇದ್ದಾರೋ ಅದೇ ಥರ ಇದ್ದಾರೆ ಅವರು. ಆಳಿಯ ನೀವು ಬ್ರಾಹ್ಮಣರಲ್ಲಿ ನೀವು ಒಳ್ಳೆ ಗುಣಗಳಿರೋ, ಸತ್ವ ಗುಣಗಳು ಇರಬೇಕಲ್ಲ, ಎಲ್ಲ ಇದೆ ಅವರಿಗೆ. ಸೊ ಸತ್ವಗುಣ ಇದ್ದರೆ, ಒಳ್ಳೆ ಗುಣಗಳಿದ್ದರೆ ಅವರೇ ಬ್ರಾಹ್ಮಣ. ಅಷ್ಟೇ ಬ್ರಾಹ್ಮಣ. ಅವರು ಮೊದಲು ಮಾಡಿದಾಗ ಮನು ಅಂತ ಹೇಳ್ತಾರೆ, ಎಲ್ಲರೂ ಮನುಶಾಸ್ತ್ರ ಅಂತ ಹೇಳ್ತಾರೆ. ಎಷ್ಟೋ ಜನ ಮನುಗಳು, ಯಾರು ಮನು ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಒಂದೊಂದು ಮಾಡ್ತಾ ಇದ್ರು, ಮನುಶಾಸ್ತ್ರ ಅಂತ. ಅವರು ಈ ಮೇಲು ಕೀಳು ಮಾಡೋದನ್ನೆಲ್ಲ ಮಾಡಿಬಿಟ್ರು. ಆ್ಯಕ್ಚುಲಿ ನೀವು ಋಗ್ವೇದ ನೋಡಿದ್ರೆ ಅದರಲ್ಲಿ ಭೇದ ಭಾವನೇ ಇಲ್ಲ. ನಮ್ಮ ಒರಿಜಿನಲ್ ಋಗ್ವೇದಗಳಲ್ಲಿ ಜಾತಿ ಧರ್ಮ ಭೇದ ಭಾವ ಇಲ್ಲ, ಬರೀ ವೃತ್ತಿ ಮಾತ್ರ. ಅದು ಬ್ರಾಹ್ಮಣ ಅಂದರೆ ಅವ್ರ ಕೆಲಸ ಏನು ಗೊತ್ತಾ? ಪೂಜೆ ಮಾಡೋದು, ಇನ್ನೊಬ್ಬರಿಗೆ ವೇದ ಹೇಳ್ಕೊಡೋದು, ಅಷ್ಟೇ ಕೆಲಸ. ಒಟ್ಟು ಅಕ್ಷರಾಭ್ಯಾಸ ಮಾಡಿಸೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು, ಮತ್ತೆ ಅವ್ರಿಗೆ ಕಲಿಸ್ಕೊಡೋದು, ವೇದ ಮತ್ತು ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ಕೊಡೋದು, ಇಷ್ಟೇ ಕೆಲಸ. ಆಮೇಲೆ ಸಂಬಳ ಕೇಳಬಾರ್ದು. ನಿಮಗೆ ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡು ಸಂತೋಷವಾಗಿರ್ಬೇಕು. ಅಂದ್ರೆ ಗುರು ಕಾಣಿಕೆ ಥರ ಅಷ್ಟೇ. ನೀವು ಕೇಳೋ ಹಂಗಿಲ್ಲ. ಆ ಥರ ಇತ್ತು. ನಮ್ಮ ಸಂಬಳ ಇಷ್ಟು ಅಂತ ಕೇಳೋಂಗಿಲ್ಲ. ಎಷ್ಟು ಸಂಬಳ ಕೊಡ್ತಾರೋ ಅಷ್ಟೇನೆ. ಇದು ವೈಶ್ಯ ವೃತ್ತಿಲಿದ್ದವರು, ವ್ಯಾಪಾರ ಮಾಡೋರು, ಟ್ರೇಡರ್ಸ್. ಆಮೇಲೆ ಕ್ಷತ್ರಿಯ ವೃತ್ತಿಲಿದ್ದವರು, ನಾಯಕರಾಗಿರೋರು, ಆಮೇಲೆ ರಾಜರಾಗಿರೋರು, ರಾಜ್ಯದ ರಕ್ಷಣೆ, ಅವ್ರದ್ದು ಗೌಡ್ರೆಲ್ಲ ಒಂದು
ಗ್ರಾಮಕ್ಕೋ ಅಥವಾ ಒಂದು ಮಾಡ್ತಿದ್ರಲ್ಲ, ಮುಂದೆ ಇರ್ತಿದ್ರಲ್ಲ, ಅವರೆಲ್ಲ ಕ್ಷತ್ರಿಯ ವೃತ್ತಿ. ಕೊನೆಯಲ್ಲಿ ಶೂದ್ರ ವೃತ್ತಿ ಅಂದ್ರೆ ಏನು ಮ್ಯಾನ್ಯುಯಲ್ ಲೇಬರ್ ಇದೆಯಲ್ಲ, ಅದೆಲ್ಲ ಕ್ಯಾಟಗರಿ ಶೂದ್ರ ಅಂತ. ಶೂದ್ರ ಅಂದ್ರೆ ಕೆಳಗಡೆ ಅಂತಲ್ಲ, ಅವ್ರು ಮ್ಯಾನ್ಯುಯಲ್ ಲೇಬರ್ ಮಾಡೋರು. ಈಗ ನಾದಸ್ವರ ಓದಿಸೋರು, ನಾದಸ್ವರ ಉಡಿಸೋರು, ಕುಂಬಾರ ಮಾಡ್ತಿದ್ದ, ರೈತರು ಮಾಡ್ತಿದ್ರು. ಯಾಕೆ ಹಾಗಿತ್ತು ಅಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಪಾಠ ಹೇಳೋದು ಈಸಿ. ಆಗ ಇದು ವಿದ್ಯಾಭ್ಯಾಸ ಎಲ್ಲ ಮನೆಗಳಲ್ಲೇ ನಡೀತಿತ್ತು. ಆಗ ವಿಶ್ವಸಂಸ್ಥೆ ಇದೆಲ್ಲ ಇರಲಿಲ್ಲ, ಶಾಲೆಗಳು ಇರಲಿಲ್ಲ. ನೀವು ಗುರುಗಳ ಹತ್ರ ಹೋಗಿ ಪಾಠ ಕಲ್ತ್ಕೋಬೋದು. ಎಲ್ಲರೂ ಜನವಾರ ಹಾಕ್ತಿದ್ರು. ನಾನು ಇದನ್ನೆಲ್ಲ ವೇದ ಸ್ಟಡಿ ಮಾಡಿ ಹೇಳ್ತಾ ಇದ್ದೀನಿ. ಎಲ್ಲ ಕ್ಯಾಸ್ಟ್ನವರು ಜನವಾರ ಹಾಕೋಕೆ ಹಕ್ಕಿದೆ. ಹೆಂಗಸರು ಹಾಕೋತಾ ಇದ್ರು. ನೀವು ಕಂಚಿ ಕಾಮಾಕ್ಷಿ ನೋಡಿದ್ರೆ ಜನವಾರ ಇದೆ. ಕಂಚಿ ಕಾಮಾಕ್ಷಿ ವಿಗ್ರಹಕ್ಕೆ ಇದೆ. ನೀವು ದೇವರುಗಳು ಎಲ್ಲರೂ ಸಂಧ್ಯಾವಂದನೆ ಮಾಡೋರು. ಬ್ರಾಹ್ಮಣರಾಗಲಿ ವೈಶ್ಯರಾಗಲಿ, ಈಗಲೂ ವೈಶ್ಯರು ಜನವಾರ ಹಾಕೋತಾರೆ, ಕ್ಷತ್ರಿಯರು ಹಾಕೋತಾರೆ, ಗೊತ್ತಲ್ಲ. ಶೂದ್ರು ಅಂತಂದ್ರೆ ಈಗ ಲಿಂಗಾಯತರು ಅವರು ಅದರಿಂದಾನೇ ಇದು ಒಂಥರ ಜಾರ ಕಟ್ಕೊಂಡು ಶಿವಲಿಂಗ ಕಟ್ಕೋತಾರೆ, ಅದು ಗೊತ್ತಲ್ಲ ತಮಗೆ. ಅದು ಇದರಿಂದಾನೇ ಬಂದಿರೋದು. ಯಾಕಂದ್ರೆ ಬಸವಣ್ಣವರು ಬ್ರಾಹ್ಮಣರು ಇರ್ತಾನೆ ಮೊದಲು, ಗೊತ್ತಲ್ಲ ತಮಗೆ. ಬ್ರಾಹ್ಮಣರು ಅಂತ ವೃತ್ತಿ, ನಾವು ಯಾರು ಬ್ರಾಹ್ಮಣರಲ್ಲ. ಈಗ ನಾನು ಬ್ರಾಹ್ಮಣ ಅಲ್ಲ. ಯಾಕೆ ಅಂತಂದ್ರೆ ನನ್ನ ವೃತ್ತಿಯಿಂದ ಹೊರಗಡೆ ಹೋಗಾಯ್ತು. ನಾನು ಕ್ಷತ್ರಿಯ. ಆದ್ರೆ ಬ್ರಾಹ್ಮಣತ್ವ ಅಥವಾ ಬ್ರಾಹ್ಮಣ ಅನ್ನೋ ಕಾನ್ಸೆಪ್ಟ್ ಏನ್ ಹೇಳುತ್ತೆ? ನಾನು ಬ್ರಾಹ್ಮಣ ಕಾನ್ಸೆಪ್ಟ್ ಅಲ್ಲಿ ಇಲ್ವಲ್ಲ. ಯಾಕಂದ್ರೆ ಬ್ರಾಹ್ಮಣ ಕಾನ್ಸೆಪ್ಟ್ ಅವ್ರೆ ನೀವು ಅಕ್ಷರ ಹೇಳ್ಕೊಡ್ತಾ ಅಥವಾ ಪೂಜೆ ಮಾಡ್ತಾ ದುಡ್ಡು ಗಿಡ್ಡು ಕೇಳದೆ ಬರೋಷ್ಟು ಕಾಣಿಕೆ ಇಸ್ಕೊಂಡಿರ್ಬೇಕು. ಅದನ್ನೇ ಮಾಡ್ತಿಲ್ಲ. ನಾನು ಕ್ಷತ್ರಿಯ, ನಾನು ವೈಶ್ಯ. ಬಿಕಾಸ್ ಯು ಆರ್ ಅ ಟ್ರೇಡರ್ ಅಂಡ್ ಯು ಆರ್ ಎನ್ ಎಕ್ಸ್ಪ್ಲೋರರ್. ನಾನು ಬಿಸ್ನೆಸ್ ಮಾಡ್ತೀನಿ, ವೈಶ್ಯ. ನಾನು ಲೀಡರು, ನಾನು ಕ್ಷತ್ರಿಯ. ನಾನು ವರ್ಕರ್ ಆಗಿ ಚಿಕ್ಕ ವಯಸ್ಸಲ್ಲಿದ್ದೆ. ಆ ಟೈಮಲ್ಲಿ ನಾನು ಶೂದ್ರ. ಏನು ಕಾನ್ಸೆಪ್ಟ್ ಹೇಳಿದ್ರಿ ಗುರುಗಳೇ? ಹೌದು, ಇದೆಲ್ಲ ವೇದದಲ್ಲಿದೆ. ಹೌದು. ಮತ್ತು ಈ ತಾರತಮ್ಯ ಹುಟ್ಟಿನಿಂದ ಬ್ರಾಹ್ಮಣ, ಹುಟ್ಟಿನಿಂದ ದಲಿತ, ಹುಟ್ಟಿನಿಂದ ಶೂದ್ರ ಯಾರು ಮಾಡಿ? ಈಗ ನೀವು ನೋಡಿ, ನಮ್ಮ ಎಲ್ರಿಗೂ ಏನು ಅಭಿಪ್ರಾಯ ಇದೆ ಅಂದರೆ, ಬ್ರಾಹ್ಮಣರಿಂದ ಇದೆಲ್ಲ ಸೃಷ್ಟಿ ಆಯಿತು ಅಂತ ಒಂದು ಅಭಿಪ್ರಾಯ ಇದೆ. ಅದು ತಪ್ಪು. ಈಗ ನೀವು ಯಾವ ಜಾತಿನಲ್ಲೂ ಹೋಗಿ ಅವರಲ್ಲೇ ಒಂದು ತಾರತಮ್ಯ ಇದೆ. ಈಗ ಲಿಂಗಾಯತರಿದ್ದಾರೆ. ನಾವು ಒಂದು ಉದಾಹರಣೆ ಕೊಡ್ತೀನಿ. ಬಸವಣ್ಣವ್ರು ಯಾಕೆ ಲಿಂಗಾಯತರ ಮಾಡಿದ್ರು ಅಂತಂದರೆ, ಈ ಜಾತಿ ಭೇದ ಇರಬಾರ್ದು ಅಂತ ಮಾಡಿದ್ರು. ಆಯ್ತಾ? ಎಲ್ಲರನ್ನೂ ಸೇರಿಸ್ಕೊಂಡು ಲಿಂಗ ಕಟ್ಬಿಟ್ಟು ಅವ್ರು ಲಿಂಗಾಯತರು ಅಂತ ಕರೆದ್ರು. ಯಾಕೆ ಅಂತಂದರೆ ಜಾತಿ ಇರಬಾರ್ದು ಅನ್ನೋದಕ್ಕೋಸ್ಕರ ಮಾಡಿದ್ರು. ಆ ಲಿಂಗಾಯತರೇ ಒಂದು ಜಾತಿ ಆಗೋಯ್ತು. ಅಯ್ಯೋ, ಅವರಲ್ಲಿ ಇವತ್ತು ಎಷ್ಟೋ ಪಂಗಡ. ಅವ್ರು ಏನಂದರೆ, ಲಿಂಗಾಯತರಲ್ಲಿ ಗೌಡ್ರಿದ್ದಾರೆ, ಅವರು ಲಿಂಗಾಯತ ಶೆಟ್ಟರನ್ನ ಮದುವೆ ಮಾಡ್ಕೊಳ್ಳಲ್ಲ. ಲಿಂಗಾಯತರಲ್ಲಿ ದಲಿತರಿದ್ದಾರೆ, ಅವರು ಯಾರು ಮಾತಾಡಲ್ಲ. ಆ ಥರ ಎಲ್ಲ ಇದೆ. ಬಣಜಿಗರಿದ್ದಾರೆ. ಅದೇ ಥರ ಅಯ್ಯಂಗಾರನಲ್ಲೂ ಹಾಗೆ. ರಾಮಾನುಜಾಚಾರ್ಯರು ಜಾತಿ ಭೇದ ಹೋಗ್ಬೇಕು ಅಂತ ಮಾಡಿದ್ರು. ಶೈವ ವಿಧಾನದಲ್ಲಿ ಬಸವಣ್ಣವ್ರು ಮಾಡಿದ್ರೆ, ಇವರು ವಿಷ್ಣು ವಿಧಾನದಲ್ಲಿ ರಾಮಾನುಜರು ಮಾಡಿದ್ರು. ಅಲ್ಲಿ ನೀವು ಅಯ್ಯಂಗಾರನಲ್ಲಿ ಬಹಳ ಬೆಳ್ಳಗಿರೋರು ಇದ್ದಾರೆ, ಬಹಳ ಕಪ್ಪಗಿರೋರು ಇದ್ದಾರೆ. ಸೊ ನೀವು ನೋಡಿ, ಎಲ್ಲ ಬೇರೆ ಬೇರೆ ಜನಗಳನ್ನೆಲ್ಲ ಸೇರಿಸ್ಕೊಂಡ್ರು, ಈ ಭೇದ ಭಾವ ಬರಬಾರ್ದು ಅಂತ. ಆದರೆ ನೋಡಿ, ಅವರಲ್ಲಿ ಶಾತಾಳ ಅಯ್ಯಂಗಾರ ಅಂತಿದ್ದಾರೆ, ಬೇರೆ ಬೇರೆ ಡಿವಿಷನ್ ಇದೆ. ಅಯ್ಯಂಗಾರಲ್ಲಿ ಒಬ್ರೊಬ್ರು ಮದುವೆ ಮಾಡ್ಕೊಳ್ಳಲ್ಲ. ಈ ಹೇಮಾಲಿನಿ ಎಲ್ಲ ಇದಾರಲ್ಲ, ಕಣ್ ಕೆಂಪೆಲ್ಲ ಇದೆಯಲ್ಲ, ಅವ್ರ ಮಿಕ್ಸ್ಚರ್, ಇಂಡೋ ಯುರೋಪಿಯನ್ ಮಿಕ್ಸ್ಚರ್ಸ್ ಅವರೆಲ್ಲ ಸೇರ್ಕೊಂಡ್ಬಿಟ್ರು. ಅವ್ರ ಮನೆಯವರೆಲ್ಲ, ಕೆಲವರು ಪೋರ್ಚುಗೀಸ್ ಜೊತೆ, ಅಮೆರಿಕನ್ಸ್ ಜೊತೆ, ಇಲ್ಲಿ ಬಂದಿದ್ದಾರೆ ವೈಟ್ಸ್ ಜೊತೆ ಎಲ್ಲ ಇದಾಯ್ತು. ಅವರೆಲ್ಲ ಭಾಳ ಕೆಂಪಗಿರ್ತಾರೆ ನೋಡೋಕ್ಕೆ, ಕಣ್ಣೆಲ್ಲ ಒಂಥರ ಇದಿರುತ್ತಲ್ಲ, ಅವ್ರ ಮಿಕ್ಸ್ಚರ್ಸ್ ಅವರು. ಅವರೆಲ್ಲ ಏನು ಮಾಡಿದ್ರು, ನಮಗೆಲ್ಲೂ ಸೇರೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಅಯ್ಯಂಗಾರ ಆಗ್ಬಿಟ್ರು. ಸೊ ಹೀಗಾಗಿ ನಮ್ಮಲ್ಲಿ ಒಂದು ನೀವು ನೋಡಿದ್ರೆ ಎಲ್ಲರೂ ಬ್ರಾಹ್ಮಣರನ್ನ ಬೈತಾರೆ, ಅವರ ಜಾತಿ ಭೇದ ಮಾಡ್ತಾರೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಬ್ರಾಹ್ಮಣರು ನನ್ನ ಪ್ರಕಾರ ಬ್ರಾಹ್ಮಣರೆಲ್ಲ ಸತ್ವಗುಣ ಇರುತ್ತೆ. ಸೊ ಬೇರೆ ಜಾತಿಯವ್ರನಲ್ಲಿ ಇದೆ ಇದು. ನೀವು ಊರಿಗೆ ಬನ್ನಿ, ನಾ ಹಳ್ಳಿಗಳಿಗೆ ಬನ್ನಿ ತೋರಿಸ್ತೀನಿ. ಗೌಡ್ರ ಮನೇಲಿ ಒಬ್ಬ SC/ST ಪರ್ಸನ್ ಹೋಗಿ ಊಟ ಮಾಡೋಕ್ಕಾಗಲ್ಲ. ಅದು ನಿಮ್ಮ ಮನೆಗೆ ಬರ್ಬೋದಾ? ನಮ್ಮ ಮನೇಲಿ ಮಾಡ್ತೀವಿ, ಬೇರೆಯವರೆಲ್ಲ ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಐ ಕಾಂಟ್ ಸ್ಪೀಕ್ ಫಾರ್ ಆಲ್ ಬ್ರಾಹ್ಮಿನ್ಸ್. ನಮ್ಮ ಮನೇಲಿ ಮಾಡ್ಬೋದು. ಈಗ ನೀವೇ ಸ್ವಲ್ಪ ಹೃದಯ ಮುಟ್ಟಿ ಹೇಳಿ, ನೀವು ಯಾವ ಜನಾಂಗ ಅಂತ ನಂಗೆ ಗೊತ್ತಿಲ್ಲ, ನಿಮ್ಮ ಜನಾಂಗದಲ್ಲಿ ಉಂಟಾ ಭೇದ ಭಾವ ಇದೆಯಾ ಅಲ್ವಾ? ಖಂಡಿತ ಇದೆ. ನಿಮ್ಮ ಜನಾಂಗದಲ್ಲಿ ಇದೆ ಅಲ್ವಾ? ಎಲ್ಲ ಜನಾಂಗದಲ್ಲೂ ಇದೆ. ಅದು ಹಾಗೆ ಬಂದ್ಬಿಟ್ಟಿದೆ ಪರಂಪರೆಯಾಗಿ. ಅದನ್ನು ನಿವಾರಣೆ ಮಾಡಲೇಬೇಕು ನಾವು. ಅದು ವಿ ಹ್ಯಾವ್ ಟು ಡೂ ಇಟ್ ಬೈ ಪ್ರಾಕ್ಟೀಸ್. ಅದೇನು ಗೊತ್ತಾ, ಈ ಬ್ರಾಹ್ಮಿನ್ಸ್ ಹ್ಯಾವ್ ಬಿಕಮ್ ಎ ಟಾರ್ಗೆಟ್. ನಾವು ಭಾಳ ಸ್ಮಾಲ್ ಪರ್ಸೆಂಟೇಜ್ ಸರ್. ಈಗ ನೀವು ನೋಡಿದ್ರೆ ನಾವು 1% 2% ಇದ್ದೀವಿ. ವಿ ಕೆನಾಟ್ ಇನ್ಫ್ಲೂಯೆನ್ಸ್ ದ ಎಂಟೈರ್ ಕಂಟ್ರಿ. ಬ್ರಾಹ್ಮಣರು ಅಂತ ಹೇಳ್ತಾರಲ್ಲ, ನಾನು ಹೇಳೋದು, ನಾನು ಬ್ರಾಹ್ಮಣನೇ ಅಲ್ಲ ಅಂತೀನಿ. ವೃತ್ತಿಯಿಂದ ಬ್ರಾಹ್ಮಣ ಅಲ್ಲ, ಆದರೆ ಗುಣದಿಂದ ಬ್ರಾಹ್ಮಣ. ಹೌದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ.
ನೀವು ಬ್ರಾಹ್ಮಣನೂ ಹೌದು ಗುಣದಿಂದ, ಆದರೆ ವೃತ್ತಿಯಿಂದ ಒಬ್ಬ ವೈಶ್ಯನೂ ಹೌದು, ಶೂದ್ರನೂ ಹೌದು, ಹೌದು, ಕ್ಷತ್ರಿಯನೂ ಹೌದು. ಹೌದು. ಈಗ ನಮ್ಮ ಜನಾಂಗದಲ್ಲಿ ಇರೋರೆಲ್ಲ ಹಾಗೇನೆ. ಕೆಲವು ಮಾತ್ರ ಈಗ ದೇವಸ್ಥಾನದಲ್ಲಿ ನೋಡಿದ್ರಲ್ಲ ಅರ್ಚಕರಲ್ಲ, ಅವರೆಲ್ಲ ಬ್ರಾಹ್ಮಣರಾಗೇ ಇದ್ದಾರೆ. ಅಂದರೆ ಅವರಲ್ಲೂ ಏನು ಅಂದರೆ ದುಡ್ಡು ಕೇಳ್ತಾರೆ, ದುಡ್ಡು ಕೇಳಬಾರ್ದು, ಆ ಥರ ಬರೆದ್ಬಿಟ್ಟಿದೆ ಶಾಸ್ತ್ರದಲ್ಲಿ. ಅವರು ಒಂದೇ ವೃತ್ತಿ ಅನ್ನೋದು ದೇವ ಪೂಜೆ, ಅಕ್ಷರಾಭ್ಯಾಸ, ಮನುಷ್ಯರ ಇದು ಯೋಗಕ್ಷೇಮ ಮಾಡಿಬಿಟ್ಟು ಅವರೆಲ್ಲ ಬ್ರಹ್ಮನ ಇನ್ನೊಂದು ಸತಿ ಹುಟ್ಟಬಾರ್ದು ಅಂತ ನೋಡಬೇಕು. ಸೊ ಪುರೋದ ಹಿತ ಬಯಸ್ಬೇಕು ಅವ್ರ ಎಲ್ಲರಿಗೂ ಹಿತ, ಪುರೋದ ಹಿತ, ಪುರೋಹಿತ, ಪರಹಿತ, ಪುರೋಹಿತ. ಓಕೆ, ಅಲ್ಲ ಓಕೆ. ನೋಡಿ, ಈಗ ನಿಮ್ಮ ಮಗಳು ನಿಮ್ಮ ಅಳಿಯನ್ನ ಪ್ರೀತಿಸಿದ್ರಲ್ಲ, ಸೊ ನೋ ಮರ್ಯಾದಾ ಹತ್ಯೆ. ಈಗ ಕೆಲವು ನಮ್ಮ ಭಾರತದಲ್ಲಿ ಕೆಲವು ಆಗ್ತವೆ ಮರ್ಯಾದಾ ಹತ್ಯೆಗಳು. ಈಗ ಯಾರೋ ಒಂದು ಹುಡುಗಿ ಇನ್ನೊಂದು ಅನ್ಯ ಜಾತಿಯವರು ಪ್ರೀತಿಸಿದಕ್ಕೆ ಅದೆಲ್ಲ ಏನಿಲ್ವಲ್ಲ. ನಾವು ನಮ್ಮ ಮನೆಗೆ ಬರ್ತಾರೆ, ಈಗ ನಮ್ಮ ಅಳಿಯ ಮದುವೆ ಹೋಗ್ತೀವಿ, ನಮಗೆ ಸಂತೋಷ. ನಮ್ಮ ಮಗಳು ನೋಡಿ, ನಮ್ಮ ಜೀವನ ನಡೆದೋಗಿದೆ. ಈಗ ಆಲ್ಮೋಸ್ಟ್ ನನಗೆ 70 ವರ್ಷ, 69 ವರ್ಷ ಆಗ್ತದೆ ಈ ವರ್ಷ. 19 ನವಂಬರು ಈ ವರ್ಷ ನಂಗೆ 69 ವರ್ಷ ತುಂಬಿ 70ನೇ ವರ್ಷಕ್ಕೆ ಬರ್ತೀನಿ. ಈಗ ನಮ್ಮ ಫ್ಯೂಚರ್ ಎಲ್ಲ ನಮ್ಮ ಮಕ್ಕಳದ್ದಾನೆ, ಅವ್ರ ಸಂತೋಷ ಮುಖ್ಯ. ಹಂಗೆ ಮಾಡ್ಬೇಡ ಆ ಥರ ನಾವು ಏನು ಓದ್ತೀನಿ, ಏನು ಮಾಡ್ತೀನಿ ಅದೆಲ್ಲ ಅವರೇ ಡಿಸೈಡ್ ಮಾಡಿದ್ರು. ನಾವು ಏನು ಹೇಳಿಲ್ಲ, ಓದು ಅಂತ ಕೂಡ ಹೇಳಿಲ್ಲ. ನೀವು ಮಾಡೋದು ಮಾಡಿ, ನಿಮ್ಗೆ ಇಷ್ಟದ ಮಾಡಿ. ಅವರು ನಮ್ಮನ್ನೆಲ್ಲ ಫಾಲೋ ಮಾಡಿ ಅವರೇ ಓದೋಕೆ ಶುರು ಮಾಡಿದ್ರು. ನಾವು ಕಷ್ಟಪಟ್ಟು ಕೆಲಸ ಮಾಡೋದು ನೋಡಿಬಿಟ್ಟು, ನೀವು ಹೇಳೋದಕ್ಕಿಂತ ಮಾಡೋದೇ ತಾನೇ ಎಕ್ಸಾಂಪಲ್ಲು. ನೀವೇನು ಮಾಡ್ತೀರೋ ಅದನ್ನೇ ಜನ ನೋಡ್ತಾರೆ. ನೀವು ಹೇಳೋದಕ್ಕಿಂತ ಮಾಡೋದನ್ನೇ ಫಾಲೋ ಮಾಡೋದು. ನಾನು ನನ್ನ ಹೆಂಡತಿ ನಿಷ್ಠಾವಂತವಾಗಿ ಕೆಲಸ ಮಾಡೋದು ನೋಡಿ ಅವರು ಮಾಡಬೇಕು ಅಂತ ಪ್ರೇರಣೆ ಆಯಿತು. ಸೊ ಹಾಗೆ ಆಗಿದ್ದು ಹೊರತು, ಆಮೇಲೆ ನೀವು ನನ್ನ ಮಗ ಮೆಡಿಕಲ್ ಓದಬೇಕು ಅಂತ ಆಸೆಪಟ್ಟ. ನಾವು ಮ್ಯಾಥಮೆಟಿಕ್ಸಲ್ಲಿ ಭಾಳ ಬುದ್ಧಿವಂತ, ಫಿಸಿಕ್ಸಲ್ಲಿ ಭಾಳ ಬುದ್ಧಿವಂತ. ನಾನಂದೆ ನೀನು ಭಾಳ ಇಂಜಿನಿಯರಿಂಗ್ ಟ್ಯಾಲೆಂಟ್ ಇದೆ, ಮೆಡಿಸಿನ್ ಬೇಡ, ಇಂಜಿನಿಯರಿಂಗ್ ಭಾಳ ಈಸಿಯಾಗಿ ಬರುತ್ತೆ ಅಂತ. ಇಲ್ಲ, ಅವನೊಂದ ನಾ ಮೆಡಿಸಿನ್ನೇ ಓದಬೇಕು ಅಂತ ಓದ್ದ, ತಥಾಸ್ತು. ನಮ್ಮ ಹುಡುಗಿ ಇಂಜಿನಿಯರಿಂಗ್ ಓದೋದು. ಮಗ ಏನು ಡಾಕ್ಟ್ರ್? ಈಗ ಹೌದು, MBBS, MD ಡಾಕ್ಟರ್. ಅಲ್ಲಿ DO ಅಂತ ಒಂದು ಪದವಿ ಇದೆ, ಅದು ತೊಗೊಂಡಿದ್ದಾನೆ. MD ಈಕ್ವಲೆಂಟು. ಯಾವ ಸ್ಪೆಷಲಿಸ್ಟ್? ಅವರು ಫ್ಯಾಮಿಲಿ ಫಿಸಿಷಿಯನ್. ಜನರಲ್ ಫಿಸಿಷಿಯನ್. ಚಿಕ್ಕ ವಯಸ್ಸೂರಿಂದ ಅಡಲ್ಟ್ಸ್ ತನಕ ನೋಡ್ಬೋದು. ಅದೇ ಒಳ್ಳೆ. ಅವ್ರು ಸಿಯಾಟಲ್ನಲ್ಲಿ ಪ್ರಾಕ್ಟೀಸ್ ಇದೆ ಅವರಿಗೆ. ಸಿಯಾಟಲ್. ತಾವಿರೋದಿಲ್ಲ ಅಮೆರಿಕದಲ್ಲಿ? ನಾನು ಶಿಕಾಗೋಲಿದ್ದೀನಿ. ವಾವ್. ಮಗಳೇನು ಮಾಡ್ತಾರೆ? ಮಗಳು ಇಂಜಿನಿಯರು, ಲಾಯರು. ಅವಳು ಮಿನಿಯಾಪಲಿಸ್ ಅಂತ ಒಂದು ಊರಿದೆ, ಮಿನಿಸೋಟಾ, ಅಲ್ಲಿಗೆ ಹೋದ್ಲು. ಅಲ್ಲಿ ಕೆಲಸಕ್ಕೆ ಹೋದ್ಲು. ಅಲ್ಲಿ ಅವನು ಭೇಟಿಯಾಗಿ ಅವರಿಬ್ಬರಿಗೂ ಇಷ್ಟ ಆಗಿ ಅವಳು ಮನೆ ಕರ್ಕೊಂಬಂದು ನಾ ಮದುವೆ ಮಾಡ್ಕೋತೀನಿ ಅಂತ ಅಂದ್ಲು. ಅಲ್ಲ, ನನಗೆ ಪ್ರೀತಿ ಇದೆ ಅವನ ಬಗ್ಗೆ ಅಂತ ಅಂದ್ಲು. ಆಮೇಲೆ ಅವರು ನಮ್ಮ ಅಳಿಯ ನನ್ನ ಒಂದು ಸತಿ ಬಂದರು, ಮಾತಾಡಿದ್ರು. ಆಮೇಲೆ ಎಲ್ಲ ಆಯಿತು. ಇನ್ನೊಂದು ಸತಿ ಬಂದರು. ಅವ್ರು ನನ್ನ ವಿಚಾರ ಹೇಳಿದ್ರು, ಈ ಥರ ನಿಮ್ಮ ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ನನಗೆ ಆಸೆ ಇದೆ, ತಮ್ಮ ಪರ್ಮಿಷನ್ ಇದ್ದರೆ ಕೇಳ್ತೀನಿ ಅಂದರು. ತಾವು ಪರ್ಮಿಷನ್ ಕೊಟ್ಟರೆ ನೀವು ಮದುವೆ ಮಾಡ್ಕೋತೀಯ ಅಂತ ಕೇಳ್ತೀನಿ ಅಂದರು. ಮಗಳನ್ನ? ವಾವ್. ಇನ್ನು ಮಗಳಿಗೆ ಹೇಳೇ ಇಲ್ಲ ಅವ್ರನ್ನ? ಅದೇ ಹೇಳಿಲ್ಲ. ಮೊದಲು ನಿಮ್ಗೆ ಹೇಳಿದ್ದಾರೆ. ನನ್ನ ಪರ್ಮಿಷನ್ ನಾನಂದೆ, ನನ್ನೇನು ಪರ್ಮಿಷನ್ನು, ನೀವಿಬ್ಬರು ಅಡಲ್ಟ್ಸ್ ಆಗಿದ್ದಿರಲ್ಲ ಅಂದೆ. ಇಲ್ಲೆಲ್ಲ ನೀವು ಪರ್ಮಿಷನ್ ಕೊಟ್ಟರೆ ಅವಳನ್ನ ಕೇಳ್ತೀನಿ ಅಂದರು. ಪರ್ಮಿಷನ್ ಕೊಟ್ಟು ಕೇಳಿ ಅವಳು ಒಪ್ಕೊಂಡು ಅವರಿಬ್ಬರು ಮದುವೆ ಮಾಡಿದ್ರು. ನಮ್ಮ ಮದುವೆ ಹಿಂದೂ ಥರನೂ ಮಾಡಿದ್ವಿ, ಸಾಯಂಕಾಲ ವೆಸ್ಟರ್ನ್ ಸ್ಟೈಲಲ್ಲೂ ಮಾಡಿದ್ವಿ. ಸೂಪರ್. ಕನ್ನಡ ಮದುವೆ ಮೊದಲು, ನಮ್ಮ ಕನ್ನಡಿಗರ ಮದುವೆ. ರಾತ್ರಿ ಇಂಗ್ಲೀಷ್ ಮದುವೆ. ಸೂಪರ್. ಮಕ್ಕಳಿದ್ದಾರೆ ಅವರು? ಇನ್ನೂ ಆಗಿಲ್ಲ, ಮನೆ ತೊಗೊಂಡಿದ್ದಾರೆ, ಇನ್ನೂ ಮಕ್ಕಳಾಗಿಲ್ಲ. ಸೊ ಈ ಕೌಟುಂಬಿಕ ಬಾಂಡಿಂಗ್ ಎಲ್ಲ ಇದೆ ಚೆನ್ನಾಗೆ? ಇದೆ, ಖಂಡಿತ ಇದೆ. ಮಾತಾಡೋಣ. ಭಾಳ ಸಂತೋಷ ಆಯಿತು. ಮನೆ ಕ್ಷಮೆ ಇರಲಿ, ಮನೆ ತೋರಿಸ್ತಾ ಏನೇನೋ ಡೈವರ್ಟ್ ಆಗ್ಬಿಡ್ತು, ಮನೆಗೆ ಸಂಬಂಧಪಟ್ಟಿದೆ. ನೀವೇ ಬನ್ನಿ ಸರ್, ಮನೆ ತೋರಿಸ್ತೀನಿ. ಇದು ಹಾಲು. ಇದು 1000 ಐ ಥಿಂಕ್ 700 ಚದರಡಿ ಇದೆ ಈ ಹಾಲು. 1700 ಚದರಡಿ. ಇನ್ನು ಇಲ್ಲಿಂದ ಕೊನೆ ತನಕ ನೋಡಿದ್ರೆ ತಮ್ಗೆ ಗೊತ್ತಾಗುತ್ತೆ. ಆ ಕಡೆ ನೋಡಿದ್ರೆ, ಆ ಕಡೆ ನೋಡಿದ್ರೆ ಇಲ್ಲಿ ತೊಲೆಗಳಿದೆ ನೋಡಿ, ಹಳೆ ಕಾಲದ ತೊಲೆಗಳು. 115 ವರ್ಷ ಆಗಿದೆ ತೊಲೆಗಳೆಲ್ಲ. ಒಂದು ಸತಿನೂ ಮೂವ್ ಆಗಿಲ್ಲ, ಒಂದು ಸ್ವಲ್ಪನೂ ಮೂವ್ ಆಗಿಲ್ಲ, ರಿಪೇರಿನೇ ಮಾಡಿಲ್ಲ. ಮತ್ತು ಶುದ್ಧ ತೇಗ ಮರ. ಯಪ್ಪ. ಆ ಕಿಟಕಿಗಳೆಲ್ಲ ಹಳೆದೇನೆ, 1700 ವರ್ಷದ ಕಿಟಕಿಗಳು. ಅಲ್ಲಿ ಮೇಲಿದೆಯಲ್ಲ ಕಿಟಕಿಗಳು, ಆ ವೆಂಟಿಲೇಟರ್ಸ್ ಥರ. ಆ ಡೂಮ್ಸ್ ಎಲ್ಲ ನೋಡಿ ಹೆಂಗಿದೆ, ಹಳೆ ಕಾಲದ ಡೂಮ್ಸ್ ಇವ. ಆ ಕಾಲದವೇ. ನಮ್ಮ ಮನೆಗೇನೆ ಮೊದಲು ಎಲೆಕ್ಟ್ರಿಸಿಟಿ ಬಂತು ಸರ್, ಇಡೀ ಚಾಮರಾಜನಗರಕ್ಕೆ. ಅಬ್ಬಾ, ಜೋಡಿದಾರ ಮನೆಗೆ. ಗ್ರೇಟ್. ಫಸ್ಟು ನೀರು ಬಂತು ಯಾವುದಲ್ಲಿ, ಕಾರ್ಪೊರೇಷನ್. ನಮ್ಮ ಮನೇಲೆ ರೇಡಿಯೋ ಇದ್ದಿದ್ದೀವಿ. ಈ ಎಂಟೈರ್ ಸ್ಟ್ರೀಟ್ನಲ್ಲಿ ರೇಡಿಯೋ ಇರ್ತಿರಲಿಲ್ಲ. ನಮ್ಮ ಮನೆಯಲ್ಲೇ ರೇಡಿಯೋ ಇರೋದು. ಎಲ್ಲ ಮಣ್ಣಿನ ಮನೆಗಳು, ಎಲ್ಲ ವೈದಿಕರ ಮನೆಗಳು. ಈಗ ಕ್ರಿಕೆಟ್ ಮ್ಯಾಚ್ ಮಾಡಿದ್ರೆ
ದೊಡ್ಡದಾಗಿ ವಾಲ್ಯೂಮ್ ಹಾಕ್ಬಿಟ್ರು. ಈ ಜಗಲಿದೆಲ್ಲ ಕೂತ್ಕೊಂಡಿರೋರು ಕೇಳ್ತಾ ಟೆಸ್ಟ್ ಮ್ಯಾಚ್ಗಳನ್ನ. ಆಗ ಎಲ್ಲರ ಮನೇಲಿ ರೇಡಿಯೋ ಇರ್ಲಿಲ್ವಲ್ಲ, ಕೂತ್ಕೊಂಡು ಕೇಳಿಸ್ಕೊಳ್ಳೋರು. ಆಮೇಲೆ ಎವ್ರಿ ಡೇ ಹಾಕೋರು. ಇಲ್ಲಿ ಹಳೆ GE ರೇಡಿಯೋ ಒಂದು ದೊಡ್ಡದಿತ್ತು, ಅದನ್ನ ಹಾಕೋರು. ನಮ್ಮ ತಂದೆ ಕಾಲದಲ್ಲಿ ಇದು. ನಮ್ಮ ತಾತನ ಕಾಲದಲ್ಲಿ ನಮ್ಮ ಹತ್ರ ಮನೆ ಹತ್ರ ಯಾರು ಬರ್ತಿರ್ಲಿಲ್ಲ, ಹೆದರಿಕೆ ಅವ್ರು ಕಂಡ್ರೆ. ಈ ಕಡೆ ಬನ್ನಿ. ಇದು ಈ ಸೈಡನ್ನ ಡಿವೈಡ್ ಮಾಡಿದೀವಿ ಸುಮ್ಮನೆ ಇದನ್ನ ಯೂಸ್ ಮಾಡಕ್ಕೆ. ಯಾಕೆಂದ್ರೆ ಇಲ್ಲಿ ದೊಡ್ಡ ಹಾಲ್ ಏನು ಮಾಡಕ್ಕಿಲ್ಲ, ಯಾರಾದ್ರೂ ಮಲ್ಕೋಬಹುದು ಅಂತ ಇಲ್ಲಿ ಮಾಡಿದೀವಿ. ಅವ್ರು ನಮ್ಮ ತಮ್ಮವ್ರ ಕಡೆ ಮಾಡಿದ್ದಾರೆ. ಆಮೇಲೆ ಇದು ಇಲ್ಲೊಂದು ರೂಮ್ ತರ ಕಾಣಿಸುತ್ತೆ, ಚಿಕ್ಕ ರೂಮು. ಅಲ್ಲಿಂದ ಮಾಡಿಗೆ ಹಿಂದ್ಗಡೆ ಹೋಗೋಕೆ, ಓಪನ್ ಟೆರೆಸ್ ಹೋಗೋಕೆ. ನೀವು ಅದು ಇದು ನನ್ನ ತಮ್ಮವರು, ಅವರು ನಮ್ಮ ಇದು ಅಡ್ವೊಕೇಟ್ ಸಾಹೇಬ್ರು. ಅದು ನನ್ನ ಮದ್ವೆದು. ಇದು ನೋಡಿ, ಅಲ್ಲಿ ನಮ್ಮ ತಂದೆ ಅಣ್ಣ ಇದ್ದಾರೆ ಅದೇ ಫೋಟೋನಲ್ಲಿ. ಅವರು ಲಾ ಮಿನಿಸ್ಟ್ರಿಯಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ರು. ಅವರು ML ಮಾಡಿದ್ರು ಆ ಕಾಲದಲ್ಲಿ. ಅವರು ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಲಾ ಮಿನಿಸ್ಟ್ರಿನಲ್ಲಿ ಪ್ರಬಲವಾದ ಹುದ್ದೆಯಲ್ಲಿದ್ದರು. ಆಮೇಲೆ ನಮ್ಮ ಫಾದರ್ ಇನ್ ಲಾನು ಇದ್ದಾರೆ ಅದರಲ್ಲಿ, ನಮ್ಮ ತಂದೆನೂ ಇದ್ದಾರೆ ಆ ಕಡೆ. ಇದೇ ಮನೆ ಅದು? ಇದೇ ಮನೆ. ಅಲ್ಲ, ಇದು ಮದುವೆ ನಂದು ಮದ್ರಾಸಲ್ಲಿ ಮದುವೆ ಆಯ್ತು. ಗವರ್ನರ್ ಆಫ್ ತಮಿಳ್ನಾಡು ಬಂದಿದ್ದಾರೆ. ಮಧ್ಯದಲ್ಲಿ ನಿಂತಿದ್ದಾರಲ್ಲ, ನನ್ನ ಲೆಫ್ಟ್ ಸೈಡ್ ಅಲ್ಲಿ ನಿಂತಿರೋರು ಗವರ್ನರ್ ಆಫ್ ತಮಿಳ್ನಾಡು. ಸೂಟ್ ಹಾಕೊಂಡು ಅವ್ರ ಪಕ್ಕದಲ್ಲಿ ಇರೋದು ಅವ್ರ ಹೆಂಡತಿ. ಅದ್ರ ಪಕ್ಕದಲ್ಲಿ ಇರೋರು ನಮ್ಮ ದೊಡ್ಡಪ್ಪ. ಅದಕ್ಕೆ ಪಕ್ಕದಲ್ಲಿ ಒಂದು ಸೂಟ್ ಹಾಕೊಂಡಿದಾರಲ್ಲ, ಅವರು ನಮ್ಮ ಮಾವ. ಅವರು ಚೀಫ್ ಸೆಕ್ರೆಟರಿ ಆಫ್ ರಾಜಸ್ಥಾನ್ ಆಗಿದ್ರು, ಶೇಖಾವತ್ ಹತ್ರ, ಭೈರವ್ ಸಿಂಗ್ ಹತ್ರ. ಆಮೇಲೆ ನಮ್ಮ ತಂದೆಯವರು ಇಲ್ಲಿ, ಸೂಪರ್, ನಮ್ಮ ತಂದೆಯವರು ಅಲ್ಲಿದ್ದಾರೆ ಆ ಕಡೆ ನೋಡಿ, ತಂದೆಯವರು ಕೊನೆಯವರು. ಇದು ನಮ್ಮ ತಾತ ವೆಂಕಟಸ್ವಾಮಿ ಅಯ್ಯರು. ಜೋಡಿದಾರರು. ಗೆಟಪ್ ಅದು ಫೋಟೋನ ಪೇಂಟಿಂಗ್. ಅವ್ರು ಹಂಗೆ ಇರೋರು, ಬಹಳ ಸ್ಟ್ರಿಕ್ಟು. ಅವರು ಹಳೆ ಕಾಲದ ಮನುಷ್ಯರು. ಜುಟ್ಟು ಬ್ರಾಹ್ಮಣರ ತರ ಡ್ರೆಸ್ ಮಾಡೋರು, ಜುಟ್ಟು, ಕಚ್ಚೆ ಪಂಚೆ, ಮೇಲೆ ಶಲ್ಯ, ಆಮೇಲೆ ಪೂರ್ತಿ ಇದು ಬಟ್ಟೆ ವಿಭೂತಿಗಳು. ಇಲ್ಲಿ ನಮ್ಮ ಅಜ್ಜಿ, ಅವ್ರದ್ದು ಪೇಂಟಿಂಗ್ ಮಾತ್ರ. ಇವ್ರ ಪತ್ನಿ? ಅವ್ರ ಪತ್ನಿ ಜೋಡಿದಾರ ಪತ್ನಿ. ಹೌದು. ಅವರು ನಮ್ಮ ತಂದೆಯವರು 5 ವರ್ಷ ಆಗಿದ್ದಾಗ ಕಾಲ ಆಗ್ಬಿಟ್ರು. ಅವರು ನಮ್ಮ ತಾತ ಅವರು ಬಹಳ ಸಣ್ಣವರೇನೆ, ಆದ್ರೆ ಅವ್ರಿಗೆ ಆಗಲೇ 7 ಮಕ್ಕಳಿದ್ರು. ಅವ್ರ ಮಕ್ಕಳಿಗೋಸ್ಕರ ತಿರ್ಗಾ ಮದುವೆ ಮಾಡ್ಕೊಳ್ಳಿಲ್ಲ. ಇದು ನಮ್ಮ ತಂದೆ, ಇದು ನಮ್ಮ ತಾಯಿ ಪಾರ್ವತಮ್ಮ. ಇದು ಮದುವೆ ಅವ್ರದ್ದು ಪಿಕ್ಚರ್ ಇರಲಿಲ್ಲ, ಅವ್ರ ಮದುವೆ ಪಿಕ್ಚರ್ನ ಮಾಡಿದ್ದಾರೆ, ಸಪರೇಟ್ ಕಟ್ ಮಾಡಿದ್ದಾರೆ. ಅವ್ರಿಗೆ ಆಗ ಮದುವೆ ಆದಾಗ 16 ವರ್ಷ. ಅಲ್ಲ ನೋಡಿ ಎಂತ ಡಿಫ್ರೆನ್ಸ್ ಅಂದ್ರೆ ಸರ್, ನೋಡಿ ಅದು ನಿಮ್ಮ ತಾತ, ಅವ್ರ ಗೆಟಪ್, ಅವ್ರ ವೇಷಭೂಷಣ ನೋಡಿ. ನಿಮ್ಮ ತಂದೆ ನೋಡಿ ಬಹಳ ನೀವು ಹೇಳಿದಂಗೆ ಸಾತ್ವಿಕತೆ, ಗಾಂಧಿ ಕಾದಿಗೆ ಬಂದ್ಬಿಟ್ಟಿದ್ದಾರೆ ನೋಡಿ ಇವರು. ಅದು ಆ ಟ್ರಾನ್ಸ್ಫಾರ್ಮೇಶನ್ ಕಾಣುತ್ತೆ ನೋಡಿ. ಹೌದು. ನಮ್ಮ ತಾಯಿ 16 ವರ್ಷ, ನಮ್ಮ ತಂದೆ ಮದುವೆ ಆಗಿದ್ದಾಗ ಅವ್ರಿಗೆ 25 ವರ್ಷ. ನಮ್ಮ ತಾಯಿ 32 ವರ್ಷದಲ್ಲಿ ಕಾಲ ಆಗ್ಬಿಟ್ರು. ಅವರು ಬೇಗ ಹೋಗ್ಬಿಟ್ರು. ನನಗೆ 9 ವರ್ಷ, ನಮ್ಮ ತಮ್ಮ ಅವರಿಗೆ 1.5 ವರ್ಷ, ನಮ್ಮ ಅಕ್ಕ ಅವ್ರಿಗೆ 13 ವರ್ಷ. ನಮ್ಮ ತಂದೆನೂ ತಿರ್ಗಾ ಮದುವೆ ಮಾಡ್ಕೊಳ್ಳಿಲ್ಲ. ಅವ್ರಿಗೆ 42 ವರ್ಷ ಆಗ ಮದುವೆ ಆಗ್ಬೋದಿತ್ತು ನೋಡಿ. ಆಗ್ಬೋದಿತ್ತು, ಆದರೆ ಅವರು ಒಂಥರ ಪಾಲಿಟಿಕ್ಸು, ಸಮಾಜ ಸೇವೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದು. ಅವರು ಮಾಡ್ಕೊಳ್ಳಿಲ್ಲ. ಅವಾಗೆಲ್ಲ ಹೆಣ್ಮಕ್ಳು ಬೇಗ ತಿರ್ಕೊಂಡ್ಬಿಡೋರು ಸರ್, ಎಸ್ಪೆಷಲಿ ಹೆರಿಗೆಗಳಲ್ಲಿ, ಬಡತಿಗಳಲ್ಲಿ ತಿರ್ಕೊಂಡ್ಬಿಡೋರು. ನಮ್ಮ ತಾಯಿ ಹೆರಿಗೆನಲ್ಲಿ ಹೋಗ್ಬಿಟ್ರು. 7ನೇ ಮಗು, ಅವರಿಗೆ ಫೀವರ್ ಬಂದು ಮಗು ಹೊಟ್ಟೆಲೇ ಹೊರಟೋಯ್ತು. ಇಲ್ಲಿ ಲೋಕಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಇರಲಿಲ್ಲ. ಆಗ ಹೊಟ್ಟೆನಲ್ಲಿ ಪಾಯ್ಸನ್ ಮಾಡಿತ್ತು, ನಂಜಾಗೋದು. ಮೈಸೂರು ಕರ್ಕೊಂಡೋಗಿ ಮಗು ತೆಗೆಸ್ತೀವಿ, ಆದರೂ ಕೂಡ ಅವರು ಅದಾದಮೇಲೆ ಇದು ಕಾಲ ಆಗ್ಬಿಟ್ರು. ನಾನು 9 ವರ್ಷದ ಹುಡುಗ. ಮೈಸೂರು ಚಲುವಾಂಬ ಆಸ್ಪತ್ರೆ ಇದೆಯಲ್ಲ, ಅಲ್ಲೇ ಹೋಗಿದ್ದವರು. ನಾನು ಹೋಗಿದ್ದೆ, ನಾನು ನಮ್ಮ ತಂದೆನೂ ಕಾರ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ವಿ. ಏನು ನಿಮ್ಮ ತಾಯಿಯವರು ಹೆಸರು? ಪಾರ್ವತಮ್ಮನವರು. ಗ್ರೇಟ್ ಸರ್. ಬನ್ನಿ ಈ ಕಡೆ. ಆ ಕಡೆ ಬರೋದಾ? ಹಾಗಿಂದ ಬರೋಣ. ಆ ಕಡೆ ಬರೋಣ. ಒಂಥರ ಹಳೇ ಎರ ನಿಮ್ಮದು, ಟೈಮ್ ಟ್ರಾವೆಲ್. ಹೌದು. ಇಲ್ಲಿ ಬಹಳ ಮದುವೆಗಳು ನಡೆದಿದೆ. ನಾವು ಅವಾಗ ಈ ಮುಂದೆ ಮದುವೆ ನಡಿಬೇಕಾದ್ರೆ ಈ ಮುಂದಿನ ರೂಮಲ್ಲಿ ನಮ್ಮ ತಂದೆಯವರು ಇದನ್ನು ಕಂಪ್ಲೀಟ್ ಖಾಲಿ ಮಾಡಿಬಿಟ್ಟು ಫರ್ನಿಚರ್ ಎಲ್ಲ ಹಾಕ್ತಿದ್ರು, ಒಂದು ಜ್ಞಾಪಕ ಇಲ್ಲ. ಬಟ್ ಫುಲ್ಲ ಖಾಲಿ ಮಾಡಿಬಿಟ್ಟು ನಮ್ಮ ಮನೇಲಿ ಸಮಾರಾಧನೆಗೆಲ್ಲ ಎಲ್ಲ ಪಾತ್ರೆಗಳು ಇರೋದು, ಸೊ ಅದೆಲ್ಲ ಕೊಟ್ಬಿಡೋರು. ನಾವು ಮುಂದೆ ಕುತ್ಕೊಂಡಿರೋವಿ. ನಮ್ಮ ಊಟ ತಿಂಡಿ ಕಾಫಿ ಎಲ್ಲ ಮದುವೆ ಮಾಡೋರು ಕೊಡೋರು. ನಾವು ಅಟೆಂಡ್ ಮಾಡೋವಿ ಮದುವೆನ, ಬಿಕಾಸ್ ನಮ್ಮ ಮನೆಯಲ್ಲೇ ನಡೀತಿದ್ದರಿಂದ ಯಾರು ಬಂದರೂ ಇದು ಮಾಡ್ತಿರ್ಲಿಲ್ಲ. ಅವ್ರಿಗೆ ಏನೇನು ತೆಂಗಿನಕಾಯಿ ಬೇಕೋ ಎಲ್ಲ ನಮ್ಮ ತೋಟದಿಂದ ಬಂದ್ಬಿಡೋದು, ಬಾಳೆ ಎಲ್ಲ ನಮ್ಮ ತೋಟದಿಂದ ಬಂದ್ಬಿಡೋದು. ನಮ್ಮ ತಂದೆಯವರು ಭಾಳ ಉದಾರಿಯಾಗಿದ್ದರು. ನೀವು ಮದುವೆ ಅಂತ ಬಂದು 100 ರೂಪಾಯಿ ಕೇಳಕ್ಕೆ ಬಂದರೆ 500 ರೂಪಾಯಿ ಕೊಡೋರು. ಆ ಥರ ಕರ್ಣ ಬಿಹೇವಿಯರ್ ಇತ್ತು. ಪರರಿಗೆ ಕೊಡ್ತಾಯಿದ್ರು. ಪಾಲಿಟಿಕ್ಸಲ್ಲಿ ದುಡ್ಡು ಕಳ್ಕೊಂಡವ್ರು ನಮ್ಮ ತಂದೆನೇ.
ಭಾಳ ಎಕ್ಸೆಪ್ಷನ್ ಕೇಸ್. ನಮ್ಮ ತಂದೆ ಪಾಲ್ಗೆ 170 ಎಕರೆ ವೆಟ್ಲ್ಯಾಂಡ್ ಇತ್ತು. ನಮ್ಮ ತಾತ ಅವ್ರು 370 ಎಕರೆನೋ 380 ಎಕರೆನೋ ಇತ್ತು. ವೆಟ್ಲ್ಯಾಂಡು ತೋಪುಗಳು ಎಲ್ಲ ಇತ್ತು. ಜಾಗೀರ್ದಾರ್ ಆಗಿದ್ರಲ್ಲ, ನಮ್ಮ ತಂದೆ ಪಾಲ್ಗೆ ಒಂದು 180 ಎಕರೆ ಬಂದಿತ್ತು. ಅವರು ಪಾಲಿಟಿಕ್ಸ್ ಅಲ್ಲಿ ರಾಚಯ್ಯ ಅಂತ, ಬಿ ರಾಚಯ್ಯ ಅಂತ ಕೇಳಿದ್ರಲ್ಲ? ಹೌದು, ಅದೇ ಸಚಿವರಾಗಿದ್ದು. ನಮ್ಮ ತಂದೆ ಶಿಷ್ಯರು ಅವರು. ನಮ್ಮ ಆಲೂರಿನಲ್ಲಿ ನಮ್ಮ ತೋಟ ಇತ್ತು. ಅವ್ರ ತಂದೆ, ರಾಚಯ್ಯನವ್ರ ತಂದೆ, ನಮ್ಮ ಇದಕ್ಕೆ ಗುತ್ತಿಗೆ ತಗೊಂಡಿದ್ದು. ವಾರ ಮಾಡ್ತಾ ಇದ್ರು. ವಾರ ಅಂದ್ರೆ ಕೇಳಿದಿರ, ಗುತ್ತಿಗೆ ಅಂಡ್ ವಾರ ಅಂತ ಹೇಳ್ತಾರೆ. ನಮ್ಮ ತೋಟದ ಗುತ್ತಿಗೆ ತಗೊಂಡಿದ್ದು. ಅವರು ಲಾ ಪಾಸ್ ಮಾಡಿದ್ರು. ಪಾಸ್ ಮಾಡಿದಾಗ ನಮ್ಮ ತಂದೆಯವರು ಅವ್ರನ್ನ ಇಲ್ಲಿ ಒಂದು ಇದಕ್ಕೆ ಕ್ಷೇತ್ರ ಇತ್ತು, ಫಾರ್ ದಲಿತರ ಕ್ಷೇತ್ರ, ಮೀಸಲು ಕ್ಷೇತ್ರ. ಅವ್ರು ನಿಲ್ಲಿಸಿದ್ರು. ಅದಕ್ಕೆ ನಿಲ್ಲಿಸಿ ತನ್ನ ಸ್ವಂತ ಕಾರ್ ಕೊಟ್ಟು ಹಣ ಖರ್ಚು ಮಾಡಿ ಗೆಲ್ಲಿಸಿದ್ರು ಫಸ್ಟ್ ಟೈಮ್. ಸೊ ಅವರು ರಾಚಯ್ಯನವರು ಭಾಳ ಒಳ್ಳೆ ಜನ, ಭಾಳ ಒಳ್ಳೆ ಮನುಷ್ಯರು. ಅಷ್ಟು ದೊಡ್ಡ ಕೆಲಸ ಅವ್ರಿಗೆ ಬಂದ ಮೇಲೆ ಕೂಡ ನಾನು ಕೇಳಿದ್ದೀನಿ, ನಾನು ನೋಡಿಲ್ಲ ಅದನ್ನು. ಇಲ್ಲಿ ಬಂದರೆ ಕಾರ್ ನಿಲ್ಲಿಸ್ಬಿಟ್ಟು ಚಪ್ಪಲಿನ ಹೊರಗಡೆ ಬಿಟ್ಬಿಟ್ಟು ಬಂದು ಈ ಮನೇನ ಕಣ್ಣು ಹೊತ್ಕೊಂಡು ಒಳಗಡೆ ಬರೋದು. ಅವರು ರಾಚಯ್ಯನವರು ಅಷ್ಟು ಮರ್ಯಾದೆ. ನಮ್ಮ ತಂದೆಯವರು ಅಪಾಯಿಂಟ್ಮೆಂಟ್ ಏನೂ ಇರಲಿಲ್ಲ. ಯಾರು ದೇವರಾಜ ಅರಸ್ ಆದರೂ ಸರಿ, ರಾಜಯ್ಯನವರಾದರೂ ಸರಿ, ಯಾವ ಮಿನಿಸ್ಟರ್ ಆದರೂ ಸರಿ, ಅವ್ರು ಒಳಗಡೆ ಹುಡುಗಿದ್ರೆ ಎಲ್ಲ ಬಿಟ್ಬಿಡೋರು. ಅಷ್ಟು ಪವರ್ಫುಲ್ ಆಗಿದ್ದರು. ಯಾವ ಅಧಿಕಾರ ಇರಲಿಲ್ಲ, ಅಂದರೆ ಅವರಿಗೆ ಗೌರವ ಇತ್ತು. ಗ್ರೇಟ್ ಸರ್. ಬನ್ನಿ. ಸ್ಟ್ರಾಟಜಿಸ್ಟು, ಇಸ್ ಎ ಕಿಂಗ್ ಮೇಕರ್. ಇದು ಒಂದು ಚಿಕ್ಕ ಕೋಣೆ. ಬನ್ನಿ, ಈ ಕಡೆ ಬನ್ನಿ. ಆಗಿನ ಕಾಲದಲ್ಲಿ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಒಂದು ಕೋಣೆ ಥರ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಇದನ್ನ, ಇದು ನಮ್ಮ ಹಳೆ ಕಾಲದ ಸ್ನಾನದ ಮನೆ. ಹಳೆ ಕಾಲದ ಸ್ನಾನದ ಮನೆ. ನಮ್ಮ ಮನೇಲಿ ಹಂಡೆ ಸ್ನಾನ ಮಾಡ್ತೀವಿ ನಾವು ಇವತ್ತಿಗೂ. ಹಂಡೆ ಒಲೆ, ಫಂಕ್ಷನಲ್ ಹಂಡೆ. ಹಂಡೆ ಬದಲಾಯಿಸಿದ್ದಾರೆ, ಆದರೆ ಹಂಡೆ ಮೊದಲಿಂದನೂ ಇದೆ. ನಾ ಚಿಕ್ಕ ವಯಸ್ಸಿಂದನೂ ಹಂಡೆ. ಸೊ ಹಂಡೆನಲ್ಲಿ ಸ್ನಾನ ಮಾಡ್ಬಿಟ್ಟು ಅಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು, ಒರೆಸ್ಕೊಳ್ಳೋದು. ಇಲ್ಲೊಂದು ರೂಮು ಮೊದಲು ಇರಲಿಲ್ಲ. ಇದು ಮೊದಲು ದೇವ್ರ ಮನೆ ಆಗಿತ್ತು. ಇಲ್ಲಿದೆಯಲ್ಲ, ಬನ್ನಿ ಇಲ್ಲಿ. ಈಗ ವಾಷರ್ ಡ್ರೈಯರ್ ಎಲ್ಲ ಮಾಡಿದಾರಲ್ಲ, ಇದು ಮೊದಲು ದೇವರ ಮನೆ ಆಗಿತ್ತು. ನಮ್ಮ ತಾತವ್ರ ಕಾಲದಲ್ಲಿ, ನಮ್ಮ ತಂದೆಯವ್ರ ಕಾಲದಲ್ಲಿ ಬಿಗಿನಿಂಗ್ನಲ್ಲಿ ದೇವ್ರ ಮನೆ ಆಗಿತ್ತು. ನಾ ಸಣ್ಣ ಹುಡುಗ ಆಗಿದ್ದಾಗ ಇದನ್ನ ದೇವ್ರ ಮನೆಯಿಂದ ಇದನ್ನ ಈ ಥರ ಮಾಡ್ಬಿಟ್ಟು ಅಲ್ಲಿ ದೇವ್ರ ಮನೆ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಓಕೆ, ನೋಡಿ ಅವತ್ತಿನ ಕಟ್ಟಡ ಕನ್ಸ್ಟ್ರಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅವಾಗೆಲ್ಲ. ಇದು ಒಂದೊಂದು ಗೋಡೆನೂ 2 ಫೀಟ್ ಇದೆ ಸರ್. ಅದೇ ಇದು ಸಪೋರ್ಟಿಂಗ್ ಗೋಡೆ ಚಿಕ್ಕದಿದೆ, ಬಟ್ ಇದು ಮೇನ್ ಗೋಡೆ ನೋಡಿ ದೊಡ್ಡ ಗೋಡೆ ಇದೆ. ಎಲ್ಲ ಗೋಡೆನೂ ಎರಡು. ನೀವು ಏಟ್ ಬಿದ್ದರೆ ನಿಮ್ಮ ತಲೆ ಚಿಂದಿ. ಮುಂದಿನ ಗೋಡೆ ಇದೆಯಲ್ಲ, ಕಲ್ಲಲ್ಲಿ ಕಟ್ಬಿಟ್ಟಿದ್ದಾರೆ, ಸ್ಟೋನ್ಸು. ಚಿಂದಿ ಎಲ್ಲ ಏನೂ ಸಿಗಲ್ಲ ಹೊಡ್ಕೊಂಡ್ರೆ, ಅದಕ್ಕೆ ಕಟ್ಬಿಟ್ರ ಅಂತ. ನೋಡಿ 115 ವರ್ಷ ತಾಳಿದೆ ಅಲ್ಲ, ಒಂದು ಕ್ರ್ಯಾಕ್ ಇಲ್ಲ, ಒಂದೇನಿಲ್ಲ. ನೋಡಿ ಇಲ್ಲಿ ಈ ಗೋಡೆ, ಇದನ್ನು ನೋಡಿ, ಇದು ಹಳೆ ಕಾಲದ್ದು ಬಾಗ್ಲು ಟೀಕ್ ವುಡ್ ಎಲ್ಲವೇ. ಇದನ್ನ ಚೈನ್ ನೋಡಿ. ಓಕೆ, ಹಾಕಕ್ಕೆ. ಹಾಂ, ಎಳ್ಕೊಂಡು ಇದ್ರ ಲಾಕ್ ನೋಡಿ ಮೆಕ್ಯಾನಿಸಮ್ ಅಲ್ಲಿ ಬಂದರೆ ಕಾಣುತ್ತೆ. ಬನ್ನಿ ಸರ್. ನೋಡಿ, ಇದು ಉದಾಹರಣೆ ಹಾಕ್ಬೇಕು ಬಾಗಿಲು ಅಂತಂದರೆ ಶಿಸ್ತಾಗಿ ನಿಂಗೆ ಎಳ್ಕೊಂಡು ಮೊದಲು ಚೈನ್ ಇಟ್ಕೊಂಡು ಎಳಿಬೇಕು. ನೋಡಿ, ಇದನ್ನು ಹಿಂಗೆ ಹಾಕೋದು. ಈ ಚೈನ್ ಹಾಕಿದೆ ಅಂದರೆ ಹಿಂಗೆ ಹಾಕೋಕ್ಕೆ. ನೋಡಿ, ಹೀಗೆ ಹಾಕ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಈ ಕಡೆ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಡೋದು. ಇಲ್ಲೊಂದು ಬೀಗ ನೋಡಿ, ಇಲ್ಲೊಂದು ಹಳೆ ಕಾಲದ್ದು. ಟ್ರಿಬಲ್ ಪ್ರೊಟೆಕ್ಷನ್. 3 ಲೇಯರು ರಕ್ಷಣಾ ಗೋಡೆ ಇದು. ನೋಡಿ, ಇಲ್ಲೊಂದು ಬೀಗನಾ, ಇದು ನೋಡಿಬೇಕು ಫಸ್ಟ್ ಕಳ್ಳ, ಇದು ನೋಡಿಬೇಕು, ಅದು ನೋಡಿಬೇಕು. ಅದಷ್ಟು ಹೊಡೆಯೋದಕ್ಕೆ ಅವ್ನು ಸಿಗಾಕೊಂಡು ಜೈಲ್ ಸೆಂಟ್ರ್ ಜೈಲ್ 10 ವರ್ಷ ಪನಿಷ್ಮೆಂಟೇ ಆಗ್ಬಿಡುತ್ತೆ ಅವ್ನಿಗೆ. ಹೀಗಾಗಿ ಇದು ಇನ್ನೂ ಹಾಳಾಗೋಗಿಲ್ಲ. ನೋಡಿ ಎಷ್ಟು ನೀಟಾಗಿದೆ. ಇವಾಗ ತಗೊಳ್ಳೋ ಚಿಲ್ಕೆಗಳು 1 ವರ್ಷಕ್ಕೆಲ್ಲ ವೇರಿಯೇಷನ್ ಆಗ್ಬಿಡ್ತವೆ. ನೋಡಿ, ಆ ನಟ್ಟೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವಾಗಿನವ್ರು ಗಟ್ಟಿ, ಅವ್ರ ವಸ್ತುಗಳು ಗಟ್ಟಿ. ಇದು ಓಪನ್ ಆಗಿತ್ತು ಮೊದಲು. ಇದು ಓಪನ್ ಆಗಿರೋದು ಒಂದೇ. ಸೊ ಲೈನ್ ಆಗಿ ಊಟ ಗಿಟ ಹಾಕೋಕೆ ಚೆನ್ನಾಗಿರೋದು. ಕೂರ್ಸೆ ಕೂಡು ಕುಟುಂಬ ಅಲ್ಲ. ಈ ಫ್ಲೋರಿಂಗ್ ನೋಡಿ. ಓಹೋ, ಇದು ಹಳೆದೆ ಎಲ್ಲವೇ ಒರಿಜಿನಲ್ಲು. ಅದು ಒರಿಜಿನಲ್ ಟೈಲ್ಸು. ಇದು ವಜ್ರದ ಗಾರೆ ಅಂತ ಕರೀತಾರೆ. ಓಕೆ, ಲಾಕ್ ಮಾಡಿರೋದು. ವಜ್ರದ ಗಾರೆ. ನಾನು ನಿಮ್ಗೆ ಹೇಳಿದ್ನಲ್ಲ, ದೇವಸ್ಥಾನದಿಂದ ಒಂದು 8-10 ಕೊಡ ನೀರು ಬರೋದಿಲ್ಲ ಇಲ್ಲಿಗೆ. ತಂದು ಕೊಡೋರು. ಅಲ್ಲೊಬ್ರು ಡೆಸಿಗ್ನೇಟ್ ಮಾಡಿದ್ರು ನಮ್ಮ ಮನೆಗೆ ತಂದು ಕೊಡೋಕ್ಕೆ. ಎಲ್ಲರ ಮನೆಗೂ ತಂದು ಒಂದೊಂದು ಕೊಡ ಹೋಗೋದು. ಇಲ್ಲಿ ಜನ ಜಾಸ್ತಿ ಬರ್ತಾರೆ ಹೋಗ್ತಾರೆ ಅಂತ ಒಂದು 5-10 ಕೊಡ ಬರೋದು. ಅಲ್ಲಿಂದ ಬರೋದೆಲ್ಲ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಸ್ನಾನಕ್ಕೆ ಹಾಕೋರು. ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಅಡಿಗೆಗೆ ಹಾಕೋದು. ಅಮ್ಮ ನಮಸ್ತೆ. ಅಮ್ಮ, ಏನು ಮಾಡ್ತೀರಿ ಅಡುಗೆ? ವೆಜಿಟೇಬಲ್ ಪಲಾವ್. ವೆಜಿಟೇಬಲ್ ಪಲಾವ್ ಮಾಡಿಸ್ತಿದ್ದೀರಾ? ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ನಂಗೆ ಭಾಳ ಇಷ್ಟ ವೆಜಿಟೇಬಲ್ ಪಲಾವು. ಬ್ರಾಹ್ಮಣರ ಮನೆ ಪಲಾವ್ ಭಾಳ ಚೆನ್ನಾಗಿರುತ್ತೆ, ಏನೇ ಇಲ್ಲ.
ಅವಾಗೆಲ್ಲ ಸೌದೆ ಒಲೆನಾ ಸರ್? ಸೌದೆ ಇರೋದು ನೆಲದ ಮೇಲೆ ಆಮೇಲೆ ಇದಿತ್ತಲ್ಲ, ಕರಿ ಪುಡಿ ಇರ್ತಿತ್ತಲ್ಲ, ಇದ್ಲು ಇದರದ್ದು ಇದ್ದಲ್ ಇತ್ತು ಅಷ್ಟೇ. 2-3 ಸೌದೆ ಎಲೆ ಇತ್ತು, ಸೌದೆ ಹೊಲೆ ಇತ್ತು, ಸೌದೆ ಮಾಡೋರು. ಆಮೇಲೆ ಇಲ್ಲಿಗೆ ಒಂದು ಚಿಮ್ನಿ ಇತ್ತು ಮೊದಲು, ಚಿಮ್ನಿ ಆಚೆ ಪೈಪು ಹೊಗೆ ಔಟು. ಹೋಗಿ ಸೂಪರ್ ಸರ್ ನೀವು. ಆಮೇಲೆ ಸ್ಟವ್ ಬಂತು, ಆಮೇಲೆ ಗ್ಯಾಸ್ ಬಂತು. ವೆರಿ ನೈಸ್. ಈ ಬೀರೋ ಗೀರೋ ಎಲ್ಲ ಒರಿಜಿನಲ್. ಆಗಲೇ ಯೋಚನೆ ಮಾಡಿದ್ದಾರೆ ಬೀರೋ ಎಲ್ಲ ಮಾಡಬೇಕು ಅಂತ, ಸಾಮಾನು ಇಡಕ್ಕೆ, ಅಡುಗೆ ಮನೆ ದವಸದಾನ ಇಟ್ಕೋಬೇಕು ಮಾಡೋಕ್ಕೆ ಎಲ್ಲ. ಆಗಿನ ಕಾಲದಲ್ಲಿ 111 ವರ್ಷದಲ್ಲೇ ಮಾಡಿದ್ದಾರೆ ನೋಡಿ, ಎಲ್ಲ ಒರಿಜಿನಲ್ ಇದು. ಒರಿಜಿನಲ್ ಹೌದು. ಇಡೀ ಮನೆ ಟೀ ಕುಡ್ಡು, ಇಡೀ ಮನೆ ಮರ ಎಷ್ಟು ದುಡ್ಡು ಸಿಗ್ಬೋದು ನಿಮ್ಗೆ? ಬರೀ ಮರ. ನಮ್ಮ ತಮ್ಮವರು ಎಸ್ಟಿಮೇಟ್ 5 ವರ್ಷದಿಂದ ಮಾಡಿದ್ರು 1 ಕೋಟಿ ಅಂತ. ಈಗ 2 ಆಗ್ಬೋದೇನೋ. ಒಂದು 2 ಕೋಟಿ ರೂಪಾಯಿ ಮರ ಇದೆ ಇವತ್ತು ಈ ಮನೇಲಿ. ಯಪ್ಪ, ಈ ಮನೆ ಮರ ಮಾರಿದ್ರೆ 2 ಕೋಟಿ ರೂಪಾಯಿ ಬಂದ್ಬಿಡುತ್ತೆ. ಇದು ದೇವ್ರ ಮನೆ. ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡಿದ ಮನೆ ಇದು ದೇವರು. ಯಾಕೆಂದರೆ ನಮ್ಮ ತಾತವ್ರು ಆ ಕಡೆ ಇಟ್ಕೊಂಡಿದ್ರು, ಇವ್ರು ಇಲ್ಲಿ ಇಟ್ಕೊಂಡು ಒಂದು ದೊಡ್ಡ ರೂಮ್ ಮಾಡಿಬಿಟ್ಟು ನಮ್ಮ ತಂದೆಯವ್ರು ಮಾಡಿರೋದು ಇದನ್ನ. ಸೂಪರ್ ಸರ್. ಬೇರೆನೋ ಯಾವುದೋ ರೂಮ್ ಇತ್ತು ಇಲ್ಲಿ, ಆ ರೂಮನ್ನ ದೇವ್ರ ಮನೆ ಮಾಡಿದ್ರು. ಓಕೆ. ಸೊ ಈ ಬಾಗಿಲೆಲ್ಲ ಹಾಗೆ ಇತ್ತು, ದೇವ್ರ ಮನೆ ಮಾಡಿದ್ರು. ಬಟ್ ಇದು ನೋಡಿ, ಇದಕ್ಕೆ ಬಾಗಿಲು ಈ ಹಾಲಿಂದನೂ ಬರ್ಬೋದು, ಜೊತೆಗೆ ಈ ಕಡೆ ಕಿಚನ್ ಇಂದನೂ ಬರ್ಬೋದು. ಹಾಗೆ ಮಾಡಿದ್ರು. ಇದು ರೂಮ್ ಆಗಿತ್ತು. ರೂಮ್ ಆಗಿತ್ತು. ಈ ದೇವ್ರ ಮನೆ ಅಲ್ಲಿತ್ತು? ಇಲ್ಲ, ದೇವ್ರ ಮನೆ ಆ ಕಡೆ ಇತ್ತು. ರೂಮ್ ತೋರಿಸಿದ್ರೆ ಇಲ್ಲಿ ಒಂದು ಮನೆ ರೂಮ್ ಇತ್ತು, ಆಪೋಸಿಟ್ ಅಲ್ಲಿ ಒಂದು ರೂಮ್ ಇತ್ತು. ಅದನ್ನ ಒಂದೇ ರೂಮ್ ಮಾಡ್ಬಿಟ್ಟಿದ್ದಾರೆ ಈಗ. ಅಲ್ಲೊಂದು ರೂಮ್ ಇದೆ, 4 ರೂಮ್ ಇಲ್ಲಿತ್ತು. ಅಲ್ಲಿ ಹಿಂದ್ಗಡೆ ಒಂದು ರೂಮ್ ಇದೆಯಲ್ಲ, ಅದನ್ನ ಅವರು ಬಚ್ಚಲ್ ಮನೆ ಮಾಡಿದ್ರು. ಏನು ಇಷ್ಟೊಂದು ದೇವ್ರು ಇಟ್ಟಿದ್ದೀರಲ್ಲ ಸರ್? ನಾವು ಶೈವ ಪೂಜೆ ಮಾಡ್ತೀವಿ, ಆಮೇಲೆ ನಾವು ವಿಷ್ಣು ಪೂಜೆನೂ ಮಾಡ್ತೀವಿ. ಆಮೇಲೆ ನಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯ ಮುರುಘಾ ಅಂತ ಸುಬ್ರಹ್ಮಣ್ಯ ಮಾಡೋ ಪ್ರತೀತಿ ಇದೆ. ಇದು ನಮ್ಮ ಕುಲದೈವ ವೆಂಕಟಾಚಲಪತಿ, ತಿರುಪತಿ ವೆಂಕಟಾಚಲಪತಿ. ಆಮೇಲೆ ನಮ್ಮ ತಮ್ಮವ್ರಿಗೆ ವಿಶೇಷವಾಗಿ ಅವ್ರು ಭಾಳ ನಿಷ್ಠಾವಂತರು, ಭಾಳ ಪೂಜೆ ಮಾಡ್ತಾರೆ. ಅವ್ರು ಸೇರಿಸಿ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ಪಟಗಳು. ಅವರು ಶಬರಿಮಲೆಗೆ ಒಂದು ಸುಮಾರು 20-24 ಬಾರಿ ಹೋಗಿದ್ದಾರೆ. ಓಹೋ. ಹಾಂ, ಅವರು ಸಾಯಿಬಾಬಾ ಭಕ್ತರು, ಶಿರಡಿ ಸಾಯಿಬಾಬಾ ಭಕ್ತರು ಅವರು. ಸೊ ನಾನು ಅವ್ರ ಜೊತೆ ಸೇರಿ ಇಲ್ಲಿ ಕಟ್ಟಕ್ಕೆ ಪ್ರೇರಣೆ ಆಯಿತು. ಅವರ ನೇತೃತ್ವದಲ್ಲಿ ಕಟ್ಟಿದ್ರು. ನಾನು ಹೂವಿನ ಜೊತೆ ನಾರು ಅಂತ ನಾನು ಸ್ವಲ್ಪ ಸೇರಿಕೊಂಡು ಹೆಲ್ಪ್ ಮಾಡಿದೆ. ಒಂದು 10 ಜನ ಸೇರಿ ಕಟ್ಟಿರೋದು. ಓಕೆ. ಸೊ ಅವರು ಶಿರಡಿಗೆ ಭಾಳ ಭಕ್ತರು, ಶಿರಡಿ ಸಾಯಿಬಾಬಾಗೆ. ಅಯ್ಯಪ್ಪ ಸ್ವಾಮಿ ಭಕ್ತರು. ಅದರಿಂದ ನಿಮಗೆ ಬೇರೆ ಬೇರೆ ಪಟಗಳು ಅವರು ಅದಕ್ಕೆ ಹೋದರೆ ಎಲ್ಲ ಬೇರೆ ಕಡೆ ಎಲ್ಲ ಹೋಗ್ತಾರಲ್ಲ ಕ್ಷೇತ್ರಗಳು, ತಮಿಳ್ನಾಡಲ್ಲಿ ಹೋದ ಕ್ಷೇತ್ರದಲ್ಲೆಲ್ಲ ಒಂದು ಪಟ ತೊಗೊಂಬರ್ತಾರೆ. ಓಕೆ, ಸೂಪರ್ ಸರ್. ಅವರು ದೇವಿ ಉಪಾಸಕರು. ಓಕೆ. ದೇವಿ ಅಂದರೆ ಅದು ಬೇರೆ ಪೂಜೆ ಮಾಡ್ತಾರದು. ನಾನು ಸ್ವಲ್ಪ ಪೂಜೆ ಪುನಸ್ಕಾರ ಎಲ್ಲ ಇಟ್ಕೊಂಡಿದ್ದೀನಿ ಅಮೇರಿಕಾದಲ್ಲಿ. ಸೋಮವಾರ ಅಭಿಷೇಕ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಇದು ಶಿವಲಿಂಗ ಇದೆಯಲ್ಲ, ಸ್ಫಟಿಕಲಿಂಗ ಅಂತ ಹೇಳ್ತಾರಲ್ಲ ಫ್ಯಾಮಿಲಿದು, ನೀವು ನೋಡಿರ್ತೀರ ಶಿವಲಿಂಗ. ನಮ್ಮ ತಾತ ಆಮೇಲೆ ನಮ್ಮ ಫ್ಯಾಮಿಲಿ ಬಂದಿದ್ದೆಲ್ಲ ನನಗೆ ಬಂದಿದೆ, ಅದನ್ನ ಪೂಜೆ ಮಾಡ್ತೀನಿ ನಾನು. ಅಲ್ಲಿ ಒಂದು ಪೂಜೆ ರೂಮ್ ಇಟ್ಕೊಂಡಿದ್ದೀನಿ. ನೀವು ಅಮೆರಿಕಕ್ಕೆ ಹೋಗೋದು ಯಾವತ್ತು? ನಾನು ಈಗ 30ನೇ ತಾರೀಕು ಬೆಳಗ್ಗೆ ಅರ್ಲಿ ಮಾರ್ನಿಂಗು ಬೆಂಗಳೂರಿಂದ ಫ್ಲೈಟ್. ಜೂನಲ್ಲಿ. ಹೌದು, ಬನ್ನಿ. ಸೊ ತಾವು ಇಲ್ಲಿಂದ ನೋಡಿದ್ರೆ ನೋಡಿ, ಏನು ಕ್ಲೀನಾಗಿ ಮಾಡಿಬಿಟ್ರೆ ಅಲ್ಲಿ ನೀವು ಮನೆ ಹಾಕಿದ್ರೆ ಕ್ಲೀನಾಗಿ ಮದುವೆ ಮಾಡ್ಬೋದು. ಹೌದು, ಇತ್ತೀಚೆಗೆ ನಡೆದಿಲ್ಲ ಇದು, ಭಾಳ ಹಿಂದೆ ನಡೆದಿರೋ ಮದುವೆಗಳು. ಓಕೆ. ಹಾಂ, ಆ ಮುಂದಿನ ಹಾಲ್ ತೋರಿಸ್ತೀನಿ, ಆಮೇಲೆ ಹಿಂದೆ ಹೋಗೋಣ. ಅಲ್ಲಿಂದ ಮೊದಲು ಹೋಗೋಣ ಬನ್ನಿ. ಸರ್ ಇವರಿಬ್ರು ಸರ್ ಯಾರು? ಅದು ನಮ್ಮ ದೊಡ್ಡಮ್ಮ. ಅವ್ರ ಬಗ್ಗೆ ವಿಶೇಷವಾಗಿ ಮಾತಾಡ್ತೀನಿ. ಅವ್ರು ಭಾಳ ಒಳ್ಳೆ ಜನ. ನಮ್ಮ ಫ್ಯಾಮಿಲಿಗೆ ಭಾಳ ಹೆಲ್ಪ್ ಮಾಡಿದ್ರು. ಅವರು ಡೆಲ್ಲಿನಲ್ಲಿದ್ದರು. ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹಿಂದೂ ಲಾ, ಕ್ರಿಶ್ಚಿಯನ್ ಲಾ ಅಂತ ಇದೆ, ಮುಸ್ಲಿಂ ಲಾ ಅಂತ ಇದೆಯಲ್ಲ. ಇವರು CR ಪಟ್ಟಾಭಿರಾಮನ್ ಅಂತ ಪ್ರಮುಖ ಲಾಯರ್ ಇದ್ದರು ಮದ್ರಾಸಲ್ಲಿ. ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿದ್ದರು. ಅವರು ಹಿಂದೂ ಲಾ ಡ್ರಾಫ್ಟ್ ಮಾಡಿದ್ರು. ಆ್ಯಕ್ಚುಲಿ ಡ್ರಾಫ್ಟ್ ಮಾಡಿದ್ದವರು ನಿಮ್ಮ ದೊಡ್ಡಪ್ಪ. ಹಾಂ, ಹಿಂದೂ ಲಾ ಡ್ರಾಫ್ಟ್ ಮಾಡಿದ್ರು. ಅವ್ರಿಗೆ ಲಾ ಸರ್ಕಲ್ನಲ್ಲಿ ಹಿಂದೂ ಲಾ ರಾಮಸ್ವಾಮಿನವರು. ಹಿಂದೂ ಲಾ ರಾಮಸ್ವಾಮಿ, ಹೌದು. ಅವ್ರ ಬಗ್ಗೆ ಮಾತಾಡ್ತೀನಿ. ಆಗ್ಬೋದು. ಅವರು ಭಾಳ ನಮ್ಮ ಜೀವನಕ್ಕೆ, ನನ್ನ ಜೀವನಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ಮನೆ ಜೀವನಕ್ಕೆ ಅವರು ಪ್ರಮುಖ. ಈ ಮನೆ ಈಗ ಇಲ್ಲಿರೋದು ಅಂದರೆ ಅವರೇ ಕಾರಣ. ಅದ್ರ ಬಗ್ಗೆ ಆ ಬಗ್ಗೆ ಮಾಹಿತಿ ಕೊಡಿ. ಆಗ್ಬೋದು, ಬನ್ನಿ. ಹಿಂದೆ ಬಂದರೆ ಒಂದು ವಿಸ್ತಾರವಾದ ಅಂಗಳ ಇಲ್ಲಿ. ಈ ಅಂಗಳದಲ್ಲಿ ನೋಡಿ, ಈ ಕಡೆಯಿಂದ ಆ ಕಡೆಗೆ ತನಕ ನಾವು ಕ್ರಿಕೆಟ್ ಆಡೋವಿ ಚಿಕ್ಕ ವಯಸ್ಸಲ್ಲಿ.
ಗಲ್ಲಿ ಕ್ರಿಕೆಟ್ ಅಂತ ಹೇಳ್ತಾರಲ್ಲ, ಅಲ್ಲಿ ಮಾಡಿ ನಮ್ಮ ತಮ್ಮ ಅವ್ರು ಭಾಳ ಚೆನ್ನಾಗಿ ಆಡ್ತಾರೆ. ಹಾಂ, ಅವರು ನ್ಯಾಷನಲ್ ಕಾಲೇಜಲ್ಲಿ ಪ್ರಮುಖವಾದ ಪ್ಲೇಯರು. ಬೆಂಗಳೂರಿನಲ್ಲಿ. ನಾನು ನ್ಯಾಷನಲ್ ಕಾಲೇಜಲ್ಲಿ ಓದಿದೆ. ನರಸಿಂಹಯ್ಯನವ್ರ ಕಾಲೇಜ್ ನರಸಿಂಹನವ್ರು ಇದ್ರು ನಾವು ಓದಬೇಕಾದ್ರೆ. ಅದ್ರ ಬಗ್ಗೆ ಮಾಹಿತಿ ಆಮೇಲೆ ಕೊಡ್ತೀನಿ. ಓಕೆ. ಅವರು ಅಲ್ಲಿ ಸ್ಟೇಟ್ ಲೆವೆಲಲ್ಲಿ ಸೆಲೆಕ್ಟ್ ಇದ್ದರು, ಆಗಲಿಲ್ಲ. ಬಟ್ ಅವ್ರ ಹೆಸರು ಭಾಳ ಪೇಪರಲ್ಲಿ ಬರ್ತಿತ್ತಂತೆ ಆಗ. ತಮ್ಮ ಅವ್ರು ಅಲ್ಲಿ ಓದಬೇಕಾದ್ರೆ. ಬಾಲಸುಬ್ರಹ್ಮಣ್ಯಂ ಅವರು. ಅವರು ಓಪನಿಂಗ್ ಬ್ಯಾಟು, ಓಪನಿಂಗ್ ಬೌಲರು ಚೆನ್ನಾಗಿ ಮಾಡ್ತಾರೆ. ಈಗಲೂ ನಾನು ಅವರು ಆಡ್ತೀವಿ. ಓಕೆ. ಸೊ ಇಲ್ಲಿಂದ ಅಲ್ಲಿ ವಿಕೆಟ್ ಇಟ್ಕೊಂಡು ಇಲ್ಲಿಂದ ಬೌಲ್ ಮಾಡೋದು, ಆಡೋದು. ಆಗಿನ ಕಾಲದಲ್ಲಿ ನೋಡಿ, ಯೋಚನೆ ಮಾಡಿ, ಅಂಗಳ ಇಟ್ಟಿದ್ದಾರೆ. ಈ ಅಂಗಳದಲ್ಲಿ ಬಹಳ ಕಾರ್ಯಕ್ರಮಗಳು ನಡೆಯೋದು. ಏನು ಅಂದರೆ, ಈಗ ರಾತ್ರಿನಲ್ಲಿ ನಮ್ಮಲ್ಲಿ ಈಗಲೂ ಮಾಡ್ತಾರೆ ನಮ್ಮ ತಮ್ಮವರು. ಯಾರಾದರೂ ಅತಿಥಿಗಳು ತುಂಬ ಜನ ಬಂದರೆ ಇಲ್ಲಿ ನಮ್ಮ ಇದು ಚಂದ್ರ ಒಳ್ಳೆ ಚೆನ್ನಾಗಿದ್ದರೆ ಆಗ ಇಲ್ಲಿ ಒಳ್ಳೆ ಪ್ರಶಾಂತವಾಗಿ ಕೂಲಾಗಿರುತ್ತೆ. ಆ ಟೈಮಲ್ಲಿ ಇಲ್ಲಿ ಊಟ ಹಾಕಿಸ್ತಾರೆ. ಬೆಳದಿಂಗಳು ಊಟ ಇಲ್ಲಿ ಟೇಬಲ್ ಹಾಕ್ಬಿಟ್ಟು ಇಲ್ಲಿ ಹಾಕ್ತೀವಿ. ಅವರು ಪ್ರಮುಖವಾಗಿ ಅವ್ರು ಮಾಡ್ತಾರೆ. ಆಮೇಲೆ ಅವ್ರ ನೇತೃತ್ವ, ನಮ್ಮ ತಮ್ಮವ್ರ ನೇತೃತ್ವದಲ್ಲಿ ಆಗುತ್ತೆ. ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅದಕ್ಕೆ. ಇನ್ನೊಬ್ಬರು ಇಲ್ಲಿರೋರು ಸ್ವಲ್ಪ ಸಹಾಯ ಮಾಡ್ತಾರೆ. ಐ ಥಿಂಕ್ ಸಾವಿರಾರು ಜನ ಬಂದು ಊಟ ಮಾಡ್ತಾರೆ ಆ ರಥೋತ್ಸವದಲ್ಲಿ. ನಮ್ಮ ಮನೇಲಿ ನಾವು ಊಟ ಕೊಡ್ತೀವಿ ಸಾವಿರಾರು ಜನಕ್ಕೆ. ಅಲ್ಲಿ ಹಳ್ಳಿಯಿಂದೆಲ್ಲ ಬರ್ತಾರಲ್ಲ, ಅವರಿಗೆಲ್ಲ ಊಟ ಎಲ್ಲಿ ಮಾಡೋದು? ತೇರಾದಾಗ ಆಗ ಇಲ್ಲಿ ಊಟ ನಡೆಯುತ್ತೆ. ಗ್ರೇಟ್ ಸರ್. ನಮ್ಮ ತಾತವ್ರ ಕಾಲದಿಂದ ಇದ್ದಂಥ ಬೃಂದಾವನ. ಓಕೆ. ಅಲ್ಲ ನೋಡಿ, ನಿಮ್ಮ ಮನೆ ಹಿತ್ತಲು ಭಾಳ ಸುಂದರವಾದ ಜಾಗ. ಈ ಅಂಗಳ ಅಥವಾ ಹಿತ್ತಲು ಎಷ್ಟು ದೊಡ್ಡ ಜಾಗ ಬಿಟ್ಟಿದ್ದಾರೆ ನೋಡಿ ಆ ಕಾಲದಲ್ಲಿ. ಅಂದರೆ ಒಂದು ಕಾಲದ ಸುಮಾರು 115ರಿಂದ 120 ವರ್ಷಗಳ ಸಂಪ್ರದಾಯಸ್ಥ ಒಂದು ಬ್ರಾಹ್ಮಣ ಕುಟುಂಬದ ಮನೆಯೇ ಮತ್ತು ಬದುಕು ಹೇಗಿತ್ತು ಅನ್ನೋಕೆ ಈ ಮನೆ ಒಂದು ಸಾಕ್ಷಿ. ಹೌದು, ಈ ಮನೆ ಒಂದು ನಿದರ್ಶನ. ಹೌದು, ಖಂಡಿತ. ಇನ್ನೊಂದು ಹಿಂದ್ಗಡೆ ಅಲ್ಲಿ ಒಂದು ಮನೆ ಇತ್ತು, ಇಲ್ಲೊಂದು ಮನೆ ಇತ್ತು. ಹಳೆ ಕಾಲದಲ್ಲಿ ಒಟಾರ ಅಂತ ಹೇಳ್ತಾರಲ್ವಾ, ನಮ್ಮ ತಂದೆಯವ್ರ ಕಾಲದಲ್ಲಿ ಇದು ಕೆಲವರು ಬಾಡಿಗೆ ಕೊಟ್ಟಿದ್ವಿ. ಅದಕ್ಕೆ ಮುಂಚೆ ಇದ್ದವರು ನಮ್ಮ ಮನೆಗೆ ಸಹಾಯ ಮಾಡ್ತಾರಲ್ಲ, ಅವ್ರಿಗೆಲ್ಲ ಕ್ವಾರ್ಟರ್ಸ್ ಕೊಡ್ತಾ ಇದ್ವಿ. ನಮ್ಮ ಮನೇಲಿ ಭಾಳ ಜನ ಇದ್ರು, ಆಳು ಇವರೆಲ್ಲ ಇದ್ರು. ಆಗ ಅವ್ರಿಗೆಲ್ಲ ಇರೋಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಇಲ್ಲೇ ಕೊಡ್ತಾ ಇದ್ರು. ವೆರಿ ನೈಸ್. ಅಲ್ಲಿ ಕೊಟ್ಟಿಗೆ ಇರೋದು, ಕೊಟ್ಟಿಗೆ ಇದ್ದು 2 ಅಥವಾ 3 ಹಸುಗಳಿರೋದು, ಆಮೇಲೆ ಮರಿಗಳಿರೋದು. ನಾವು ಹಾಲನ್ನ ಇಲ್ಲೇ ಕರೆದು ಹೊಸ ಹಾಲನ್ನ ಕುಡಿತಿದ್ವಿ. ನಾನು ಚಿಕ್ಕ ವಯಸ್ಸಿದ್ದಾಗ ಹಾಲು ಇಲ್ಲಿ ಕೊಟ್ಟಿಗೆ ಇರೋದು, ಕೊಟ್ಟಿಗೆನೆಲ್ಲ ಹಾಲು ಕರೆದು ಡೈರೆಕ್ಟ್ ಕರೆಯೋದು, ಡೈರೆಕ್ಟ್ ಕುಡಿದ್ಬಿಡೋದು. ಅದೆಲ್ಲ ಡೈರೆಕ್ಟ್ ಅಲ್ಲ, ಮನೆಗೆ ಬರೋದು, ಕಾಯಿಸಿ ಕುಡಿಯೋದು. ಸೂಪರ್ ಸರ್. ನೋ ಮಿಕ್ಸಿಂಗ್, ಫ್ರೆಶ್ ಮಿಲ್ಕ್ ಎವ್ರಿ ಡೇ. ಅದಕ್ಕೆ ನಿಮ್ಗೆ ಆರೋಗ್ಯ ಕೊಟ್ಟವನು ದೇವರು. 70 ವರ್ಷ ಗೊತ್ತೇ ಆಗಲ್ಲ ನೋಡಿ ಸರ್. ಇಲ್ಲಿ ನಾನು ಚಿಕ್ಕ ಮಾಡ್ಕೊಂಡಿದ್ದೆ. ಚಿಕ್ಕ ವಯಸ್ಸಲ್ಲಿ ನನ್ನದೇ ಆದ ಒಂದು ತರಕಾರಿ ತೋಟ ಮಾಡ್ಕೊಂಡಿದ್ದೆ. ಓಹೋ. ತರಕಾರಿ ಬೆಳೆಸವೆ ನಾನು ಇಲ್ಲಿ. ಕಿಚನ್ ಗಾರ್ಡನ್ ಥರ. ಇಲ್ಲಿ ಬೆಂಡೆಕಾಯಿ, ಟೊಮೆಟೊ, ಬದನೆಕಾಯಿ ಅದೆಲ್ಲ ಇಲ್ಲಿ ಬೆಳೆಸ್ತಾ ಇದ್ದೆ. ಇಲ್ಲಿಂದ ತೊಗೊಂಡೋಗಿ ಅಡುಗೆ ಮಾಡೋ ಥರ ಅದೊಂದು ಹಾಬಿ ಇತ್ತು. ಅಲ್ಲ, ಆ ಕಡೆ ಹಳೆ ಕಾಲದ್ದು ಇದಿತ್ತು, ಟಾಯ್ಲೆಟ್ಸ್ ಎಲ್ಲ ಆ ಕಡೆ ಇತ್ತು. ಅದನ್ನೆಲ್ಲ ತೆಗೆದು ಈ ಕಡೆ ಹಾಕಿದ್ವಿ. ವಾಸ್ತು ಪ್ರಕಾರ ಅದು ಸರಿ ಇಲ್ಲ ಅಂತ ಯಾರೋ ಹೇಳಿದ್ರು. ಸೊ ಇರೋ ಇದೆಲ್ಲ ತೆಗೆದು ಆ ಕಡೆ ಹಾಕಿದ್ವಿ. ಓಕೆ. ಇದು ಈ ಮನೆ ಆಮೇಲೆ ತೋರಿಸ್ತೀನಿ. ಈ ರೂಮು ಇದೇ ಥರ ಅಲ್ಲಿ ನೀವು ನೋಡಿದಿರಲ್ಲ ಆ ಕಡೆ, ಅದು ಒಂದು ಕ್ವಾರ್ಟರ್ಸ್. ಓಕೆ. ಆ ಥರದ್ದು ಇತ್ತು ಇಲ್ಲಿ, ಅದೇ ಥರ ಇತ್ತು. ಅದೆಲ್ಲ ಒಡೆದಾಕಿ ಇದು ಮಾಡಿದ್ದೀನಿ. ಇಲ್ಲಿ ಮೇಲೆ ಇನ್ನೊಂದು ಕಟ್ಬೋದು, ಆ ಥರ ಮಾಡಿದ್ವಿ. ಓಕೆ. ಅಸ್ತಿವಾರ ಚೆನ್ನಾಗಿ ಹಾಕಿ ಮಾಡಿದ್ದೀವಿ. ಸೊ ಅದು ನಾನು ಬಂದಾಗ, ಈಗ ನಾ ಹೇಳಿದ್ನಲ್ಲ, ಲಾಸ್ಟ್ ಇಯರು 3 ತಿಂಗಳಿದ್ದೆ. ಈ ತಿಂಗಳು ಸೇರಿದ್ರೆ ಇಲ್ಲಿ 3 ತಿಂಗಳಾಗುತ್ತೆ. ಈ ವರ್ಷ ಆಲ್ರೆಡಿ 3 ತಿಂಗಳಾಗುತ್ತೆ. ನಾನು ಜನವರಿಲಿ ಬಂದು ಮಾರ್ಚಲ್ಲಿ ಹೋದೆ, ಈಗ ತಿರ್ಗಾ ಬಂದಿದ್ದೀನಿ. ಈಗ ನಾನು ಮೇ 20ಕ್ಕೆ ಬಂದೆ, ಜೂನ್ 40 ದಿನ ಇರ್ತಿದ್ದೀನಿ ಈಗ. ಸೊ ಇಲ್ಲಿರೋಕ್ಕೆ ನನಗೆ ಒಂದು ಜಾಗ. ಸೂಪರ್ ಸರ್. ರಾತ್ರಿ ಇಲ್ಲಿ ಮಲ್ಕೊಂಡು ನಾನು ಸ್ವಲ್ಪ ಇಲ್ಲಿಂದನೇ ನಂದು ಬಿಸ್ನೆಸ್ ಇದೆ. ನಾನು ಕನ್ಸಲ್ಟಿಂಗ್ ಬಿಸ್ನೆಸ್ ಇಟ್ಕೊಂಡಿದ್ದೀನಿ. ಇಲ್ಲಿಂದನೇ ಕನ್ಸಲ್ಟ್ ಮಾಡ್ತೀನಿ. ವರ್ಕ್ ಫ್ರಮ್ ಆನ್ಲೈನಲ್ಲಿ ಮಾಡ್ತೀನಿ. ಎಕ್ಸಿಕ್ಯೂಟಿವ್ ಕನ್ಸಲ್ಟಿಂಗ್ ಮಾಡ್ತೀನಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಡೀಟೇಲ್ ಆಗಿ ಮಾತಾಡೋಣ. ವಿ ಆರ್ ಎ ಬ್ರಿಡ್ಜ್ ಫಾರ್ ಓಲ್ಡನ್ ಟೈಮ್ಸ್ ಆ್ಯಂಡ್ ಮಾಡರ್ನ್ ಟೈಮ್. ಎಸ್, ತುಂಬ ಒಳ್ಳೆ ಮಾತು ಹೇಳಿದ್ರಿ. DVG ಹೇಳಿದ್ರಲ್ಲ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ. ಹಾಗಾಗಿ ಭಾಳ ಚೆನ್ನಾಗಿದೆ ಸರ್. ಬರ್ಕೊಟ್ಬಿಡಿ ನನಗೆ. ಅಯ್ಯೋ ದೇವರೇ, DVG ಬರ್ದಿದ್ದು ನಾವೆಲ್ಲಿ ಬರ್ಕೊಡೋದು? ಬನ್ನಿ. ನಿಮ್ಮ ಆಫೀಸ್ ಆಗಲೇ ನೋಡಿದ್ರಿ? ಹೌದು. ನಿಮ್ಮ ತಮ್ಮವ್ರ ಆಫೀಸ್, ಅಡ್ವೊಕೇಟ್ ಆಫೀಸು. ಅವರಿಗೆ ಒಂದು 4-5 ಜನ ಲಾಯರ್ಸ್ ಅವ್ರ ಹತ್ರ ಕೆಲಸ ಮಾಡ್ತಾರೆ. ಓಕೆ. 5 ಲಾಯರ್ಸ್ ಇದ್ದಾರೆ. ಅವರು ಸುಮಾರು ಈಗ ಎಲ್ಲ ಲೆಕ್ಕ ತೊಗೊಂಡ್ರೆ ಆಲ್ಮೋಸ್ಟ್ 40 ಇಯರ್ಸ್ ಆಗಿದೆ ಪ್ರಾಕ್ಟೀಸ್. ಸೊ ಇಲ್ಲಿ ಅವರು ಅವ್ರ ಮ್ಯಾನೇಜರ್ ಇಲ್ಲಿ ಕೂತ್ಕೊಳ್ತಾರೆ. ಇಲ್ಲಿ ಇನ್ನೂ 2 ಲಾಯರ್ಸ್ ಕೂತ್ಕೋತಾರೆ. ಗ್ರೇಟ್. ಇಲ್ಲಿಂದ ಮಾಡಿಗೆ ಹೋಗಬೇಕು.
ಇಲ್ಲಿ ಒಂದು ರೂಮ್ ಇತ್ತು ಸರ್ ಮೊದಲು, ಅದು ಮುಂದ್ಗಡೆಯಿಂದ ಅಂಗಡಿ ಮಾಡ್ಬಿಟ್ಟಿದೀವಿ. ಈ ಕಡೆ ಅದೇ ತರ ಅಲ್ಲೊಂದು ರೂಮ್ ಇತ್ತು, ಅದನ್ನು ಒಂದು ಅಂಗಡಿ ಮಾಡ್ಬಿಟ್ಟಿದೀವಿ. ಸೊ ನೀವು ಫ್ರಂಟ್ ಇಂದ ಬರೋ ತರ ಗೋಡೆ ತೆಗೆದು ಮಾಡಿದೀವಿ. ಗೋಡೆ ತೆಗೆದು ಅದಕ್ಕೊಂದು ಡೋರ್ ಇಟ್ಕೊಟ್ಬಿಟ್ಟಿದ್ದೀವಿ. ಇದು ಇದು ನಮ್ಮ ತಂದೆಯವ್ರ ಕಾಲದಲ್ಲಿ ಕಟ್ಟಿದ್ದು. ಇದು ಮೊದಲು ಮರದಲ್ಲಿತ್ತು. ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು. ಹೌದು, ಕೆಲವು ಈಗಲೂ ಹಳೆ ಮನೆ ಬಂಗ್ಲೆಗಳಿಗೆ ಇದಾವಲ್ಲ, ಮರದಲ್ಲೇ ಇರುತ್ತೆ. ಆಯ್ತಾ, ಹೀಗೆ ಬನ್ನಿ. ಓ ಬನ್ನಿ, ಆ ಕಾಲದ ಮೆಟ್ಲು ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಒಳಗಡೆಯಿಂದನೇ. ನಮ್ಮ ತಂದೆಯವರು ಇದು 1962 ಕಟ್ಟಿದ್ದು. ಹೌದನು? 62 ಅಂದ್ರೆ ಆಯ್ತಲ್ಲ, 66 ವರ್ಷ ಆಗಿದೆ. ಹೌದು. ಈ ಮೆಟ್ಲು ಕಟ್ಟಿ 66. ಮನೆ ಕಟ್ಟಿದಾಗ ಬಿಗಿನಿಂಗ್ ನಲ್ಲಿ ಇದಿತ್ತು ಮರದ್ದು. ನೋಡಿ, ಸ್ವಲ್ಪ ಕೇರ್ಫುಲ್ ಆಗಿ ಬನ್ನಿ. ಇಲ್ಲಿ ತಮಗೆ ತಲೆ ಹೊಡಿಬಹುದು. ಇಲ್ಲಿ ಮೇಲೆ ಬಂದು ಅಷ್ಟು ಕ್ಲೀನ್ ಎಲ್ಲ ಮಾಡಿಲ್ಲ ಅನ್ಸುತ್ತೆ, ಕೇರ್ಫುಲ್ ಆಗಿರಿ. ಇಲ್ಲಿ ಸ್ವಲ್ಪ ಜಡ್ರೆ ಬಂದಿತ್ತು. ತಮ್ಮ ಹೈಟ್ ತುಂಬಾ ಜಾಸ್ತಿ ಇದೆ ಪರಂ, ಆದ್ರೆ ನಿಮ್ಮ ವೆಯ್ಟ್, ನಿಮ್ಮ ವಿದ್ವತ್ತಿನ ವೆಯ್ಟ್ ಮುಂದೆ ಏನೂ ಇಲ್ಲ ಸರ್. ನಮ್ದು ಬಾಡಿ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ ವಿದ್ವತ್ತಿಗಿಂತ. ನಾ ಹೇಳಿದ್ನಲ್ಲ, ನಮ್ಮ ತಮ್ಮವ್ರ ಲಾ ಮಿನಿಸ್ಟರ್ ಅವ್ರು ಮಾಡಿದ್ದು ಕೇಸಸ್ ಕಟ್ಟುಗಳು ಅದೆಲ್ಲ ಇಲ್ಲಿದೆ, ಅವ್ರದ್ದು ದಾಖಲೆ. ಹಳೆ ಕಡತಗಳು ನೋಡಿ, ಇಷ್ಟೆಲ್ಲ ನೋಡಿ, ಅಕ್ಕೆ ಇಲ್ಲಿ ಅಲ್ಲಿ ಎಲ್ಲ ಇಟ್ಬಿಟ್ಟಿದ್ದಾರೆ. ಸೊ ಇದೊಂದು ದೊಡ್ಡ ಹಾಲ್ ಇತ್ತು ನೋಡಿ. ಇಲ್ಲಿ ಫ್ಲೋರ್ ನೋಡಿ, ಒರಿಜಿನಲ್ ನೆಲ ಹಾಸು ನೋಡಿ. ಆ ಕಾಲದ ಫ್ಲೋರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಟೈಲ್ಸು ಇವತ್ತಿಗೂ ಇದೆ ನೋಡಿ. ಇವತ್ತು ತನಕ ಬಿರಿದಿಲ್ಲ. ಹೌದು, ವಜ್ರದ ಗಾರೆ ಅಂತ ಹೇಳ್ತಾರೆ ಅದಕ್ಕೆ. ಸಾರಿ, ಇಲ್ಲಿ ಲೈಟ್ ಇಲ್ಲ. ಈ ಕಡೆ ಬನ್ನಿ. ಇದೊಂದು ರೂಮು. ಇದು ಆಗಿನ ಕಾಲದಲ್ಲೇ ಮಾಡಿದ್ರು. ಇದು ಸ್ವಲ್ಪ ಅಪ್ಗ್ರೇಡ್ ಬೇಕಿದೆ. ಇದು ಸ್ವಲ್ಪ ವಾಟರ್ ಡ್ಯಾಮೇಜ್ ಇದೆ, ನೀರು ಸೀಪೇಜ್ ಆಗಿ. ಓಕೆ. ಇಲ್ಲಿ ಈ ಪುಸ್ತಕ ಇಡಕ್ಕೆ ಇದೆಲ್ಲ ಆಗಿನ ಕಾಲದಲ್ಲೇ ಮಾಡಿದ್ದಾರೆ ನೋಡಿ. ಆಮೇಲೆ ಇಲ್ಲಿ ನೋಡಿ, ಎಲ್ಲ ತೇಗು. ಓಕೆ, ತೇಗಿದ ಮರಗಳ ರೂಫ್ ನೋಡಿ. ಅದ್ರ ಮೇಲೆ ಏನು RCC ಇದೆ. ವಾಟರ್ ಟ್ಯಾಂಕ್ ಇದೆ. ಯಪ್ಪ, ಆ ಕಾಲದಲ್ಲೇ ಎಷ್ಟು ಗಟ್ಟಿ ಮನೆ ಕಟ್ಟಿದ್ದಾರೆ. ಮತ್ತು ಆದಾಯ ಚೆನ್ನಾಗಿತ್ತೇನೋ ನಿಮ್ಮ ತಂದೆಯವರು ತಾತವ್ರಿಗೆಲ್ಲ? ತಾತವರು ಕಷ್ಟದಿಂದ ಬಂದರು, ಆದರೆ ಅವರು ಭಾಳ ಬುದ್ಧಿವಂತರು. ಅವ್ರ ತಂದೆ ತಗಡೂರಿನಲ್ಲಿದ್ದರು. ತಗಡೂರು ಅಂತ ಒಂದು ಊರಿದೆ. ಎಲ್ಲಿ ಬರುತ್ತದೆ ತಗಡೂರು ಅನ್ನೋದು? ನಂಜನಗೂಡು ಪಕ್ಕದಲ್ಲಿದೆ, ನಂಜನಗೂಡು ತಾಲೂಕು. ಈ ಸಂಜೀವ್ ತಗಡೂರು ಅಂತ ಅಂದ್ಬಿಟ್ಟು ಅವರು ಸೀರಿಯಲ್ ಡೈರೆಕ್ಟರ್ ಇದ್ದಾರೆ, ಅವ್ರ ಊರು ಇರಬೇಕದು. ಅಲ್ಲಿ ನಮ್ಮ ತಾತ ಅವರ ತಂದೆ ಮನೆ. ಅವ್ರ ಹೆಸರು ಬಾಲಸುಬ್ರಹ್ಮಣ್ಯಂ ಅಂತ. ಅವ್ರಿಗೆ ನಮ್ಮ ತಮ್ಮವರ ಹೆಸರು ಬಾಲಸುಬ್ರಹ್ಮಣ್ಯ. ತಾತನ ಹೆಸರು ಮುತ್ತಾತನ ಹೆಸರು. ಸೊ ಮುತ್ತಾತ ಅವ್ರಿಗೆ 2 ಹೆಂಡತಿ. ಅವರು ಮೊದಲನೇ ಹೆಂಡತಿ ಕಾಲವಾಗ್ಬಿಟ್ರು. ನಮ್ಮ ತಾತ ಅವರು ಮೊದಲನೇ ಹೆಂಡತಿ ಮಗ. ಆಮೇಲೆ 2ನೇ ಹೆಂಡತಿ ಬಂದರು. ನಮ್ಮ ತಾತ ಅವ್ರಿಗೆ ಬಹಳ ಕಿರುಕುಳ ಕೊಡ್ತಿದ್ರಂತೆ ಅವರ ಮನೆತಾಯಿ. 16 ವಯಸ್ಸಿನಲ್ಲಿ ಅವರು ನನಗೆ ಇದು ಬೇಡವೇ ಬೇಡ ಅಂದ್ಬಿಟ್ಟು, ನಿನ್ನ ಆಸ್ತಿನೂ ಬೇಡ ಪಾಸ್ತಿನೂ ಬೇಡ ಅಂತ ಎಲ್ಲ ಬಿಟ್ಬಿಟ್ರು. ಕಿರುಕುಳ ತಡೆಯಕ್ಕಾಗದೆ ಅವ್ರ ತಾಯಿಗೆ ಅಣ್ಣ ಕೂಡ್ಲೂರು ಅಂತ ಒಂದು ಗ್ರಾಮದಲ್ಲಿದ್ದರು. ಅವ್ರ ಮನೆಗೆ ಓಡಿ ಬಂದುಬಿಟ್ರು. ಆಗ ಅವರು ಅಲ್ಲೇ ವಿದ್ಯಾಭ್ಯಾಸ ಅವ್ರ ಜೊತೆ ಇದ್ದು ಮಾಡಿ ಅವ್ರ ಮಗಳನ್ನೇ ಅವ್ರಿಗೆ ಮದುವೆ ಮಾಡಿಕೊಟ್ರು. ಮಾವನ ಮಗಳನ್ನೇ ಮದುವೆ ಮಾಡಿಕೊಂಡ್ರು. ಆಗ ಶುರು ಮಾಡಿದ್ರು. ಇಲ್ಲಿ ಒಂದು ತೋಟ ತೊಗೊಂಡ್ರು, ಆ ಉತ್ಪಾದನೆಯಿಂದ ಇನ್ನೊಂದು ತೋಟ ತೊಗೊಂಡ್ರು. ಆಮೇಲೆ ಅವ್ರನ್ನೇ ಲೀಡರ್ಶಿಪ್ ಲಾ ಎಕ್ಸಾಮಿಗೆ ಬರೆದು ಲೀಡರ್ ಆದರು. ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರು. ಲೀಡರ್ಶಿಪ್ ಮಾಡ್ತಾ ಅವ್ರಿಗೆ ಸಂಪಾದನೆ ಬರ್ತಿತ್ತಲ್ಲ, ಅವ್ರಿಗೆ 25 ರೂಪಾಯಿ ಬಂದರೆ 12 ರೂಪಾಯಿ ಮನೆ ಖರ್ಚಿಗೆ ಇಡೋರಂತೆ, 12 ರೂಪಾಯಿ ಸೇವ್ ಮಾಡೋರಂತೆ. ಸೊ ಒಂದೊಂದಾಗಿ ಪ್ರಾಪರ್ಟಿ ಬಿಲ್ಡ್ ಮಾಡಿದ್ರು. ಸೊ ಈ 0ಇಂದ 375 ಎಕರೆ. ಅದು ಮಲತಾಯಿ ಕಿರುಕುಳ ತಡೆಯಲಾರದೆ ಓಡಿ ಬಂದ ಒಬ್ಬ ಹುಡುಗ. ಹೌದು, 0ಇಂದ 375 ಎಕರೆ ಜಮೀನು. ಆಮೇಲೆ ಇಲ್ಲೊಂದು ಮನೆ ಕಟ್ಟಿದ್ರು. ಈ ಥರ ಮದ್ರಾಸಲ್ಲಿ ಇದೇ ಮಾದರಿ ಒಂದು ಮನೆ ಕಟ್ಟಿದ್ರು. ಮದ್ರಾಸಲ್ಲೂ ನಮ್ಮ ದೊಡ್ಡಪ್ಪ ಅವ್ರ ಪಾಲಿಗೆ ಹೋಯ್ತು. ಇದು ನಮ್ಮ ತಂದೆ ಪಾಲಿಗೆ ಬಂತು. ಗ್ರೇಟ್ ಸರ್. ಆಮೇಲೆ ಅವರು ಇಲ್ಲಿ ಪ್ರಮುಖವಾಗಿದ್ದರು, ದೇವಸ್ಥಾನದಲ್ಲಿದ್ದರು, ಪ್ರಮುಖವಾಗಿದ್ದರು. ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಮ್ಮ ತಾತ ಪ್ರಮುಖವಾಗಿದ್ದರು. ಹಾಗೆ ನಮ್ಮ ತಂದೆ ಬಂದರು ಲೇಟ್ರ್. ಬನ್ನಿ ನೋಡಿ, ಇಲ್ಲಿಂದ ನೋಡಿದ್ರೆ ನಮ್ಗೆ ಗೆಟಪ್ ಗೊತ್ತಾಗುತ್ತೆ. ಹೌದು ಸರ್. ಈ ಹಾಲ್ ನೋಡಿ, ಹೈಟ್ ನೋಡಿ. ಈ ಹಾಲ್ನ ಹೈಟು ಇದೆಲ್ಲ ಒರಿಜಿನಲ್ ಸರ್. ಇದು ತೊಲೆಗಳು ಹೆಂಚು ನನಗೆ ಐ ಆಮ್ ನಾಟ್ 100% ಶೂರ್. ಆಗ ಮಂಗಳೂರು ಹೆಂಚು ಇತ್ತಾ ಇಲ್ವಾ ಗೊತ್ತಿಲ್ಲ ನನಗೆ. ಅಲ್ಲ, ಮಂಗಳೂರು ಒಂದು ಚಿತ್ತು ಇತ್ತ. ಇದು ಇಂಗ್ಲೆಂಡ್ ಕಂಪ್ನಿ ಇತ್ತಲ್ಲ, ಫ್ರೆಂಚ್ ಕಂಪ್ನಿ ಒಂದಿತ್ತು, ಅದಿತ್ತಲ್ಲ, ಅದು ಇತ್ತಲ್ವಾ? ಹೌದು ಸರ್. ಯಾಕಂದ್ರೆ ನಾವು 250 ವರ್ಷದ ಹಳೆ ಮನೆ ಒಂದು ಶೂಟ್ ಮಾಡಿದ್ದೀವಿ ಚಿಕ್ಕಮಂಗ್ಳೂರು ಹತ್ರ. ಅಲ್ಲಿ 250 ವರ್ಷದಿಂದನೇ ಹೆಂಚು ಮಂಗಳೂರು ಹೆಂಚು ಹಾಕಿದ್ದಾರೆ ಆ ಬ್ರಿಟಿಷ್ ಕಾಲದ. ಹಾಗಾದ್ರೆ ಇದು ಒರಿಜಿನಲ್. ಈ ಹೆಂಚು ಬದಲಾಯಿಸಿರ್ಬೋದು, ಆದರೆ ನೋಡಿ ಕಿಟಕಿ ಎಲ್ಲ ಒರಿಜಿನಲ್. ಯಾವುದು ಚೇಂಜ್ ಮಾಡಿಲ್ಲ ನಾವು.
ಇಲ್ಲಿ ನಮ್ಮ ಅಣ್ಣವರ ಸೆಕೆಂಡ್ ಸನ್ನು ಇಲ್ಲಿ ಇರ್ತಾನೆ. ಓಕೆ. ಅವನು ಇಲ್ಲಿ ಸ್ವಲ್ಪ ಓದೋದು ಮಾಡೋದು ಎಲ್ಲ ಮಾಡ್ತಾನೆ. ಕಂಪ್ಯೂಟರ್ಸ್ ಕೀಬೋರ್ಡ್ಸ್ ಎಲ್ಲ ಮಾಡ್ಕೊಂಡಿದ್ದಾನೆ, ಹಳೆ ಕಾಲದ್ದು ಇಲ್ಲಿ ಹಾಗೆ ಇದೆ. ಓಕೆ. ಇಲ್ಲಿ ಎಕ್ಸಸೈಸ್ ಮಾಡ್ತಾನೆ ಅನ್ಸುತ್ತೆ ಹುಡುಗ. ಇದೆಲ್ಲ ಚೇಂಜ್ ಮಾಡಿದ್ದಾರೆ, ಇಲ್ಲಿ ಫ್ಲೋರಿಂಗ್ ಚೇಂಜ್ ಮಾಡಿದ್ದಾರೆ, ಮೇಲೆಲ್ಲ ಏನು ಚೇಂಜ್ ಇಲ್ಲ. ಇನ್ನೊಂದು ರೂಮು, ಸೊ ಇಲ್ಲೊಂದು ರೂಮು, ಅಲ್ಲೊಂದು ರೂಮು, ಇಲ್ಲೊಂದು ಹಾಲು, ಇಲ್ಲಿ 2 ರೂಮ್ ಆಯ್ತಾ, ಅಲ್ಲಿ 4 ರೂಮು ಆಯ್ತಾ, ಅಲ್ಲಿ ಕೆಳಗಡೆ 2 ರೂಮು, ಆ ಕಡೆ 2 ರೂಮ್, ಈ ಕಡೆ ಅಂತ ಹೇಳಿದ್ನಲ್ಲ 4 ರೂಮು. ಹಾಗೆ ಒಂದು 8-10 ರೂಮ್ ಇತ್ತು ಇಲ್ಲಿ. ಆಮೇಲೆ ಅಂಗಡಿ 2 ಇತ್ತಲ್ಲ, ಅದು 2 ರೂಮು. ಟೋಟಲ್ ಎಷ್ಟು ರೂಮ್? 10 ರೂಮ್ ಮೇಲೆ ಇತ್ತು. ಯಪ್ಪ. 10 BHR. ನಾನು ಅಮೇರಿಕನ್ ಬರ್ತಿದ್ನಲ್ಲ, ಆಗ ನನಗಿದೇ ಬೆಡ್ರೂಮ್ ಮಾಡಿಕೊಟ್ಟಿದ್ದು. ಆ ಮನೆ ಕಟ್ಟಕ್ಕೆ ಮುಂಚೆ ಅದು ಮಾಡೋಕ್ಕೆ ಮುಂಚೆ ನಾನು ಇಲ್ಲಿ ಬಂದು ಮಲಗ್ತೀನಿ. ಸೂಪರ್. ಆಮೇಲೆ ಮೊದಲೆಲ್ಲ ಹೆಂಗಸರು ಹೊರಗಡೆ ಬರ್ತಿರ್ಲಿಲ್ಲ ಅಲ್ಲ. ಹೌದು ಸರ್. ಹೆಂಗಸರು ಮನೆ ಬಿಟ್ಟು ಹೊರಗಡೆ ಬರ್ತಿರ್ಲಿಲ್ಲ. ನಿಮ್ಗೆ ಗೊತ್ತಲ್ಲ ಅದು? ಇಲ್ಲ, ಅದು ಗೊತ್ತಿಲ್ಲ. ಹಳೆಯ ಕಾಲದಲ್ಲಿ ಬರ್ತಿರ್ಲಿಲ್ಲ ಮನೆ ಹೆಂಗಸರು, ಹೊರಗಡೆ ಅಷ್ಟು ತಿರುಗಾಡೋದೆಲ್ಲ ಮಾಡ್ತಿರ್ಲಿಲ್ಲ. ಈವನ್ 60 ಶೈಲಿ 50 ವರ್ಷದಲ್ಲೂ ಮಾಡ್ತಿರ್ಲಿಲ್ಲ. ನಮ್ಮ ತಾತನ ಕಾಲದಲ್ಲಿ ಡೆಫಿನೆಟ್ ಆಗಿ ಮಾಡ್ತಿರ್ಲಿಲ್ಲ. ಓಕೆ. ಸೊ ಆಗ ಅವ್ರು ಏನಾದರೂ ದೇವರು ಉತ್ಸವ, ಮೆರವಣಿಗೆ ಎಲ್ಲ ಬಂದರೆ ಅವರಿಗೆ ಪ್ರೈವೇಟ್ ವ್ಯೂಯಿಂಗ್. ಓ, ಮಹಾರಾಜರ ಮನೆ ಇದು. ಇಲ್ಲಿಂದ ಬಂದು ವ್ಯೂ ಮಾಡೋಕ್ಕೆ ರಸ್ತೆಯಲ್ಲಿ ನಿಂತ್ಕೊಂಡು ನೋಡಂಗಿಲ್ಲ ಅವರು. ಅವ್ರು ರಸ್ತೆಗೆ ಬರ್ತಿರ್ಲಿಲ್ಲ. ಸ್ವಲ್ಪ ಜಾಗ ಬಿಡಿ, ನಂಗೆಲ್ಲ ಇಲ್ಲ. ಇಲ್ಲಿಗೆ ಬಂದು ನೋಡೋರು. ಮೆರವಣಿಗೆ ಪ್ರೊಸೆಷನ್ನು. ಈಗ ತೇರು ಬಂದರೆ ಇಲ್ಲಿಂದ ನೋಡೋದು. ಯಾರು ದೇವರು ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿಗೆ ಬಂದರೆ ಇಲ್ಲಿಂದ ನೋಡೋದು. ಈ ಮದುವೆನಲ್ಲಿ ಮೆರವಣಿಗೆ ಆದರೆ ಇಲ್ಲಿಂದ ಬಂದು ನೋಡೋದು. ಇಲ್ಲೇ ಹೆಂಗಸರೆಲ್ಲ ಇಲ್ಲಿಗೆ ಬರ್ತಿದ್ರು. ಓ, ಸೊ ಹೆಣ್ಮಕ್ಳು ಹೊರಗಡೆ ಬಿಡ್ತಿರ್ಲಿಲ್ವಾ ಸರ್? ಆ ಥರ ಇಲ್ಲ, ಆಗೊಂದು ಪ್ರತೀತಿ ಇತ್ತು ಹಳೆ ಕಾಲದಲ್ಲಿ. ಓಕೆ. ನಮ್ಮ ತಾಯಿಯವ್ರ ಕಾಲದಲ್ಲಿ ನಮ್ಮ ತಾಯಿಯವರು ಅತ್ಯಂತ ಅಂದರೆ ಮುಂದ್ಗಡೆ ಬಾಗಿಲು ಬಂದು ನಿಂತ್ಕೊಳ್ಳೋರು ಅಷ್ಟೇ. ಆಗಿನ ಕಾಲದ ರೂಢಿ ನಮ್ಮ ಫ್ಯಾಮಿಲೀಸಲ್ಲೆಲ್ಲ. ಬಟ್ ಈ ಗಾಜಿರಲ್ಲ, ಓಪನ್ ಇತ್ತನ? ಓಪನ್ ಆಗಿತ್ತು. ಆದರೆ ಮನೆಯವರು ಎಲ್ಲ ಜನಗಳೆಲ್ಲ ಬರೋರು. ಈ ಮುಸ್ಕೆಯನ್ನು ಹಾಕ್ಕೊಳ್ತಿರ್ಲಿಲ್ಲ, ಅದೆಲ್ಲ ಏನಿಲ್ಲ. ಆದರೆ ಹೋಗೋದು ತುಂಬ ಹೊರಗಡೆ ಎಲ್ಲ ಸುತ್ತಬಾರ್ದು ಅಂತಿತ್ತು. ಆಗಿನ ಕಾಲದಲ್ಲಿ ಹೆಂಗಸರು ಹೊರಗಡೆ ಎಲ್ಲ ಸುತ್ತಬಾರ್ದು ಅಂತಿತ್ತು. ನಿಮ್ಗೆ ಕೇಳಿಲ್ಲ ಅನ್ಸುತ್ತೆ ನೀವು? ಎಲ್ಲ ಈ ಥರ ನಮ್ಮ ಥರ ಇರೋ ಟೌನಲ್ಲಿ ಹಾಗೆ ಇರ್ತಿತ್ತು ಪ್ರತೀತಿ. ಇಲ್ಲೂ ನೋಡಿ, ಇದು ಹೆಂಚು, ಇದೆಲ್ಲ ಕ್ಲೋಸಿಂಗ್ ಎಲ್ಲ ನಮ್ಮ ತಮ್ಮವ್ರು ಮಾಡಿಸಿದ್ದಾರೆ. ಮೊದಲು ಇರಲಿಲ್ಲ, ಇದು ಡಸ್ಟ್ ಆಗುತ್ತೆ ಅಂತ, ಡಸ್ಟ್ ಬರುತ್ತೆ ಅಂತ ಆ ಥರ ಮಾಡಿದ್ದಾರೆ. ಈ ಕಡೆ ಎಲ್ಲ ಇಲ್ಲೊಂದು ಹೀಗೆ, ಇಲ್ಲಿ ನಾವು ಚೇರ್ ಗೀರ್ ಹಾಕೊಂಡು ಸಮ್ಟೈಮ್ ಕೂತ್ಕೊಳ್ಳೋವಿ, ಚೆನ್ನಾಗಿರುತ್ತೆ. ಬನ್ನಿ. ಮೊದಲು ಇಲ್ಲಿಂದ ಹತ್ಬಿಟ್ಟು ಇಲ್ಲೊಂದು ಬಾಗಿಲಿರೋದು, ಹೊರಗಡೆ ಹಿಂದ್ಗಡೆ ಹೋಗೋಕ್ಕೆ ಓಪನ್ ಟೆರೇಸ್ ಇತ್ತು. ಸೇಫ್ಟಿಗೋಸ್ಕರ ಇದನ್ನು ಕ್ಲೋಸ್ ಮಾಡಿಬಿಟ್ರು. ಯಾಕೆಂದರೆ ಇಲ್ಲೊಂದು ಇನ್ಸ್ಟಿಟ್ಯೂಟ್ ಬಾಡಿಗೆ ಕೊಟ್ಟಿದ್ವಿ. ಆಗ ಹುಡುಗರು ಇಲ್ಲಿ ಬಾಗಿಲು ತೆಗೆದು ಹೊಟ್ಟೋಗ್ಬಿಡೋರು, ಹೊರಗಡೆ ಎಲ್ಲ ಮಾತಾಡ್ತಾ ಇರೋರು. ಅದರಿಂದ ನಾವು ಬೇಡ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರು. ಓಕೆ, ಬನ್ನಿ. ನಿಮಗೆ ನಾನು ಹೇಳೋದೆಲ್ಲ ಸ್ವಲ್ಪ ಆಶ್ಚರ್ಯ ಅನ್ಸುತ್ತಲ್ಲ? ಹಿಂದಿನ ಕಾಲದಲ್ಲಿ ಈ ಥರ ಕಥೆ. ನೀವು ನಿಮ್ಮ ಬೆಂಗಳೂರಿನಲ್ಲೇ ವಿಚಾರಿಸಿ ನೋಡಿ, ಹಳ್ಳಿ ಪಳ್ಳಿಲ್ಲ ಇದ್ದವ್ರನ್ನೆಲ್ಲ ಮನೆಯಿಂದ ಹೊರಗೆ ಹೆಂಗಸರು ತಿರುಗಾಡ್ತಿರ್ಲಿಲ್ಲ. ಮದುವೆ ಆದವರು ತಿರುಗಾಡಿದ್ರೆ ಅವ್ರಿಗೆ ಹೆಸರು ಬಜಾರಿ ಅಂತ. ಕೇಳಿದಿರಾ ವರ್ಡು? ಬಜಾರಿ ಅಂತ ಕೇಳಿದಿರಾ? ಬೋರ್ಡ್ ಕೇಳಿದ್ರಿ. ಬಜಾರಿ ಅಂದ್ರೆ ದಿಕ್ಕಾಪಾಲ ಸುತ್ತಾಡೋ ಹೆಂಗಸರು, ಊರು ಸುತ್ತೋ ಹೆಂಗಸರಿಗೆ ಬಜಾರಿ ಅಂತ. ಸೊ ಅದಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಹೆಂಗಸರು ಮನೆ ಒಳಗೆ ಇರೋರು. ನಿಮ್ಗೆ ಆ ಪ್ರತೀತಿ ಗೊತ್ತಿಲ್ವಾ? ಗೊತ್ತಿಲ್ಲ ಸರ್. ಈಗ ನಮ್ಮ ಮನೇಲಿ ಆ ಪ್ರಾಕ್ಟೀಸ್ ಎಲ್ಲ ಇಲ್ಲ. ಆಗಿನ ಕಾಲ ನಮ್ಮ ತಾತನ ಕಾಲದಲ್ಲಿ ಇತ್ತು, ನಮ್ಮ ತಾಯಿ ಕಾಲದಲ್ಲಿ ಸ್ವಲ್ಪ ಇತ್ತು. ಈ ಊರಿನೆಲ್ಲ ಯಾರೂ ಬರ್ತಾ ಇರಲಿಲ್ಲ. ಅಂದರೆ ಹೆಣ್ಮಕ್ಳಾಗ ಜಾಬ್ಗೆ ಹೋಗ್ತಾ ಇರಲಿಲ್ಲ. ನಮ್ಮ ಅಕ್ಕ ಅವ್ರ ಕಾಲದಲ್ಲೇ ಕಾಲೇಜಿಗೆ ಯಾರೂ ಹೋಗ್ತಾ ಇರಲಿಲ್ಲ. SLC ಮುಗಿಸ್ಬಿಡೋರು, ಮದುವೆ ಆಗ್ಬಿಡೋದು. ಕೆಲವರು ನಮ್ಮ ಅಕ್ಕನಿಗೂ SLC ಆದ ತಕ್ಷಣ ಮದುವೆ. ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು ಅರ್ಲಿ 70s ಹಂಗೆ ಇತ್ತು, 50 ವರ್ಷದಿಂದ. ಆಮೇಲೆ ಸ್ವಲ್ಪವಾಗಿ ಜನ ಕಾಲೇಜಿಗೆ ಹೋಗಿ ಶುರು ಮಾಡಿದ್ರು ಹುಡುಗಿರು. ಅದು ಸರಿ ತಪ್ಪು ಅಂತ ನಾನು ಹೇಳಕ್ಕೆ ಅಲ್ಲ, ಆ ಕಾಲ ಬೇರೆ, ಈ ಕಾಲ ಬೇರೆ. ಆ ಒಂದು ಇಂಟರ್ಪ್ರಿಟೇಷನ್ ಅಲ್ಲ, ಅದರ ಬದುಕು ಹಂಗಿತ್ತು ಅವಾಗ. ಬದುಕು ಹಂಗಿತ್ತು ಅಷ್ಟೇ. ಜನ ಹೆದರ್ತಿದ್ರು ಸರ್. ಹೌದು. ಕೆಟ್ಟ ಹೆಸರು ಬಂದರೆ ಮದುವೆ ಆಗಲ್ಲ ಅಂತ ಒಂದು ಭಯ ಇತ್ತು. ಓಕೆ. ಈಗ ಭಯ ಇಲ್ವಲ್ಲ. ಮದುವೆ ಆಗೋದೇ ಈಗ ಕಷ್ಟ ಆಗ್ಬಿಟ್ಟಿದೆ. ಮದುವೆ ಮಾಡ್ಕೊಂಡು ಭಯ ಪಡ್ಬೇಕೀಗ. ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಏನೋ ವಿಷಯ, ಪ್ರಾಕ್ಟಿಕಲ್ ರಿಯಾಲಿಟಿ. ಹೌದು. ಈಗ ನಂಗೆ ಇಲ್ಲ, ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲ ಮದುವೆ ಆಗಿ ಕಷ್ಟಪಟ್ಟಿದಾರಲ್ಲ, ಗೊತ್ತಿದೆ. ಅಯ್ಯೋ ತಲೆ ಹುಷಾರು. ಈಗ ಬೆಂಗಳೂರೆಲ್ಲ ಸೇರಿದಾರಲ್ಲ, ಮೈಸೂರೆಲ್ಲ ಸೇರಿದಾರೆ ಸರ್. ಹೆಂಡತಿಗೆ ಎದುರ್ತಾರ ಭಾಳ. ಅಲ್ಲೂ? ಅಯ್ಯೋ, ಅಲ್ಲಿ ನಾನಿಲ್ಲ, ಬಟ್
ನಿಮ್ನೆಲ್ಲ ಸರ್ ಕೇಳಿದ್ರು, ಬೇರೆಯವ್ರನ್ನ ಸರ್. ನಾನು ಆ ಮನೆ ಇದು ಮಾಡಕ್ ಮುಂಚೆ, ಹೌದು ಸರ್. ಹಿಂದ್ಗಡೆ ರೂಮ್ ಕಟ್ಟಕ್ ಮುಂಚೆ ನನ್ನ ಆಫೀಸ್ ಕೆಲಸ ಎಲ್ಲ ಇಲ್ಲಿ ಮಾಡ್ತಿದ್ದೆ. ಓಕೆ. ಸೊ ನಿಮ್ಮ ರೂಮ್ ಮೇಲ್ಗಡೆ ರೆಸ್ಟ್ಗೆ, ಇದು ನಿಮ್ಮ ಕಚೇರಿ. ಇಲ್ಲಿ ಮಾಡ್ತಿದ್ದೆ. ಅಲ್ಲಿ ಹಿಂದ್ಗಡೆ ಈಗ ಕಟ್ಟಿದ ಮೇಲೆ ಅಲ್ಲಿ ಮಾಡ್ತೀರಾ? ಓಕೆ. ಈಗ ಅಮೇರಿಕಾ ಜನನೂ, ನೀವಲ್ಲ ಇಂಡಿಯನ್ಸ್ ಅಲ್ಲ, ಅಮೇರಿಕಾ ಜನನೂ ಹೆಂಡತಿಗೆ ಹೆದರ್ತಾರೆ ಸರ್? ಇದು ಭಾಳ ಹೆದರ್ತಾರೆ. ಯಪ್ಪ, ಹಂಗಾರೆ ಅಮೇರಿಕಾ ಕಡೆ ಬರೋದೇ ಇಲ್ಲ ನಾನು. ನೋಡಿ ಈ ಮುಂದ್ಗಡೆ ಇಲ್ಲಿ ದೊಡ್ಡ ಇದಿತ್ತು ನಮ್ಮ ಇದ್ರ ಜಗಲಿ, ಅಲ್ಲಿ ತನಕ ಜಗಲಿ ಇರೋದು. ಫುಲ್ ಜಗಲಿ? ಇದು ಫುಲ್ ಆಗಿ ಜಗಲಿ ಇರೋದು. ಓಕೆ. ಎಲ್ಲಿವರೆಗೂ? ಇಲ್ಲಿವರೆಗೂ ಇರುತ್ತಿತ್ತು ಸರ್. ಇಲ್ಲಿವರೆಗೂ ಇರೋದು? ಇಲ್ಲಿವರೆಗೂ ಜಗಲಿ, ಜಗಲಿ ಇತ್ತು. ಅದಾದ್ಮೇಲೆ ಇದೆಲ್ಲ ನಮ್ಮ ಜಾಗನೇ. ಅಂಗಳ ಇಲ್ಲಿ ತನಕ ನಮ್ಮ ಜಾಗ ಇತ್ತು. ಈಗ ರೋಡ್ ವಿಸ್ತಾರ ಮಾಡ್ಬೇಕಾದ್ರೆ ಅವ್ರು ಆಕ್ಯುಪೈ ಮಾಡ್ಬೇಕು. ಸೊ ವಿ ಹ್ಯಾವ್ ಲಾಸ್ಟ್ ಸಮ್ ಸ್ಪೇಸ್. ಸೊ ಈ ಜಗಲಿಲಿ ನೀವು ನಿಮ್ಮ ತಂದೆ ತಾತ ಎಲ್ಲ ಕೂತ್ಕೊಳ್ಳೋರಾ? ನಮ್ಮ ತಂದೆ ಇಲ್ಲಿ ಬಂದು ನಿಂತ್ಕೊಂಡಿರೋರು, ನಮ್ಮ ತಾತ ಇಲ್ಲಿ ಕೂತ್ಕೊಂಡು ಪಗಡೆ ಆಡೋರು. ಸೊ ಪಗಡೆ ಆಡೋರು. ಈ ಮನೆಗಳೆಲ್ಲ ಸುತ್ತಮುತ್ತ ಈಗ ಕಾಣ್ತಾ ಇದೆಯಲ್ಲ, ಆ ಮನೆಯೆಲ್ಲ ಮಣ್ಣಿನ ಮನೆ ಆಗಿತ್ತು, ಚಿಕ್ಕ ಮಣ್ಣಿನ ಮನೆಗಳು. ಎಲ್ಲ ಬ್ರಾಹ್ಮಣರು ಅಗ್ರಹಾರ. ಆಗ ಒಂದೊಂದಾಗಿ ಮಾರಿ ಕೆಲರೆಲ್ಲ ಕನ್ವರ್ಟ್ ಆಯಿತು. ಓಹೋ. ಸೊ ಇಲ್ಲಿ ಸೆಂಟ್ರಲ್ ಜೈಲ್ ಇರೋದು. ಇಲ್ಲಿ ಜೈಲ್ ಇತ್ತು. ವೀರಪ್ಪ ಇಲ್ಲಿ ಈ ಜೈಲಿನಲ್ಲೇ ಮೊದಲು ಹಿಡಿದವನು ತಪ್ಪಿಸ್ಕೊಂಡು ಹೋದ್ನಲ್ಲ. ಎಲ್ಲ ಇಲ್ಲಿಂದ ತಪ್ಪಿಸ್ಕೊಂಡು ಚಾಮರಾಜನಗರ ಜೈಲಿಂದ. ಓಕೆ ಅಂತ ನಾನು ಕೇಳಿದ್ದೀನಿ, ನನಗೆ ಮಾಹಿತಿ ಸರಿಯಾಗಿದೆಯೋ ಗೊತ್ತಿಲ್ಲ. ಸೂಪರ್. ಬಟ್ ನೋಡಿ, ದೇವಸ್ಥಾನ ಪಕ್ಕದಲ್ಲೇ ಇದೆ ನಿಮ್ಮ ಮನೆ. ದೇವಸ್ಥಾನದಲ್ಲಿ ಈಗ ಡೈಲಿ ಬಂದು ಎದ್ದ ತಕ್ಷಣ ಗೋಪುರ ದರ್ಶನ ಮಾಡಿಬಿಟ್ಟು ಹೋಗೋದು. ಅದು ಚಾಮರಾಜೇಶ್ವರ ದೇವಸ್ಥಾನ ಸ್ನೇಹಿತರೆ. 200 ವರ್ಷಗಳ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ತಾತ, ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮುತ್ತಾತನ ನೆನಪಿನಲ್ಲಿ ಕಟ್ಟಿಸಿರುವಂಥ ದೇವಸ್ಥಾನ ಅದು. ಹೌದು, ಬನ್ನಿ. ಗ್ರೇಟ್ ಸರ್, ಬನ್ನಿ. ಇದು ಈಗ ಏಕೆಂದರೆ ಜಗಲಿ ಬಂದು ಭಾಳ ಬೇರೆಯವರೆಲ್ಲ ಬಂದು ಕೂತ್ಕೊಂಡು ಹರಟೆ ಹೊಡೆಯೋದು, ಆ ಥರ ಎಲ್ಲ ಇಸ್ಪೀಟ್ ಆಡೋದು, ಆ ಥರ ಎಲ್ಲ ಆಗೋಗಿ ಶುರು ಆಯಿತು. ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಅಂಗಡಿ ಕಟ್ಟೋಣ ಅಂತ. ವೆರಿ ಗುಡ್. ಅದೇನೋ ನಿಮ್ಮ ತಾತವ್ರ ಕಾಲದಲ್ಲಿ ಯಾರನ್ನ ಇಸ್ಪೀಟ್ ಆಡಿದ್ರೆ? ಅವ್ರು ಯಾರು ಹತ್ರ ರೋಡ್ ಹತ್ರನೇ ಬರ್ತಿರ್ಲಿಲ್ಲ, ಮತ್ತೆ ಅವರು ಪಗಡೆ ಆಡ್ತಿದ್ರೆ. ಓಕೆ. ಹೇಗೆ ಅಂದರೆ ಚಪ್ಪಲಿನ ಕೈಯಲ್ಲಿ ಎತ್ಕೊಂಡು ಹೋಗಿ ಕ್ರಾಸ್ ಮಾಡ್ಬಿಟ್ಟು ಚಪ್ಪಲಿ ಹಾಕೊಳ್ಳೋರಂತೆ. ಓ, ಏಟು ಎದುರೇಟು ಸಿನಿಮಾದಲ್ಲಿ ಮಾತ್ರ ನೋಡಿದ ಸೀನ್ ನನ್ನದು. ಯಾವುದು? ಏಟು ಎದುರೇಟು ಅಂತ ಒಂದು ಕನ್ನಡ ಸಿನಿಮಾ ಇದೆ, ಶ್ರೀನಾಥದ್ದು. ಆ ಸಿನಿಮಾದಲ್ಲಿ ಈ ಸೀನ್ ಇದೆ. ನಮ್ಮ ತಾತವರಲ್ಲಿ ಕೂತ್ಕೊಂಡ್ರೆ ಎಲ್ಲ ಹೆದರವ್ರಂತೆ. ಅಷ್ಟು ಅವರು ಪವರ್ಫುಲ್ ಆಗಿತ್ತು. ಪವರ್ಫುಲ್ಲು. ಯಪ್ಪ, ಬನ್ನಿ. ಸ್ಟೋರ್ ರೂಮ್ ಆಗಿತ್ತು. ಇಲ್ಲಿ ತೆಂಗಿನಕಾಯಿ ಇಡೋರು, ಆಮೇಲೆ ಬೇಳೆಗಳು ಆ ಥರ ಎಲ್ಲ ಇಡೋರು. ಆಮೇಲೆ ಅದೇ ಜಾಗದಲ್ಲಿ ನೀವು ಮಾಡಿಗೆ ಹೋಗೋ ಥರ. ಓಹೋ, ಅಲ್ಲೊಂದು ಮೆಟ್ಲಿದೆಯಾ? ಹಿಂದೆ ಹೋಗೋ ಥರ. ಇಲ್ಲಿ ಹೋಗೋಕ್ಕೆ ಮುಂಚೆ ಒಂದು ತೋರಿಸ್ತೀನಿ. ಇದು ನಮ್ಮ ತಂದೆಯವರು ತಗೊಂಡ ಡಿಗ್ರಿ. ಇದು ಅವ್ರ ಬ್ಯಾಚುಲರ್ಸ್ ಡಿಗ್ರಿ. ಇದು ಮಡ್ರಾಸ್ ಯೂನಿವರ್ಸಿಟಿಯಿಂದ ಲಯೋಲಾ ಕಾಲೇಜಲ್ಲಿ. ಮಡ್ರಾಸ್ ಯೂನಿವರ್ಸಿಟಿ ಲಯೋಲಾ ಕಾಲೇಜು. ಅವರು ಚಿಕ್ಕ ವಯಸ್ಸಲ್ಲಿ ಪಟು. ಇದರಲ್ಲಿ ಕ್ರಿಕೆಟ್ ಓಪನಿಂಗ್ ಬ್ಯಾಟಿಂಗ್ ಅಲ್ಲಿ ಮಾಡ್ತಾ ಇದ್ರು. ಸಚಿನ್ ಸೇವಾಗ್ ತರ. ಆಮೇಲೆ ಇದು ಟೆನ್ನಿಸ್ ಆಡೋರು ಮಡ್ರಾಸ್ ಯೂನಿವರ್ಸಿಟಿನಲ್ಲಿ, ಲಾನ್ ಟೆನ್ನಿಸ್. ಆಮೇಲೆ ಅವರು ಸಂಗೀತ GN ಬಾಲಸುಬ್ರಹ್ಮಣ್ಯಂ ಆ ಕಾಲದಲ್ಲಿ ಬಹಳ ಪ್ರಮುಖ ಸಂಗೀತ ವಿದ್ವಾನ್ ಹತ್ರ ಕಲ್ತ್ಕೊಂಡ್ರು. ಆಗ ಅವರಿಗೆ ML ವಸಂತ ಕುಮಾರಿ, MS ಸುಬ್ಬಲಕ್ಷ್ಮಿ, ಲಾಲ್ಗುಡಿ ಜಯರಾಮನ್ನು, ಉಮ್ಯಾಳಪುರ ಅವರೆಲ್ಲ ಫ್ರೆಂಡ್ಸ್ ಅವರಿಗೆ. ಓಕೆ. ಅವರೆಲ್ಲ ಅವ್ರ ವಯಸ್ಸಿನಲ್ಲಿ ಸಮದಲ್ಲಿದ್ದರು. ಆಮೇಲೆ ನೋಡಿ ನಮ್ಮ ತಂದೆಯವರು ಎಷ್ಟು ಪ್ರಮುಖವಾಗಿದ್ರು ಅಂದರೆ, ಓಕೆ, ಇದು ಈ ಕತೆ ಆಮೇಲೆ ಹೇಳ್ತೀನಿ ತಮಗೆ. ನೋಡಿ, ಇದೆಲ್ಲ ಈ ಚಿಕ್ಕ ವಯಸ್ಸಲ್ಲಿ ಅವ್ರು ಕಾಂಗ್ರೆಸ್ಸಲ್ಲಿ ಇದ್ದಿದ್ದು. ನಾವೆಲ್ಲ ಚಿಕ್ಕ ಹುಡುಗರು. ಇದು ಅದೇ ನಮ್ಮ ಅಕ್ಕ. ಅದು ಮನೆಯಲ್ಲಿ ನಮ್ಮ ದೇವರಿಗೆ ಒಂದು ಇದು ಮಾಡಿಸಿದ್ರು, ಮಂಟಪ. ಅವ್ರು ನೋಡಿ ಇಲ್ಲಿ ನಿಂತಿದ್ದಾರೆ, ಕೃಷ್ಣಸ್ವಾಮಿಯವರು. ಇಲ್ಲಿ ಕೃಷ್ಣಸ್ವಾಮಿಯವರು ಇದ್ದಾರೆ ನೋಡಿ. ಇಂದಿರಾ ಗಾಂಧಿ ಬೆಂಗಳೂರಿಗೆ ಬಂದಿದ್ರು 69ರಲ್ಲಿ. ಈ ಪಕ್ಕದಲ್ಲಿರೋದು ಕೆಂಗಲ್ ಹನುಮಂತಯ್ಯ, ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ರು. ನಿಮ್ಗೆ ಜ್ಞಾಪಕ ಇದೆಯಾ? ಹೌದೌದು. ಅದಾದ್ಮೇಲೆ ಇಲ್ಲಿ ಯಾರು ಇರೋದು? ವೀರೇಂದ್ರ ಪಾಟೀಲ್. ಸೊ ವೀರೇಂದ್ರ ಪಾಟೀಲ್ ವೆಲ್ಕಮ್ ಮಾಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ಬಂದಾಗ ಅವ್ರು ಕಾಂಗ್ರೆಸ್ ಸ್ಪ್ಲಿಟ್ ಮಾಡ್ಬಿಟ್ಟಿದ್ರು. ಆಗ ಕಾಂಗ್ರೆಸ್ ಸೇರ್ಬೇಕು ಅಂತ ಇದ್ರಲ್ಲ, ಆ ಟೈಮ್ನಲ್ಲಿ. ಅದ್ರ ಬೇರೆ ಕತೆ ಹೇಳ್ತೀನಿ. ಅವರು ನಮ್ಮ ತಂದೆಯವ್ರಿಗೆ ಇವರೆಲ್ಲ ಗೊತ್ತು ಸರ್. ಓಕೆ. ವೀರೇಂದ್ರ ಪಾಟೀಲ್ರು ಗೊತ್ತು, ಹನುಮಂತಯ್ಯ ಗೊತ್ತು. ನಮ್ಮ ತಂದೆಯವರು ಯಾವ ಸ್ಥಾನನೂ ಆಕ್ಯುಪೈ ಮಾಡಲಿಲ್ಲ, ಯಾವುದು ಮಿನಿಸ್ಟರ್ ಆಗಲಿಲ್ಲ, MLA ಆಗಲಿಲ್ಲ, ಬಟ್ ಭಾಳ ಇನ್ಫ್ಲೂಯೆನ್ಷಿಯಲ್. ಸೊ ಹಿಂದೆ ನಿಂತು ಕಿಂಗ್ ಮೇಕರ್. ಗ್ರೇಟ್ ಸರ್. ಅವರು ಇವರು ನಮ್ಮ ರಾಚಯ್ಯನವರು, ಪುಟ್ಟಸ್ವಾಮಿಯವರು, ಇಲ್ಲಿ MLA ಪುಟ್ಟಸ್ವಾಮಿಯವರು ಅಂತಿದ್ರು. ಅವ್ರಿಗೂ ಅವರು ಆಪ್ತರು. ಅವ್ರನ್ನ ಅಪೋಸ್ ಮಾಡೋಂಥ MC ಬಸಪ್ಪ ಅಂತಿದ್ರು, ಅವ್ರಿಗೂ ಆಪ್ತರು. ಗುರುಸ್ವಾಮಿ ಅಂತ ಒಬ್ರು MLA ಇದ್ರು, ಅವ್ರಿಗೂ ಆಪ್ತರು. ಪುಟ್ಟರಂಗ ಶೆಟ್ಟರ್ ಹೇಳ್ತಾರೆ, ಅವರು ನಮ್ಮ ತಂದೆಯವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ಅವ್ರು ಇನ್ನೂ ಚಿಕ್ಕ ಹುಡುಗರು ಮನೆಗೆ ಬರ್ತಿದ್ರಂತೆ. ಅವರು ನಮ್ಮ ತಂದೆಯವ್ರನ್ನ ಗುರುಗಳು ಅಂತ ಅನ್ಕೊಳ್ತಿದ್ರಂತೆ ಅಂತ ಹೇಳಿದ್ದಾರೆ ನನಗೆ. ಗ್ರೇಟ್ ಸರ್.
ಅದ್ಭುತ. ಅಂದರೆ ಒಂದು ಸ್ಟೇಜ್ ಪ್ರೆಸೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ತಂದೆಗೆ. ಈಗ ನೀವು ಕೇಳ್ತಿರಲ್ಲ ನನಗೆ ನನ್ನ ತಮ್ಮ ಅವರಿಗೆಲ್ಲ ಪ್ರೆಸೆನ್ಸ್ ಅಂತ, ಅವರಿಂದ ಬಂದಿರೋದು. ಬ್ಲಡ್ಡಲ್ಲೇ ಬಂದರೆ ಅವರಿಂದ. ಸೂಪರ್ ಸರ್ ನೀವು. ಬನ್ನಿ ಹೀಗೆ ಮೇಲೆ. ಓ ಇಲ್ಲೇ ಇದೆ ಜಾಗ ಈಗ. ಇದೆಲ್ಲ ಸ್ವಲ್ಪ ನಮ್ಮ ತಮ್ಮವ್ರು ಚೇಂಜ್ ಮಾಡಿದ್ದಾರೆ. ಹಳೆ ಫ್ಲೋರ್ ಅಲ್ಲ ಇದು ನೋಡಿ, ಈ ಸ್ಟೈಲ್ ಅದು ಹಳೇದು. ಈ ಶೈಲಿ ಇದೆಯಲ್ಲ, ಆ ಕಾಲದ ಮೆಟ್ಲು ನೋಡಿ, ಮೆಟ್ಲು, ಅದರ ಕರು ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಗೊತ್ತೇ ಆಗಲ್ಲ ಆ ಬಾಗಿಲು ಮುಚ್ಚಿಬಿಟ್ರೆ. ಇದು ನೋಡಿ, ಇದು 115 ವರ್ಷದ ಮೆಟ್ಲುಗಳು ಇದೆಲ್ಲ. ಶೇಕೆ ಆಗಿಲ್ಲ. ಬನ್ನಿ, ಇದು ನೀವು ನೋಡಿರ್ಬೋದು ಈ ಥರ ಒಂದ್ರೊಳಗೆ ಒಂದರಿರುತ್ತೆ, ಬಹಳ ಗೌಪ್ಯವಾಗಿರುತ್ತೆ. ಇಲ್ಲಿ ಮೇಡಿ ನೋಡಿ, ಇಲ್ಲಿನೂ ಹಾಕಿದ್ದಾರೆ ನೋಡಿ. ಹೌದು, ಹಳೆ ಕಾಲದ ವಾಡೆ ಇದು. ಹಳೆ ಮೈಸೂರು ಭಾಗದ ವಾಡೆ ಇದು. ಸ್ಟೈಲ್ ಅಂತ ಏನು ಹೇಳ್ತಾರೆ ಅಂದರೆ, ನಮ್ಮ ಮನೆ ಕಟ್ಟಿರೋ ಸ್ಟೈಲು ಚೆಟ್ಟಿನಾಡು ಅಂತ ಒಂದು ಪ್ರದೇಶ ಇದೆ, ತಮಿಳ್ನಾಡು ಚೆಟ್ಟಿನಾಡು, ಅಲ್ಲಿ ಕಟ್ತಾರೆ ಈ ಥರ. ಓ, ಚೆಟ್ಟಿನಾಡು ಸ್ಟೈಲ್ ಹೌಸ್. ಗೌಡ್ರ ಮನೆಗಳು. ಓಕೆ. ಅಲ್ಲಿ ಪ್ರಮುಖವಾಗಿರ್ತಾರಲ್ಲ ಅಂಥವ್ರು ಕಟ್ಟೋ ಮನೆ ಇದು. ಓಕೆ ಓಕೆ. ಗೌಡ್ರು ಅಂದರೆ ಒಂದು ಚೀಫ್ಟನ್ ಆಫ್ ದಿ, ಇದು ಒಂದು ವಿಲೇಜ್ಗೆ ಹೆಡ್ ಆಗಿರ್ತಾರಲ್ಲ. ಬನ್ನಿ ಈ ಕಡೆ ಬನ್ನಿ. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನಡೀರಿ. ಇಲ್ಲಿ ಹೈಟ್ ಸ್ವಲ್ಪ ಕಮ್ಮಿ ಇದೆ, ತಲೆ ಬಗ್ಗಿ ನಡಿಬೇಕು. ಬನ್ನಿ. ಓಹೋ, ಇದು ವೇರ್ ಆ್ಯಂಡ್ ಟೇರ್ ಆಗಿದೆ ಇದು. ಓಕೆ. ಇದು ಒರಿಜಿನಲ್ ಟೈಲ್ಸ್ ಇದಲ್ಲ, ಇದು ಇಲ್ಲ ಕೆಂಪುದು. ಇವಾಗ ನಮ್ಮ ತಮ್ಮವ್ರು ಇಲ್ಲಿ ಈ ಕಡೆ ಮಾಡಿಸಿದ್ದಾರೆ. ಪೇಂಟ್ ಮಾಡಿರೋದಷ್ಟೇ. ಅದು ಒರಿಜಿನಲ್ ಟೈಲ್ಸ್ ಇದೆ, ಅದು ಪೇಂಟ್ ಮಾಡಿಸಿದ್ದಾರೆ. ಈಗ ಸ್ವಲ್ಪ ನಾವು ವಾಟರ್ ಕ್ಲೀನಿಂಗ್ ಮಾಡೋಕ್ಕೆ ಡಿಸಾಲಿನೇಷನ್ ಮಾಡ್ತಾ ಇದ್ವಿ ಮನೆಗೆ, ಮತ್ತೆ ಎಲ್ಲ ಕಡೆನೂ ಅರ್ಧ ಬಾವಿ ನೀರು ಅರ್ಧ ಇದು ಮಾಡೋಕ್ಕೆ ಡಿಸಾಲಿನೇಷನ್ ಯೂನಿಟ್. ಆಮೇಲೆ ಒಂದು ಪಂಪ್ ಇಟ್ಟಿದ್ವಿ, ಓಕೆ, ಪ್ರೆಷರ್ ಬರಕ್ಕೆ. ನಮ್ಮ ತಮ್ಮವ್ರು ಭಾಳ ಸಣ್ಣವರು, ಅವರು ಹುಟ್ಟಕ್ಕೆ ಮುಂಚೆನೆ ಇಲ್ಲೆಲ್ಲ ಲೈಟ್ಸ್ ಎಲ್ಲ ಇರೋದು. ರಾತ್ರಿ ಚಂದ್ರ ಬಂದಾಗ, ಸಂಪೂರ್ಣ ಚಂದ್ರ ಇದ್ದಾಗ ಇಲ್ಲೆಲ್ಲ ಔತಣ ನಡೆಯೋದು. ಅಲ್ಲಿ ಚೇರೆಲ್ಲ ಹಾಕೊಂಡು ಕೂತ್ಕೊಳ್ಳೋದು ಇಲ್ಲಿ. ಮತ್ತೆ ಯಾವ್ದಾದ್ರು ತುಂಬ ಕಡು ಬೇಸಿಗೆ ಇದ್ರೆ ಇಲ್ಲೇ ಮಲಗ್ಬಿಡ್ಬೋದು. ಮಲಗಿದ್ದೀವಿ ಇಲ್ಲಿ. ಓಕೆ, ಇಲ್ಲೂ ಮಲಗಿದ್ದೀವಿ. ಆಮೇಲೆ ಇಲ್ಲಿ ಈಗ ಇಷ್ಟು ಬಿಲ್ಡಿಂಗ್ಸ್ ಎಲ್ಲ ಇರಲಿಲ್ಲ. ನೀವು ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ಕಾಣಿಸೋದು, ಚಾಮರಾಜನಗರ ಫುಲ್ಲಾಗಿ ಕಾಣಿಸೋದು. ಓಹೋ, ಹಿಂದ್ಗಡೆ. ಸರ್ ನೀವು ಬಾಲ್ಯದಲ್ಲಿದ್ದಾಗ ಒಂದು ಹಳ್ಳಿನೇ, ಸಣ್ಣವರು 35,000 ಜನ ಇದ್ರು ಇಲ್ಲಿ. ಪಟ್ಟಣ, ಒಂದು ಚಿಕ್ಕ ತಾಲೂಕ್ ಹೆಡ್ ಕ್ವಾರ್ಟರ್ಸು. ಓಕೆ, 35,000 ಜನ ಇದ್ರು. ಮೈಸೂರು ಜಿಲ್ಲೆ? ಇಲ್ಲ, ಮೈಸೂರು ಜಿಲ್ಲೆ. ಈಗ 2 lakhs, 2 ಲಕ್ಷ ಪಾಪ್ಯುಲೇಷನ್. 2 ಲಕ್ಷ ಪಾಪ್ಯುಲೇಷನ್ನು. ಓಕೆ, ಇದು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಸೊ ಇಲ್ಲಿಂದ ನೋಡಿದ್ರೆ ನೋಡಿ, ಇಲ್ಲಿಂದ ನೋಡಿದ್ರೆ ನೀವು ಕೆಳಗಡೆ ಏನು ನಡೀತಿದೆ ಅಂತೆಲ್ಲ ನೋಡ್ಬೋದು. ಓಕೆ. ಸೊ ಇಲ್ಲಿ ನಿಮ್ಮ ತಾತವ್ರ ನಿಮ್ಮ ತಂದೆಯವರು ನಿಂತರೆ ಎಲ್ಲ ಕಾಣುತ್ತೆ ನೋಡಿ. ಇವರ ಮನೆ, ಇವರ ಇಡೀ ಬಂಗಲೆಯ ಹಿತ್ತಲು ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿಂದ ಕಾಣುತ್ತಿದ್ದು. ಹಿತ್ತಲಲ್ಲಿ ಒಂದಷ್ಟು ತರಕಾರಿ, ಸೊಪ್ಪು, ತೆಂಗಿನ ಮರ, ಬೇರೆ ಬೇರೆ ಹಣ್ಣಿನ ಮರಗಳು ಹಾಕ್ಕೊಂಡು, ಜೊತೆಗೆ ಲೇಬರ್ ಕ್ವಾರ್ಟರ್ಸು, ಔಟ್ ಹೌಸ್ ಅಂತ ಏನು ಕರೀತಾರಲ್ಲ, ಔಟ್ ಹೌಸ್. ಅದು ಎಷ್ಟು ಚೆನ್ನಾಗಿದೆ ನೋಡಿ ಇದು. ವಾವ್. ಇದಕ್ಕೇನೆ ನಾನು ಏನಂದರೆ ಚಾಮರಾಜನಗರಕ್ಕೆ ಬರ್ತೀನಿ. ನನ್ನ ತಮ್ಮವರಿದ್ದಾರೆ, ಫ್ಯಾಮಿಲಿಯವರು ಇದ್ದಾರೆ, ಮನೆ ಹಾಗೇ ಇದೆ. ನಮಗೂ ಒಂದು ವಾಂಚಲ್ಯ ಇದೆ. ಅವ್ರಿಗಂತೂ ನನಗಿಂತ ತುಂಬ ವಾಂಚಲ್ಯ ಇದೆ. ಇಲ್ಲೇ ಹುಟ್ಟಿ ಬೆಳೆದು 50 ವರ್ಷ ಆಗಿದೆಯಾ ನೀವು ಇದ್ದು ಇಲ್ಲಿ? ಇಲ್ಲ, ಈ ಮನೆಯಲ್ಲಿದ್ದು ಕಂಟಿನ್ಯೂಸ್ ಆಗಿ ಒಂದು 10 ವರ್ಷ ಇರಲಿಲ್ಲ ಅಷ್ಟೇ. ಓದಕ್ಕೆ ಹೋಗಿದ್ದಂಗೆ ಒಂದು 52 ವರ್ಷ ಕಾಲ ಇದ್ದಾರೆ ಇವರು. ಅಪ್ಪ, ನಾನಿದ್ದಿದ್ದು ಕಂಟಿನ್ಯೂಸ್ ಆಗಿದ್ದು 14 ವರ್ಷ ಅಷ್ಟೇ. ಮೊದಲನೇ ಬಾಲ್ಯದ 14 ವರ್ಷ ಕಂಟಿನ್ಯೂಸ್ ಆಗಿದ್ದೆ. ಆಮೇಲೆ ನಾನು ವಿದ್ಯಾಭ್ಯಾಸಕ್ಕೆ 14 ವರ್ಷಕ್ಕೆ ಬೆಂಗಳೂರಿಗೆ ಹೋದೆ PUC ಮಾಡೋಕ್ಕೆ. ಆಮೇಲೆ IIT ಮಡ್ರಾಸ್ಗೆ ಹೋದೆ. ಹಾಗೆ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ನೀವು IIT ಮಡ್ರಾಸಾ? ಹೌದು ಸರ್. ಅವಾಗ ಹೇಳಕ್ಕಿಲ್ವಾ? ಯಾಕೆ ಕೈ ಕಟ್ಕೊಂಡು ಮಾತಾಡ್ತಾ ಬನ್ನಿ. ಯಾಕೆ ಸರ್? 1997ರಲ್ಲಿ ಹೊಸ ಜಿಲ್ಲೆಗಳು ರಚನೆ ಆದವು, 7 ಹೊಸ ಜಿಲ್ಲೆಗಳು. ಆ 97 JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಆಗ ರಚನೆಯಾದ ಒಂದು ಜಿಲ್ಲೆ ಈ ನಮ್ಮ ಚಾಮರಾಜನಗರ. ಮೊದಲು ಇದು ಮೈಸೂರು ಜಿಲ್ಲೆ, ಚಾಮರಾಜನಗರ ತಾಲೂಕಾಗಿತ್ತು. ಅದಾದ 97 ನಂತರ ಇದೇ ಸ್ವತಂತ್ರ ಜಿಲ್ಲೆ ಆಯಿತು. ನೋಡಿ, ಈ ಕಿಟಕಿಗಳೆಲ್ಲ ಕೂಡ 115 ವರ್ಷದ ಕಿಟಕಿ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಬೇಸಿಕ್ ಟೀ ಕುಡ್ಸ್ ಸರ್. ಎಲ್ಲ ಜೈಲ್ ಕಂಬಿ ಇದ್ದಂಗಿದೆ. ಇವರು ಒಂದು ಮಾತು ಕೇಳಿದ್ರು, ನನಗೆ ಗೊತ್ತಾಗಲಿಲ್ಲ. ಈ 5 ವರ್ಷದಿಂದ ಒಂದು ಎಸ್ಟಿಮೇಟ್ ಕೊಟ್ಟಿದ್ದೆ, ಬರೀ ಇಲ್ಲಿರೋ ತೇಗು ಮಡಗಿಗೆ 1 ಕೋಟಿ ಆಗ್ಬೋದು ಅಂತ. ಈಗ ಎಷ್ಟಾಗ್ಬೋದು? ಮೋರ್ ದೆನ್ ದಟ್. ಎಷ್ಟು? 1.5 ಕೋಟಿ ಮೇಲೆ ಆಗುತ್ತೆ. 1.5 ಕೋಟಿ.
ಮುಂದ್ಗಡೆ ಬಾಗ್ಲೇ ನಿಮ್ಗೆ ಒಂದು 20 ಲಕ್ಷ ಮೇಲೆ ನಾನು ನಿಮ್ಗೆ ಅದನ್ನ ಆ ಮಾಹಿತಿ ಕೊಟ್ಟೆ. 20-25 ಲಕ್ಷ ಆಗುತ್ತೆ ಮುಂದ್ಗಡೆ ಬಾಗ್ಲು. ಹೌದು. ಸೆಕೆಂಡ್ ಬಾಗ್ಲೇ ಒಂದು 10 ಲಕ್ಷ ಆಗುತ್ತೆ. ಓಹೋ, ಮಾಡ್ಸಕ್ ಆಗಲ್ಲ ಈಗ. ಅಪ್ಸ್ಟೇರ್ಸ್ ಪೋರ್ಷನ್ ಇರೋದೆಲ್ಲ ರೋಸ್ ವುಡ್ ಸರ್. ಯಪ್ಪ, ಇದೆಲ್ಲ ರೋಸ್ ವುಡ್, ಒಳಗಡೆ ಇರೋದೆಲ್ಲ ಕಂಪ್ಲೀಟ್ ರೋಸ್ ವುಡ್. ಒಳಗಡೆ ನೀವು ನೋಡಿದ್ರಲ್ಲ, ಒಳಗಡೆ ಕಂಪ್ಲೀಟ್ ರೋಸ್ ವುಡ್, ಕೆಳಗಡೆ ಇರೋದೆಲ್ಲ ಟೀಕ್ ವುಡ್. ಒಂಚೂರು ಗೆದ್ಲತ್ತಿಲ್ಲ ಸರ್. ಓ ಇಲ್ಲ, ಯಾವುದೋ ಒಂಚೂರು ಏನು ಆಗಿಲ್ಲ ಸರ್. ಯಾವುದು ಏನಾಗಿದೆ ಇದೆಲ್ಲ 115 ವರ್ಷ ಬಾಗ್ಲು ಸರ್. ಇವೆಲ್ಲ ನಾವು ರೀಪ್ಲೇಸ್ ಮಾಡೇ ಇಲ್ಲ, ಎಲ್ಲ ಹಂಗೆ ಇದೆ. ಇವನ್ ಪಟ್ಟಿ ಕೂಡ ಹಂಗೆ ಇದೆ. ನಾನು ಶಾಲೆಯಲ್ಲಿ ಓದಬೇಕಾದ್ರೆ, ಆಮೇಲೆ ನಾನು IIT ಇಲ್ಲಿ ಬರ್ತಿದ್ನಲ್ಲ ಓದಬೇಕು ಅಂತಾದರೆ, ಕೆಳಗಡೆ ತುಂಬ ಜನಗಳು ಬಂದು ಹೋಗಿ ಮಾಡ್ತಾ ಇದ್ರು. ಅದನ್ನ ಇಲ್ಲಿ ಬಂದು ಓದ್ತಾ ಇದ್ದೆ. ಇಲ್ಲೊಂದು ಕಟ್ಟಿದ್ದಾರೆ ನೋಡಿ, ಹಳೆ ಕಾಲದಲ್ಲಿ ಬಂದು ಇರೋಕ್ಕೆ ಒಂದು ಬೆಂಚ್ ಥರ ಕಟ್ಟಿದ್ದಾರೆ. ಓಹೋ, ಅಲ್ಲಿ ಮಲ್ಕೋಬೋದು, ಓದ್ಬೋದು, ಏನು ಮಾಡಿದ್ರು ನಾನು ಇಲ್ಲಿ ಕೂತ್ಕೊಂಡು ಓದೋದು. ಅಲ್ಲಿ ಓದಿ IIT ಮುಗಿಸ್ಬಿಟ್ಟಿದ್ದೀರಿ ನೋಡಿ. ಹಂಗೆ ಏನೋ ದೇವ್ರ ದಯೆ. ಸರ್ ವಿಶ್ವೇಶ್ವರ ಥರ ನೀವು ಅವ್ರು ಬೀದಿ ಅವರು ಭಾಳ ಬುದ್ಧಿವಂತರು ಸರ್. ನೀವೇನು ಕಮ್ಮಿನಾ ಸರ್? ಏನು ಅಂಥದ್ದಿಲ್ಲಪ್ಪ, ಏನೋ ಅವ್ರ ಕ್ಷೇತ್ರದಲ್ಲಿ ಅವರು ದೊಡ್ಡವರೇ. ಹೌದು. ಬನ್ನಿ ಸರ್. ನೋಡಿ ಇಲ್ಲಿ ತಲೆ ಹೊಡೆಯುತ್ತೆ ಸರ್, ತಲೆ ಹೊಡಿತೆ. ಆಮೇಲೆ ಎರಡನ್ನೂ ಹಿಡ್ಕೊಂಡು ಬನ್ನಿ. ತುಂಬ ಸ್ಟೀಪ್ ಆಗಿದೆ ನೋಡಿ. ಓಕೆ. ಹಾಂ, ಒಂದು ಹಗ್ಗ ಕಟ್ಬಿಡ್ಬೇಕು ಇದಕ್ಕೆ, ಅವ್ರು ಹಿಡ್ಕೊಂಡು ಹಿಡಿತಾರೆ. ಬೇರೆ ಇದು ಇಲ್ಲಿ ಯಾರು ಅಷ್ಟು ಬರಲ್ಲ ಸರ್. ನಾವು ಈಗ ಇತ್ತೀಚೆಗೆ ವಯಸ್ಸಾದ ಮೇಲೆ ಓಕೆ ಮೇಲೇನು ಬರಲ್ಲ. ಅದು ಬಾಗಿಲು ಕ್ಲೋಸ್ ಮಾಡಬೇಕಾಗುತ್ತೆ. ನಾವು ಯಾವಾಗಲಾದ್ರೂ ಒಂದ್ಸತಿ ನಾವಿಬ್ರು ಹೊರ ಮೇಲೆ ಬಂದು ಮಾತಾಡ್ಕೊಂಡು ಬರ್ತೀವಿ. ಇದು ಪ್ರೈವೇಸಿ ಮಾತಾಡ್ಬೋದು ಒಳ್ಳೇದು ಸರ್. ನೀವೇನಾದರೂ ಪ್ರೈವೇಟಾಗಿ ಮಾತಾಡಬೇಕು ಅಂದರೆ ಯಾರಾದರೂ ಕರ್ಕೊಂಬಂದು ಹೌದು ಏನಾದರೂ ವಿಷಯ ಮಾತಾಡಬೇಕು ಅಂದರೆ ಭಾಳ ಒಳ್ಳೆ ಜಾಗ. ನಮ್ಮ ತಮ್ಮವರು ಕೋರ್ಟ್ ಹತ್ರ ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ 10-11 ವರ್ಷದ ಹಿಂದೆ. ಆದರೆ ಮೂವ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದನ್ನ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಓಕೆ. ದೊಡ್ಡ ಮನೆ ಕಟ್ಟಿದ್ದಾರೆ ಅಲ್ಲಿ. ಬನ್ನಿ. ಬಟ್ ಈ ಮನೆಯ ಏನಂತಾರೆ ಫೀಲ್ ಬೇರೆ ಮನೇಲಿ ಸಿಗೋಲ್ಲ ಬಿಡಿ. ಕರೆಕ್ಟ್. ಇಲ್ಲೊಂದು ತೋರಿಸ್ತೀನಿ ತಮಗೆ, ಬನ್ನಿ. ಈ ವ್ಯವಸ್ಥೆ ಎಲ್ಲ ನಮ್ಮ ನಾದಿನಿ ಮಾಡಿರೋದು. ಈ ಗಾರ್ಡನ್ ಎಲ್ಲ ನೋಡಿ, ಇಲ್ಲಿಂದ ಪಾದೆ ಮಾಡಿ ಅಲ್ಲಿ ಹೋಗಿ ಮರಗಳಿದೆ. ಇಲ್ಲಿ ತೆಂಗಿನ ಮರಗಳಿದೆ, ಒಂದು 4-5 ತೆಂಗಿನ ಮರ ಇದೆ. 6-7 ಇದೆ. ಆಗಿಂದ ಕೆಲವುದೆಲ್ಲ ಹೊಸದಾಗಿ ಇಟ್ಟಿದ್ದಾರೆ. ಮನೆಗೆ ಬೇಕಾದ ತೆಂಗಿನಕಾಲ ಇಲ್ಲಿಂದ ಬರುತ್ತೆ. ನೋಡಿ, ಈ ಮನೆ ಒಂದು ವಿಶೇಷವಾಗಿ ಏನು ಮಾಡಿದ್ದಾರೆ ಅಂದರೆ, ಈ ಗೇಟ್ ಎಲ್ಲ ಹೊಸ್ತು, ಬಟ್ ಇದನ್ನ ಪ್ಯಾಸೇಜ್ ಮಾಡಿಟ್ಟಿದ್ದಾರೆ. ಯಾಕೆಂದರೆ ಹಳೆ ಕಾಲದಲ್ಲಿ ನಮ್ಮ ಮನೆಗೆ ಕೆಲಸಕ್ಕೆ ಬರೋರು, ಆಮೇಲೆ ತರಕಾರಿ ಮಾರೋರು ಬರೋದು, ಆಮೇಲೆ ಬೇರೆ ಬೇರೆ ಸಾಮಾನು ಮಾರೋರೆಲ್ಲ ಬರೋರಲ್ಲ, ಅವಾಗ ಅವ್ರು ಹಿಂದಿನಿಂದ ಬಂದು ಹೆಂಗಸರಿಂದ ಹಿಂದೆಗಡೆ ಇದ್ದಾರಲ್ಲ, ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ. ಈಗ ಇದನ್ನು ಮಾಡೋಕ್ಕೂ ಬರೋರು. ಕೆಲವರೆಲ್ಲ ಮನೆಗೆಲ್ಲ ಬಟ್ಟೆ ತಂದು ಮಾರೋರು, ಸೀರೆಗಳೆಲ್ಲ, ಅವರೆಲ್ಲ ಇಲ್ಲಿ ಬಂದು ಸೀರೆಗಳು ಬಂದು, ಆಮೇಲೆ ನಮ್ಮ ಮನೆ ಅಕ್ಕಪಕ್ಕದ ಹೆಂಗಸರೆಲ್ಲ ಇಲ್ಲಿ ಬಂದು ಸೀರೆ ತಗೊಳ್ಳೋರು, ಅಲ್ಲಿ ಮಾರಾಟ ನಡೆದು. ಓಹೋ, ಈ ಕಡೆಯಿಂದ ಪ್ರವೇಶ ತಗೊಂಡು ಇದರ ಹಿಂದಿನ ಬಾಗಿಲಿಂದ ಇಲ್ಲಿ ಬಂದು ಇದು ಅವ್ರ ಮಾರುಕಟ್ಟೆ ಕೇಂದ್ರ. ಹೆಣ್ಮಕ್ಳೆಲ್ಲ ಸೇರಿ ಬಂದವರು ವ್ಯಾಪಾರಸ್ಥರ ಜೊತೆ ವ್ಯಾಪಾರ ಮಾಡ್ತಾರೆ. ಸೀರೆ, ಬಟ್ಟೆ, ತರಕಾರಿ, ಸೊಪ್ಪು. ಅಲ್ಲ, ತರಕಾರಿ ಸೊಪ್ಪೆಲ್ಲ ನಮ್ಮ ಮನೆಗೆ. ನಾವು ಬಟ್ಟೆ ಮಾರಬೇಕು ಅಂತ ನಮ್ಮ ಮನೆಯ ಹೆಂಗಸರು ಅವ್ರಿಗೆ ಹೇಳಿ ಕಳಿಸ್ಬಿಡೋರು. ಬಾಕಿ ಹೆಂಗಸರಿಗೆಲ್ಲ ಬಳೆ ಹಾಕ್ಸ್ಕೊಳ್ಳೋರು, ಎಲ್ಲರಿಗೂ ಇಲ್ಲಿ ಕಳಿಸೋರು. ಇಲ್ಲಿ ನಡೆಯೋದು. ಆಮೇಲೆ ಇಲ್ಲಿ ನೀವು ಬಂದರೆ, ನೀವು ನಮ್ಮ ಮನೆಗೆ ಬರ್ತಿದ್ರಲ್ಲ, ನಮಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೂ ಸರಿ, ನಮ್ಮ ತಾತವ್ರ ಕಾಲದಲ್ಲೂ ಸರಿ, ಸ್ವಲ್ಪ ಆಳು ಕಾಳುಗಳೆಲ್ಲ ಇದ್ದರು. ಅವರೆಲ್ಲ ಹೀಗೆ ಬರೋರು. ಎಂಟ್ರೆನ್ಸ್ ಮನೆ ಉದ್ದ ಬರ್ತಿರ್ಲಿಲ್ಲ, ಹೀಗೆ ಬಂದು ಹಿಂದ್ಗಡೆ ಎಂಟರ್ ಮಾಡೋರು. ಅದು ಇನ್ನೊಂದೇನಂದರೆ ಸೇಫ್ಟಿ ಎಸ್ಕೇಪ್ ರೂಟ್ ಆಲ್ಸೋ. ಹೌದು. ನಿಮಗೆ ಫ್ರಂಟಿಂದ ಹೋಗೋಕ್ಕಾಗಲ್ಲ ಅಂದರೆ ಸೈಡಿಂದ ಹೋಗೋ ಥರ. ಹೌದು. ನೋಡಿ, ಮನೆಯ ನಿಜವಾದ ಸ್ಟ್ರಕ್ಚರ್ ಇದು ಕಾಣುತ್ತೆ ನೋಡಿ, ಅದರ ಕಟ್ಟಡದ ಸ್ವರೂಪ. ಅಬ್ಬಾ, ಆ ಕಾಲದ ಗಚ್ಚು ಗಾರೆ ಬಳಸಿ ಮಾಡುವಂಥ ಮನೆ. ಇಲ್ಲಿ ಇದಿದೆಯಲ್ಲ, ಈ ಗೋಡೆ ಇದೆಯಲ್ಲ, ಇದು ಮೊದಲೇ ಒರಿಜಿನಲ್ಲು. ಇದ್ರ ಪಕ್ಕದಲ್ಲಿ ಒಂದು ಕನ್ಸರ್ವೇಸಿ ಇತ್ತು, 5 ಫೀಟ್ ನಮ್ದಿತ್ತು ಜಾಗ. ಇಟ್ ಇಸ್ ಬೀನ್ ಆಕ್ಯುಪೈಡ್ ಬೈ ಆಗುತ್ತೆ. ಆ ಥರ ಏನು ಮಾಡೋಕ್ಕಾಗಲ್ಲ. ಆ ಕಡೆನೂ 5 ಫೀಟ್ ಇತ್ತು, ಈ ಕಡೆನೂ 5 ಫೀಟ್ ಇತ್ತು. 10 ಫೀಟ್ ಲಾಸ್ ಆಯಿತು. ಈ 5 ಫೀಟು, ಆ ಕಡೆ ಮನೆಯೂ 5 ಫೀಟು ಕನ್ಸರ್ವೆನ್ಸಿ ಬಿಟ್ಟಿದ್ರು ಅವರು. ಕನ್ಸರ್ವೆನ್ಸಿ ಯುಟಿಲಿಟಿ. ಈಗ ಜಾಡಮಾಳಿಗಳೆಲ್ಲ ಬರ್ತಿದ್ರಲ್ಲ, ಅವರು ಕನ್ಸರ್ವೆನ್ಸಿಯಲ್ಲಿ ಬರೋರು. ಹಳೆ ಕಾಲದ ಜಾಡಮಾಳಿಗಳಿದ್ರಲ್ಲ, ಆಗಿನ ಕಾಲದಲ್ಲಿ ಟಾಯ್ಲೆಟ್ಸ್ ಇರಲಿಲ್ಲ. ಹೇಗಿತ್ತು ಅಂದರೆ, ನಾನು ಹುಟ್ಟಾಗಲೇ ಇರಲಿಲ್ಲ. ನಿಮ್ಮ ಇದು ಇರಲಿಲ್ಲ, ನಮ್ಮ ಇಂಡಿಯನ್ ಟಾಯ್ಲೆಟ್ಸು ಇರಲಿಲ್ಲ.
ಹೇಗೆ ಅಂದರೆ ಒಂದು ಹಳ್ಳ ಇರೋದು, ಕೆಳಗಡೆ ಹೊರಗಡೆಯಿಂದ ಎಲೆ ಹಾಕೋರು, ಎಲೆ ಮತ್ತು ಬುತ್ತಿಗೆ ನಾವು ನಮ್ಮ ಕ್ಲೀನಿಂಗ್ ಮಾಡಿದ್ಮೇಲೆ ಅವರು ಡೈಲಿ ಬಂದು ಕ್ಲೀನ್ ಮಾಡ್ಕೊಂಡು ತೊಗೊಂಡು ಹೋಗೋರು. ಸೊ ನೀವು ಗುಂಡಿಲಿ ಕೂತ್ಕೊಂಡು ಕಕ್ಕ ಮಾಡ್ಬಿಡೋದು, ಅಷ್ಟೇ. ಅದನ್ನ ಎತ್ಕೊಂಡು ಹೋಗ್ಬಿಡೋದು. ಹೌದು. ಸೊ ಅದಕ್ಕೆ ಆ ರೋಡು ಕನ್ಸರ್ವೆನ್ಸಿ. ಹಾಂ. ಓಹೋ ಹಂಗೆ ತೊಗೊಂಡೋಗಿ ಎಲ್ಲ ಹಾಕೋರನ್ನ? ಅವರು ಎಲ್ಲರ ಮನೇಲೂ ಹಾಗೆ ಇತ್ತು ಸರ್ ಆಗ. ಅಲ್ಲ ತೊಗೊಂಡೋಗಿ ಎಲ್ಲ ಹಾಕ್ತಿದ್ರು ಅದನ್ನ? ಅದು ಒಂದು ಹೊರಗಡೆ, ಊರು ಹೊರಗಡೆ ಗೊಬ್ಬರದ ಥರ ಮಾಡೋರು. ಆಗಿನ ಕಾಲದಲ್ಲಿ ಇದಿರಲಿಲ್ವಲ್ಲ ಸರ್, ಟಾಯ್ಲೆಟು, ಚೇಂಬರು ಅದೆಲ್ಲ ಇರಲಿಲ್ಲ. ಆಮೇಲೆ ಪಾಚ್ ಇರಲಿಲ್ಲ ಅಲ್ಲ, ನಿಮಗೆ ಡ್ರೈನೇಜ್ ಸಿಸ್ಟಮ್ ಎಲ್ಲ ಇರಲಿಲ್ವಲ್ಲ. ನಾನು ಅದು ಚೇಂಜ್ ಆಗುವಾಗ ನೋಡಿದೆ. ಓಕೆ. ಆಮೇಲೆ ನಾನು ನೆಲ್ಲಿ ಬಂದಾಗ ನೋಡಿದೆ. ಎಲೆಕ್ಟ್ರಿಸಿಟಿ ನಾವು ಹುಟ್ಟಿದಾಗಿಂದನೂ ಇತ್ತು. ಮೊದಲು ಈ ನಮ್ಮ ಮನೆಗೆ ಪೈಪ್ PWD ಹಾಕಿದಾಗಲೂ ನೋಡಿದೆ, ಅದರಿಂದ ಟ್ರಾನ್ಸ್ಫಾರ್ಮ್ ಆಗಿ ಟಾಯ್ಲೆಟ್ಸ್ ಬಂದಾಗಲೂ ನೋಡಿದೆ. ಏನೇನು ಇರಲಿಲ್ಲ ಸರ್ ರೋಡಲ್ಲಿ. ತಾರ್ ರೋಡ್ ಇರಲಿಲ್ಲ ನಾವು ಹುಟ್ಟಿದಾಗ, ಮಣ್ಣು ರೋಡು, ಎತ್ತಿನ ಗಾಡಿ ಮಣ್ಣು ರೋಡು. ನನಗೆ ಎತ್ತಿನ ಗಾಡಿ ಓಡಿಸೋಕೆ ಬರುತ್ತೆ. ಓಹೋ. ನಾನು ಕೂಡ್ಲೂರಿಂದ ಎತ್ತಿನ ಗಾಡಿ ಓಡಿಸ್ಕೊಂಡು ಬರ್ತಿದ್ದೆ. ನಿಮ್ಮ ತಾತವ್ರ ಊರಿಂದ? ಅದೇ ನಮಗೆ ತೋಟ ಗದ್ದೆ ಎಲ್ಲ ಇತ್ತಲ್ಲ, ನಾವು ಅಲ್ಲೇ ಹೋಗಿ ಒಂದು ವಾರ ಕ್ಯಾಂಪ್ ಮಾಡ್ತಾ ಇದ್ದೆ. ನಮ್ಮ ತಂದೆಯವ್ರು ಕಳಿಸ್ಬಿಡೋರು ನನಗೆ 10 ವಯಸ್ಸಲ್ಲೇ ಶುರು ಮಾಡಿಬಿಟ್ಟೆ. ಉಸ್ತುವಾರಿ ಮಾಡ್ತಿದ್ದೆ, ಆಗಲೇ ಮ್ಯಾನೇಜ್ಮೆಂಟು ಟ್ರೈನಿಂಗು. ಸೊ ಅಲ್ಲಿ 1 ವಾರ 10 ದಿನ ಅಲ್ಲಿ ಹೋಗಿದ್ಬಿಟ್ಟು ಇದೆಲ್ಲ ಪೈರೆಲ್ಲ ಕುಯ್ದು ತಂದು ಹಾಕಿ ಬಡಿದು ಬ್ಯಾಗ್ ಮಾಡಿ, ಆ ಬ್ಯಾಗೆಲ್ಲ ಗಾಡೀಲಿ ಹಾಕೋರು. ಮುಂದಿನ ಗಾಡಿ ನಾವು ಓಡಿಸ್ತಿದ್ದೆ. ಈಗಲೂ ಓಡಿಸ್ತೀನಿ, ಎತ್ತಿನ ಗಾಡಿ ಕೊಡಿ ಓಡಿಸ್ತೀನಿ ನಾನು. ಎತ್ತಿನ ಗಾಡಿ, ಕುದುರೆ ಗಾಡಿ, ಏನು ಬೇಕಾದ್ರೂ ಓಡಿಸ್ತೀನಿ. ಎಷ್ಟು ದೇಶ ತಿರುಗಿದ್ರಿ? ಎಷ್ಟು ದೇಶ ತಿರುಗಿದಿರಿ ಈಗ? ಹಂಗೆ ಆಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಎಲ್ಲ ತಿರುಗ್ಬಿಟ್ಟು ಸರ್. ನಾನು ಒಂದ್ಸತಿ ಅಮೆರಿಕನ್ಸ್ನೆಲ್ಲ ಕರ್ಕೊಂಡ್ಬಂದಿದ್ದೆ ಇಲ್ಲಿಗ, ಡೆಲ್ಲಿಗೆ, ತಾಜ್ ಮಹಲ್ಗೆ. ತಾಜ್ ಮಹಲಲ್ಲಿ ಹೊರಗಡೆಯಿಂದ ಒಳಗಡೆ ತನಕ ಒಂಟೆ ಗಾಡಿ. ಸೊ ಅವನಿಗೆ ಹೇಳಿದೆ, ನೀವು ಬಿಡು, ಜಾಗ ಬಿಡು, ನಾನು ಓಡಿಸ್ತೀನಿ ಅಂತ. ಓಡಿಸಿ ಒಳಗಡೆ ಕರ್ಕೊಂಡು ಹೋದೆ. ಆಮೇಲೆ ಹೇಳಿದೆ, ಜಸ್ಟ್ ಇನ್ ಕೇಸ್ ಐ ಡೋಂಟ್ ವರ್ಕ್ಔಟ್ ಪ್ರೊಫೆಷನಲಿ, ಐ ಕ್ಯಾನ್ ಡೂ ದಿಸ್. ಐ ಹ್ಯಾವ್ ಪ್ಲಾನ್ ಬಿ ಆಲ್ಸೋ. ಪ್ಲಾನ್ ಬಿ ಆ್ಯಂಡ್ ಸಿ. ಸೊ ಅವ್ರಿಗೆ ವಾರ್ನಿಂಗ್ ನೀವು? ಪ್ಲಾನ್ ಬಿ ಪುರೋಹಿತರ, ಪ್ಲಾನ್ ಸಿ ಅದು ಪ್ಲಾನ್ ಸಿ ಸಂಗೀತಗಾರ. ಈಗ ನೀವು ನಮ್ಮ 115 ವರ್ಷಗಳ ಈ ಚಾಮರಾಜನಗರದ ಬ್ರಾಹ್ಮಣ ಕುಟುಂಬದ ಒಂದು ಹಳೇ ಮನೆ ಮತ್ತು ಹಳೆಯ ಬದುಕಿನ ಕೆಲವು ವಿಷಯಗಳನ್ನು ಕೇಳಿದ್ರೆ, ಈಗ ಈ ಒಂದು ಊರಿನಲ್ಲಿ ಹುಟ್ಟಿದಂತಹ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದ ಒಬ್ಬ ಹುಡುಗ ಅಮೆರಿಕಕ್ಕೆ ಹೋಗಿ ಏನೇನೆಲ್ಲ ಕೆಲಸ ಮಾಡಿದ್ರು, ಅದಕ್ಕೆ ಮೊದಲು ಅವ್ರ ಬದುಕು ಹೇಗಿತ್ತು, ಅವ್ರ ಕುಟುಂಬದ ಬದುಕು ಹೇಗಿತ್ತು, ಎಲ್ಲವನ್ನು ವಿವರವಾಗಿ ಕೇಳೋಣ. ಸ್ವಾಗತ ನಿಮಗೆ ನಮ್ಮ ಕೃಷ್ಣ ವೆಂಕಟಸ್ವಾಮಿಯವರ ಬದುಕಿನ ಕಥೆಗೆ. ವೆಲ್ಕಮ್. ನಮಸ್ಕಾರ. ಥ್ಯಾಂಕ್ ಯು.